ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಇವತ್ತು ನನ್ನ ಅನುಭವವನ್ನು ಗುಡಾಕೇಶದಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ಇವಾಗ ಆಗಲೇ ತಿಳಿದಂತೆ ನಾನು 2 ಸಲ ನನ್ನ ಅನುಭವವನ್ನು ಹಂಚಿಕೊಂಡಿದ್ದೇನೆ. ಒಂದು ಇನ್ನರ್ ಸೋಲ್ ರಿಫ್ಲೆಕ್ಷನ್ ಅಲ್ಲಿ, ಇನ್ನೊಂದು ಆ, ಆ, ನಿದ್ರೆಗೆದ್ದ ಯೋಗಿ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದೇನೆ. ಸೊ ಇವತ್ತು ನನಗೆ ಪತ್ರಿಜಿಯವರು ಯಾಕೆ ಕರೆಸಿದ್ದಾರೆ, ಯಾಕೆ ಅವಕಾಶ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಆ ಇವತ್ತು ನಾನು ಮಾತಾಡೋದೆಲ್ಲ ಗುರುಗಳದು ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಅದು ನನ್ನದು. ಆ ಇವತ್ತು ಏನ್ ಹೇಳ್ಬೇಕಂತಂದ್ರೆ, ಗುಡಾಕೇಶ ಅನ್ನೋದು ಒಂದು ಶಕ್ತಿ ಅಂತ ನಾನು ಯಾವಾಗ್ಲೂ ನಂಬಿದ್ದೀನಿ ಸರ್. ಅದು ಅದ್ರಲ್ಲಿರೋ ಶಕ್ತಿ ಅಂದ್ರೆ ನಿದ್ದೆ ಅನ್ನೋದೊಂದು ಪ್ರಾಣ ಶಕ್ತಿ ಅಂದಂಗೆ. ನಮ್ಗೆಲ್ಲ ಊಟ, ನಿದ್ದೆ, ನೀರು ಇವೆಲ್ಲ ಅತ್ಯವಶ್ಯಕವಾದ ವಸ್ತುಗಳು ಅಂತ ಎಲ್ಲರೂ ನಂಬಿದ್ದಾರೆ. ಇದು ಬೇಕೇ ಬೇಕು, ಮನುಷ್ಯನಿಗೆ ನಿದ್ದೆ ಬೇಕು, ಮನುಷ್ಯನಿಗೆ ಊಟ ಬೇಕು ಅಂತ ಎಲ್ಲರೂ ಸಾಮಾನ್ಯವಾಗಿ, ಸರ್ವ ಸಾಮಾನ್ಯವಾಗಿ ಹೇಳ್ತಾರೆ. ಸೊ ಅದನ್ನ ನಾವು ಗೆದಿತೀವಿ ಅಂದ್ರೆ ಇಲ್ಲಿ ಫಸ್ಟ್ ಹೇಳ್ತಾರೆ, ಧ್ಯಾನಕ್ಕೆ ಬಂದಾಗ ನೀವೆಲ್ಲ ಮಾಯ, ಮೋಹ, ಇದು ಭವ ಎಲ್ಲ ತೊರಿಬೇಕು, ತೊರೆದು ಬರ್ಬೇಕು ಅಂತ. ನಮ್ಗೆ ಅತಿಯಾಗಿ ಪ್ರೀತಿ ಆದದ್ದು ನಿದ್ದೆ ಇರುತ್ತೆ. ಸೊ ಫಸ್ಟ್ ನಾವು ನಿದ್ರೆನೆ ತೊರೆದು ಬಂದಿರ್ತೀವಿ ಇಲ್ಲಿ ಅಂದಮೇಲೆ ಮುಂದೆ ಯಾವುದು ನಮ್ಗೆ ಕಷ್ಟ ಅನ್ಸಲ್ಲ ಅನ್ಕೊಂತೀನಿ ನಾನು. ಎಲ್ಲದಕ್ಕಿಂತ ಕಷ್ಟ ಇರೋದೇ ನಿದ್ರೆ. ಅದನ್ನ ಕಂಟ್ರೋಲ್ ಮಾಡಕ್ಕೆ ನಮ್ಗೆ ಶಕ್ತಿ ಗುಡಾಕೇಶದಿಂದ ಸಿಗ್ತಾ ಇದೆ. ಸೊ ಇದನ್ನ ಗೆದ್ಮೇಲೆ ಮುಂದೆ ಬರೋ ಎಲ್ಲಾ ಚಾಲೆಂಜ್ಗಳನ್ನ ನಾವು ಗೆದಿತೀವಿ ಅಂತ ಇದರಿಂದ, ಗುಡಾಕೇಶದಿಂದ ನಾನು ಕಲ್ತಿರೋ ಪಾಠ. ಸೊ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೂಟ್ಯೂಬ್ ಇಂದ. ನಾನು ಫಸ್ಟ್ ಸ್ಫಟಿಕ ಧ್ಯಾನ ಅಂತ ನೋಡಿದೆ. ಅಲ್ಲಿ ನಾನು ಧ್ಯಾನ ಸ್ಟಾರ್ಟ್ ಮಾಡ್ಕೊಂಡೆ. ಧ್ಯಾನ ಅಂದ್ರೆ ನಾನು ಜಪ ಮಾಡಿದೆ ಸರ್. ಅಲ್ಲಿ ನಾನು ದೇವರ ಜಪಗಳು ಮಾಡ್ಕೊಂಡು ಬಂದೆ. ಬಟ್ ಅಲ್ಲಿ ನನಗೆ ಕೆಲವು ಅನುಭವಗಳಾದವು. ಆ ಅನುಭವಗಳು ನನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಏನ್ ಅನುಭವಗಳಾಗ್ತಾ ಇದಾವೆ, ಯಾವ ತರ ಅದನ್ನ ನಾನು ತಗೋಬೇಕು, ಏನು ತಿಳಿತಾ ಇರ್ಲಿಲ್ಲ. ಅನುಭವಗಳು ಆಗ್ತಾ ಇದ್ವು, ಆದ್ರೆ ಅರ್ಥ ಆಗ್ತಾ ಇರ್ಲಿಲ್ಲ. ನಾನು ಅವಾಗ ಕೂತ್ಕೊಂಡು, ಧ್ಯಾನ ಅನ್ನೋದು ಒಂದು ಜ್ಞಾನ ಅಂದಂಗೆ. ಅದು ಯಾವುದೇ ಇರ್ಲಿ, ಧ್ಯಾನ ಜ್ಞಾನ ಕೊಡುತ್ತೆ ನಮ್ಗೆ. ಸೊ ಅವಾಗ ನಾನು ಕೂತ್ಕೊಂಡು ಥಿಂಕ್ ಮಾಡಿ, ಅದೇ ತರ ಮನ್ಸಲ್ಲಿ ಥಾಟ್ ರಿಲೀಸ್ ಮಾಡಿದೆ. ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ, ನಾನು ಹೆಂಗೆ ಮಾಡೋದು, ನನ್ಗೆ ದಾರಿ ತೋರಿಸಿ ಅಂತ ನನ್ ಥಾಟ್ ರಿಲೀಸ್ ಮಾಡಿದೆ. ಆವಾಗ ನಾನು ಶಿವನಿಗೆ ಇದು ಮಾಡ್ತಿದ್ದೆ ಸರ್. ಸೊ ನನ್ನ ಥಾಟ್ ರಿಲೀಸ್ ಮಾಡಿದಾಗ ನನಗೆ 41 ಡೇಸ್ ಅದ್ರಲ್ಲಿ ಒಂದೆರಡು ಅನುಭವಗಳು ಆದ್ವು ನನಗೆ. ನನಗೆ ತುಂಬಾ ಅಪಾರವಾದ ನಂಬಿಕೆ ಯಾಕೆ ಸ್ಟಾರ್ಟ್ ಆಯ್ತು ಧ್ಯಾನದ ಮೇಲೆ ಅಂತಂದ್ರೆ, ನನ್ನಿಂದ ದೂರ ಆದವರೆಲ್ಲ ಹತ್ರ ಆದ್ರು. ಸೊ ಹತ್ರ ಆದ್ಮೇಲೆ ಅವಾಗ ನನ್ಗೆ ಇನ್ನೂ ಧ್ಯಾನದ ಬಗ್ಗೆ ಇನ್ನೂ ಕುತೂಹಲ ಉಂಟಾಯ್ತು. ನನ್ನ ಧ್ಯಾನ ಮಾಡಿದ್ದಕ್ಕೆ ಇದು ಒಂದು ಸಾರ್ಥಕತೆ ಆಯ್ತು, ಧ್ಯಾನದಲ್ಲಿ ಶಕ್ತಿ ಇದೆ ಅಂತ ಗೊತ್ತಾಯ್ತು ನನಗೆ. ಆಮೇಲೆ ನನಗೆ, ನಾನು ಬಿಟ್ಟಿದ್ದೆ, ಧ್ಯಾನ ಬಿಟ್ಟಿದ್ದೆ. ಬಟ್ ನನಗ್ ಗೊತ್ತಿಲ್ಲ, ಅಲ್ಲಿ ಏನೋ ಒಂದು ಅನುಭವಗಳು. ಆಕ್ಚುಲಿ ಮಂಡಲಗಳಂತ ಇಲ್ಲಿ ಧ್ಯಾನದಲ್ಲಿ ಮಾಡಿಸ್ತಾರೆ. ನಾನು ಸುಮ್ನೆ ಮಾಡಿದ್ದೆ, ಸ್ಫಟಿಕ ಧ್ಯಾನ 21 ದಿನ ಮಾಡಿದೆ. ಇನ್ನು ಕಂಟಿನ್ಯೂ ಮಾಡ್ಬೇಕು ಅನ್ನಿಸ್ತು. 41 ಡೇಸ್ ಮಾಡಿದೆ. ಸೊ ಆವಾಗ ಅದು ಒಂದು ಮಂಡಲ ಮುಗ್ದ ನಂತರ ತುಂಬಾ ಅನುಭವಗಳು ಆಗ್ತವೆ ಅವು. ಆವಾಗ ನನಗೆ ಗೊತ್ತಾಗಿರ್ಲಿಲ್ಲ. ಸೊ ಬುಡಾಕೇಶಕ್ಕೆ ಗುಡಾಕೇಶಕ್ಕೆ ತಂದು ಹಚ್ಚಿದ್ದು ಅಲ್ಲಿಂದ. ನನಗೆ ಗೊತ್ತಾಗಿಲ್ಲ ಅಂತ ಒಂದು ಥಾಟ್ ನಾನು ರಿಲೀಸ್ ಮಾಡಿದಾಗ ನನಗೆ ಅಲ್ಲಿ ಒಂದು ಮೆಸೇಜ್ ಬಂತು ಸರ್. 777 ಮಾಡ್ತೀನಿ ಅಂತ ಅಲ್ಲಿ ಒಬ್ರು ಗುರುಗಳು ಕನೆಕ್ಟ್ ಆದ್ರು. ಅವರು ನನಗೆ ಅಷ್ಟೊಂದು ಅರ್ಥ ಆಗ್ಲಿಲ್ಲ, ಅದು ಏನು ಎಂತ ಹೆಂಗೆ ಅಂತ. ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ನಾನು ಓಪನ್ ಆಗಿ ಹೇಳಿದೆ. ಅಂದ್ರೆ ಏನೇ ಇರ್ಲಿ ಓಪನ್ ಆಗಿ ಮಾತಾಡ್ಬೇಕು. ಓಪನ್ ಆಗಿ ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ, ನಂಗೆ ಏನು ತಿಳಿತಾ ಇಲ್ಲ, ನನ್ಗಿದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ನಾನು ಹಿಂಗೆ ಥಾಟ್ ರಿಲೀಸ್ ಮಾಡಿದ್ದೆ. ಸೊ ಆವಾಗ ನನಗೆ, ನಿನ್ಗೆ 777 ಮಾಡ್ತಾ ಇದ್ದೀನಿ ಅಂತ ಮೆಸೇಜ್ ಬರ್ತಾ ಇತ್ತು. 777 ಅಂದ್ರೆ ನಾನು ಎಲ್ಲಾ ಕಾರ್ ವೆಹಿಕಲ್ಸ್ ಎಲ್ಲಾದ್ರ ಮೇಲೆ ಏಂಜಲ್ಸ್ ನಂಬರ್ಸ್ ನೋಡ್ತಿದ್ದೆ. 777. ನಾನು ಅನ್ಕೊಂಡಿದ್ದೆ ಏನೋ ಕಾರ್, ಏನೋ ಏನೋ ಬ್ಲೆಸ್ಸಿಂಗ್ ಗಿಫ್ಟ್ ಇರ್ಬೋದು, ದೊಡ್ಡ ಗಿಫ್ಟ್ ಕೊಡ್ತೀನಿ, ದೊಡ್ಡ ಗಿಫ್ಟ್ ಕೊಡ್ತೀನಿ ಅಂತಾನೆ ಮೆಸೇಜ್ ಬರ್ತಿತ್ತು. ಸೊ ಹಂಗೆ ಅನ್ಕೊಂಡಿದ್ದೆ ನಾನು, ಏನೋ ಇರ್ಬಹುದು ಅಂತ ಅನ್ಕೊಂಡು. ಆಮೇಲೆ ಇಲ್ಲಿ ಗುಡಾಕೇಶಕ್ ಬಂದ್ಮೇಲೆ ನನಗೆ ಒಂದು ಅಲ್ಲಾಗಿರೋ ಅನುಭವಗಳನ್ನ ಇಲ್ಲಿ ಧ್ಯಾನ ಮಾಡ್ತಾ ಇರೋ ಧ್ಯಾನಿಗಳು ಹಂಚ್ಕೋತಾ ಇರೋ ಅನುಭವದಲ್ಲಿ ಉತ್ತರಗಳು ಸಿಗಕ ಸ್ಟಾರ್ಟ್ ಆದವು ಸರ್. ನನಗೆ ಫಸ್ಟ್ ನನಗೆ ಒಂದು ಡೌಟ್ ಇತ್ತು, ದೇವರು ಪ್ರತ್ಯಕ್ಷ ಆಗ್ತಾನ? ನನಗ್ ಪ್ರತ್ಯಕ್ಷ ಆಗಿದ್ದು, ಆದ್ರೆ ನಾನ್ ನಿಮ್ಮನ್ನ ಕೃಷ್ಣನ್ ರೂಪದಲ್ಲಿ ನೋಡ್ದೆ. ಸೊ ಇಟ್
ಪಾಸಿಬಲ್ ಅನ್ನಿಸ್ತು. ಸೆಕೆಂಡ್ ಅದಕ್ಕೊಂದು ಉತ್ತರ ಸಿಕ್ತು. ಸೆಕೆಂಡ್ ಏನ್ ಮಾಡ್ದೆ ನಾನು, ಏಂಜಲ್ಸ್ ಪರೀಕ್ಷೆ ಮಾಡಿ ನೋಡಿದೆ. ಏಂಜಲ್ಸ್ ಹೆಲ್ಪ್ ಮಾಡ್ತಾರೆ, ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ, ಅದು ಗೊತ್ತಾಯ್ತು ನಂಗೆ. ಆಮೇಲೆ ನೆಗೆಟಿವಿಟಿ ಹೋಗೋಕೆ ಕೆಲವೊಂದು, ಯಾಕಂದ್ರೆ ಇಲ್ಲಿ ಬಂದಾಗ ನೀವು ಅದನ್ನೆಲ್ಲ ಹೇಳಿ ಹೇಳಿ ಮಾಡಿಸ್ತೀರಾ. ನಿಮ್ಮಲ್ಲಿ ಬ್ಲಾಕೇಜಸ್ ಏನೇನಿದಾವೆ ಅದೆಲ್ಲ ರಿಲೀಸ್ ಮಾಡಿ, ಆಮೇಲೆ ಈ ತರ ಮಾಡಬಾರ್ದು, ಇದನ್ನ ಸಾರಿ ಕೇಳಿ, ಅದನ್ನೆಲ್ಲ ಹೇಳಿ ಹೇಳಿ ಮಾಡಿಸ್ತೀರಾ. ಬಟ್ ಅಲ್ಲಿ ನನಗೆ ಅದು ಅನುಭವ ಆದ್ರೂ ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಅದು ಅದು ಹಿಂಗೆ ಮಾಡ್ಬೇಕು, ಇದೇ ವೇಯಲ್ಲಿ ಹೋಗ್ಬೇಕು ಅಂತ ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ಈ ಗುಡಾಕೇಶ ಬಂದ್ಮೇಲೆ ಅದಕ್ಕೊಂದು ದಾರಿ ಸಿಕ್ಕಂಗಾಯ್ತು ನನ್ಗೆ. ಅದು ಮಾಡ್ಕೊಂಡು ಮಾಡ್ಕೊಂಡು ಹೋದ ನಂತರ ನಂದು ಒಂದು ಕೆಲ್ಸಗಳು ಹಾಕೊಂಡು ಹೋದ್ವು. ಎಲ್ಲಾ ಒಂದೇ ಸಲ ಆಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ನಿಮ್ಮ ಶ್ರಮದ ಮೇಲೆ ಅದು ನಿರ್ಭರವಾಗಿರುತ್ತೆ ಅಂತ ನಾನು ಹೇಳ್ತೀನಿ. ನನ್ಗೆ ಸಿಕ್ಕಿರೋದು ಅದೇ ತರ, ಒನ್ ಆಫ್ಟರ್ ಅನದರ್ ಅಂದಂಗೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ರಿಲೇಟಿವ್ಸ್ ದೂರ ಆಗಿದ್ರು, ರಿಲೇಟಿವ್ಸ್ ಹತ್ರ ಬಂದ್ರು. ಸೆಕೆಂಡ್ ಇವಾಗ ಸಿಕ್ಕಿದ್ದು ನನಗೆ ಮನೆ. ಯಾಕಂದ್ರೆ ನನಗೆ ಮನೆಯದೊಂದು ತುಂಬಾ ದೊಡ್ಡ ಸಮಸ್ಯೆ ಆಗಿತ್ತು. ಆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ಮನೆ ಪ್ರಾಬ್ಲಮ್ಮು ನನ್ನ ಪ್ರಾಬ್ಲಮ್ಮು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಬಂದಾಗ ನನಗೆ ಅಲ್ಲೊಂದು ಕ್ವಶನ್ ಮಾರ್ಕ್ ಇತ್ತು ನನಗೆ, ಆತ್ಮಗಳು ಇರ್ತಾವ ಅಂತ. ಸೊ ನೀವು ನಿಮ್ಮ ಗುಡಾಕೇಶದಲ್ಲಿ ಕೆಲವೊಂದು ಆತ್ಮಗಳು ಬರ್ತವೆ ಅಂತ ನೀವು ಹೇಳಿದ್ರೆ, ಅದು ಬಲವಾಗಿ ನಂಬಿದೆ. ಯಾವಾಗಂದ್ರೆ ಒಬ್ಬ ಧ್ಯಾನಿ ನಿಮ್ ಜೊತೆಗೆ ಅನುಭವ ಹಂಚ್ಕೋತಾ ಇದ್ರು, ಅವ್ರದ್ದು ಆತ್ಮನ ನೀವು ಇದ್ ಮಾಡಿಸಿದ್ರಿ. ಅವ್ರ ಆತ್ಮ ಬಂದು ಎದುರಿಗೆ ನಿಂತಾಗ ನೀವು ಲೈವ್ ಆಗಿ ಇದು ಮಾಡಿ ಚಾನಲಿಂಗ್ ಮಾಡಿ ಇದ್ ಮಾಡಿದ್ರಿ. ಸೊ ಅದ್ರ ಅದನ್ನ ನಾನ್ ನಂಬದೆ, ಯಾಕಂದ್ರೆ ಅದು ನಡೆದೋಗಿತ್ತು ನಂದು ಇದಕ್ಕೆ. ಸೊ ದಿಸ್ ಇಸ್ ಆಲ್ಸೋ ಟ್ರೂ, ಅಂದ್ರೆ ಇದನ್ನು ಕೂಡ ಸತ್ಯ ಅಂತ ಅನ್ನಿಸ್ತು ನನಗೆ. ಅಂದ್ರೆ ಇಲ್ಲಿ ಬಂದ್ಮೇಲೆ ನನ್ಗೆ ಕ್ಲಿಯರೆನ್ಸ್ ಸಿಗ್ತಾ ಹೋಯ್ತು ನನಗೆ. ನೀವು ಜಪ ಮಾಡಿ, ತಪ ಮಾಡಿ, ಪೂಜೆ ಮಾಡಿ, ಏನೇ ಮಾಡಿ, ಬಟ್ ನಿಮ್ಗೆ ರಿಸಲ್ಟ್ ಸಿಗೋದೆಲ್ಲಿ ಅಂದ್ರೆ ಈ ಗುಡಾಕೇಶದಲ್ಲಿ ಅನ್ನೋ ತರ ನನಗೆ ಒಂದು ನಂಬಿಕೆ ಮೂಡ್ತು. ಸೊ ಕಂಟಿನ್ಯೂ ಮಾಡಿದೆ. ಹಂಗೆ ಕಂಟಿನ್ಯೂ ಮಾಡಿ ಹೋದ್ಮೇಲೆ ನನಗೆ ಮನೆಯಲ್ಲಿ ಸ್ವಲ್ಪ ಜಗಳಗಳು ಕಮ್ಮಿ ಆದವು, ಕಿರಿಕಿರಿಗಳು ಕಮ್ಮಿ ಆದವು. ಆಮೇಲೆ ಯಾವಾಗ್ಲೂ ನಾನು ತುಂಬಾ ಥಿಂಕ್ ಮಾಡ್ತಿದ್ದೆ, ಯಾಕೆ ಹಿಂಗೆ, ಯಾಕೆ ಹಿಂಗೆ, ಯಾಕೆ ಹಿಂಗೆ. ಅದು ನಾನು ನಿಮ್ಮಿಂದ ಏನ್ ಕಲಿತೆ ಗುಡಾಕೇಶಕ್ ಬಂದ್ಮೇಲೆ ಅಂದ್ರೆ, ಅದನ್ನ ಬಿಟ್ಟು ಏನಿದೆಯೋ ಅದು ಓಕೆ, ಬಂದಿದೆ, ನನ್ಗಾಗಿ ಬಂದಿದೆ, ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಆವಾಗ ನನ್ಗೆ ಈಸಿ ಆಗೋಯ್ತು. ಸ್ಟಾರ್ಟಿಂಗ್ ನಾನು ನಿಮ್ ಜೊತೆ ಮಾತಾಡಿದ್ದು ಹತ್ಕೊಂಡೇ ಮಾತಾಡಿದ್ದೆ. ಸೊ ಅದು ಅಳು ಅವತ್ತೇ ಲಾಸ್ಟ್ ಅಂತ ನೀವ್ ಹೇಳಿದ್ರಿ. ಅದ್ರ ನಂತರ ನಾನು ಆ ತರ ಹತ್ತಿದ್ದೀನಿ ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ. ಸೊ ಇವಾಗ ನಾನ್ ಮಾತಾಡ್ಬೇಕಾದ್ರೆ ನಕ್ಕೊಂಡೇ ಮಾತಾಡ್ತೀನಿ. ಎಲ್ಲರೂ ಅನ್ಕೋಬಹುದು, ಇವ್ರೇನು ಯಾವಾಗ್ಲೂ ನಕ್ಕೊಂಡ್ ಮಾತಾಡ್ತಾರೆ, ಯಾವಾಗೂ ಮುಂದೆ ಒಂದು ಮಾತಾಡ್ತಾರೆ. ನಾನು ಈವನ್ ಮಾತಾಡಕ್ಕೂ ಹೆದರ್ತಾ ಇದ್ದೆ. ಅದ್ ನಗಕ್ಕೂ ರೇರ್ ನಗ್ತಾ ಇದ್ದೆ, ಅಷ್ಟು ಮನ್ಸಲ್ಲಿ ದುಃಖ ತುಂಬಿಕೊಂಡಿದ್ದೆ. ಸೊ ನೀವ್ ಹೇಳಿದ್ರಿ ನನಗೆ ಸ್ಟಾರ್ಟಿಂಗ್ ಅಲ್ಲಿ, ಅದನ್ನ ರಿಲೀಸ್ ಮಾಡ್ಬಿಡಿ, ಎಷ್ಟು ಅಳ್ಬೇಕೋ ಹತ್ ಬಿಡಿ ಇವತ್ತು ಅಂತ ಹೇಳಿದ್ರಿ ನೀವು. ಸೊ ನಾನು ಅದನ್ನ ಅವತ್ತೇ ರಿಲೀಸ್ ಮಾಡಿದೆ. ಇಲ್ಲಿವರೆಗೂ ನಾನು ಹತ್ತಿಲ್ಲ ಅದ್ರ ನಂತರ. ಏನೇ ಬಂದ್ರು ಬರ್ಲಿ, ಎಕ್ಸೆಪ್ಟ್ ಮಾಡ್ಕೊಳ್ಳೋಣ, ಬರ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ. ಆ ತರ ನೀವು ಹೇಳ್ಕೊಟ್ಟಿದ್ದು ಡೈಲಿ ಅದನ್ನೇ ನೆನ್ಪು ಮಾಡ್ಕೊಳ್ಳೋದು. ಯಾಕಂದ್ರೆ ನಾನು ಅಷ್ಟೊಂದು ನೈಟ್ ಎಲ್ಲ ಅದನ್ನ ಮಾಡ್ತಿದ್ನಲ್ಲ, ಡೇ ಎಲ್ಲ ಅದನ್ನ ಯೂಸ್ ಮಾಡ್ತಿದ್ದೆ ನಾನು. ಅಂದ್ರೆ ಅದನ್ನೇ ರೂಢಿಯಲ್ಲಿ ತಗೋತಿದ್ದೆ. ಏನೇ ಬಂದ್ರು ಹಾ ನೈಟಲ್ಲಿ ನಾನು ಹಿಂಗೆ ಹೇಳಿದೀನಿ, ಹಿಂಗೆ ಹೇಳ್ಬೇಕು, ಇದನ್ನ ಹಿಂಗೆ ಸಾಲ್ವ್ ಮಾಡ್ಬೇಕು, ಇದನ್ನ ಹಿಂಗೆ ಮಾಡ್ಕೋಬೇಕು ಅಂತ ಕಂಟಿನ್ಯೂ ನಾನು ಅದ್ರಲ್ಲೇ ಡೇ ಅಂಡ್ ನೈಟ್ ಅದ್ರಲ್ಲೇ ಕಳೀತಾ ಇದ್ದೆ. ಸೊ ನಂದು 41 days ಜರ್ನಿ ಹೆಂಗೆ ಕಂಪ್ಲೀಟ್ ಆಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ, ಧ್ಯಾನನ ನೀವು ಮನಸ್ಸು ಮಾಡಿ, ಫಸ್ಟ್ ಕ್ವಶನ್ ಹಾಕ್ಬೇಡಿ, ಕ್ವಶನ್ ಮಾರ್ಕ್ ಮಾಡ್ಬೇಡಿ, ಏನಿಲ್ಲ. ಸ್ಟಾರ್ಟಿಂಗ್ ನಾನು ಕಾಲ್ ಮಾಡಿದಾಗ ಸರ್ ಧ್ಯಾನ ಯಾವ ತರ ಇರುತ್ತೆ ಅಂದ್ರೆ, ನೀವು ನೈಟ್ ಡೇ ಎಲ್ಲ ಇರುತ್ತೆ ಅಮ್ಮ ಅಂತ ಹೇಳಿದ್ರಿ, ನಿದ್ದೆ ಮಾಡಬಾರ್ದು ಅಂತ ಹೇಳಿದ್ರಿ. ನನ್ ಎರಡನೇ ಮಾತೇ ಕೇಳಿಲ್ಲ ನಿಮ್ಗೆ. ಇಲ್ಲ ಸರ್ ಅದೇನ್ ದೊಡ್ಡದಿಲ್ಲ ಬಿಡಿ, ನನ್ಗೆ ನಿದ್ದೆ ಏನ್ ದೊಡ್ಡದಿಲ್ಲ, ನಾನು ಮಾಡ್ತೀನಿ ಅಂದ್ರೆ. ಅದು ಯಾಕಂದ್ರೆ ನನ್ ಗೊತ್ತಿಲ್ಲ, ಅದು ನನ್ನ ಕರ್ಮ ಕಳಿಯೋದಿತ್ತೇನೋ. ಬಟ್ ಅಷ್ಟು ಈಸಿಯಾಗಿ ಹೇಳ್ಬಿಟ್ಟೆ. ಅದೇ ನಾವ್ ಯಾವ ತರ ಈಸಿಯಾಗಿ ತಗೊಂಡ್ಬಿಡ್ತೀವೋ ಆ ತರ ಈಸಿಯಾಗಿ ಮುಗಿಸ್ತೀವಿ ಅನ್ನೋದಕ್ಕೆ ನಾನೇ ಕಾರಣ. ಅಂದ್ರೆ ನನ್ಗೆ ಗೊತ್ತೇ ಆಗಿಲ್ಲ ನಾನು ಮುಗಿಸಿದೀನಿ. 41 days ನಾನು ಹೆಂಗೆ ಮುಗಿಸ್ದೆ, ನನ್ ಒಂದ್ ದಿನಾನು ಫೀಲ್ ಆಗಿಲ್ಲ ಅಂತ ನಾನು ಹೆಮ್ಮೆಯಿಂದ ಎಲ್ಲರಿಗೂ ಹೇಳ್ತೀನಿ. ಇನ್ನೂವರೆಗೂ ಯಾರು ಬಿಲೀವ್ ಮಾಡಲ್ಲ 41 days ಡೇ ಅಂಡ್ ನೈಟ್ ಮಲಗದೇನೆ ಹೆಂಗೆ ಇರ್ತಾರೆ, ಹೆಂಗೆ ಇರ್ತಾರೆ ಅಂತ. ಅದು ಹೆಂಗೆ ಇರ್ತಾರೆ ಅಂದ್ರೆ ಅದು ಬಂದೇ ನೋಡ್ಬೇಕು ಸರ್. ಅವರು ಯಾರಿಗೂ ಸರ್ಟಿಫಿಕೇಟ್ ಅಂತ ಕೊಡಕ್ಕಾಗಲ್ಲ, ಇಲ್ಲಾಂದ್ರೆ ಲೈವ್ ಕ್ಯಾಮ್ರಾನು ಹಚ್ಚಿ ತೋರ್ಸ್ಬೇಕಂದ್ರೆ ಲೈವ್ ಯೂಟ್ಯೂಬ್ ಅಲ್ಲೇ ಕೊಡ್ತಾ ಇದೀವಿ. ಇನ್ನು ಇದ್ರಿಗಿಂತ ಜಾಸ್ತಿ ಪ್ರೂಫ್ ಅಂತೂ ನಮ್ಗೆ ಕೊಡಕ್ ಆಗಲ್ಲ.
ಇನ್ನೊಂದೇನಂತಂದ್ರೆ ಕ್ಯಾಮ್ರಾಗಳು ಇಟ್ಟಿಟ್ಟು ನೋಡ್ಬೇಕು, ಬಂದು ಪರೀಕ್ಷೆ ಮಾಡ್ಬೇಕು ಅಂದ್ರೆ ಅವರು. ಸೊ ಬಟ್ ಇದ್ರಲ್ಲಿ ತುಂಬಾ ಶಕ್ತಿ ಇದೆ ಸರ್, ತುಂಬಾ ಶಕ್ತಿ ಇದೆ. ಆಮೇಲೆ ಗುಡಾಕೇಶ ಅಂದ್ರೆ ಇಡೀ ನೈಟ್ ಧ್ಯಾನ ಮಾಡ್ತೀವಿ, 1 ಅವರ್ ಧ್ಯಾನ. ನೀವು ಹೇಳ್ತೀರಾ ಒಬ್ಬೊಬ್ರದ್ದು ಕ್ವಿಂಟಲ್ ಕರ್ಮ ಇರುತ್ತೆ, ಒಬ್ಬೊಬ್ರದ್ದು ಕಿಲೋ ಲೆಕ್ಕದಲ್ಲಿ ಇರುತ್ತೆ ಅಂತ. ಅದು ನಿಜ ಸರ್. ನಮ್ ಕ್ವಿಂಟಲ್ ಕರ್ಮಗಳು ಇಡೀ ನೈಟ್ ಅಲ್ಲಿ ಕಳೆದ್ಮೇಲೆ ಇನ್ನೊಂದ್ ಸ್ವಲ್ಪ ಕಿಲೋ 2 ಕಿಲೋ ಎಲ್ಲ ಸಣ್ಣ ಪುಟ್ಟ ಧ್ಯಾನಗಳಲ್ಲಿ ಕಳ್ಕೊತೀವಿ ಅನ್ನೋಂಥದ್ದು. ಸೊ ಗುಡಾಕೇಶಕ್ ಬಂದ್ಮೇಲೆ ಸಣ್ಣ ಪುಟ್ಟದಕ್ಕೆ ಬೇಗನೆ ರಿಸಲ್ಟ್ ಸಿಗುತ್ತೆ, ದೊಡ್ಡ ದೊಡ್ಡ ಕುಂಟಲ್ ಇರೋಕೆಲ್ಲ ಲೇಟ್ ಆಗಿ ಸಿಗುತ್ತೆ ಅಂತ ಅದೊಂದು ಅರ್ಥ ಆಯ್ತು ನನಗೆ. ಆಮೇಲೆ ಯಾಕಂದ್ರೆ ನನಗೆ ಕೆಲವೊಂದು ಥಾಟ್ಸ್ ಬರ್ತಾ ಇದಾವೆ. ಥಾಟ್ಸ್ ಬಂದಾಗ ಆ ಥಾಟ್ಸ್ ಅಲ್ಲಿ ತುಂಬಾ ಶಕ್ತಿ ಇದೆ ಅಂತ ಪತ್ರಿಜಿ ಅವರು ಹೇಳಿದ ಮಾತು. ಸೊ ರಿಯಲಿ ಥಾಟ್ಸ್ ಅಲ್ಲಿ ಶಕ್ತಿ ಇದೆ ಸರ್. ನಮ್ಗೆ ಏನ್ ಅನ್ನಿಸ್ತಾ ಇರುತ್ತೋ ನಾವ್ ಅದನ್ನ ಬಿಲೀವ್ ಮಾಡಿದ್ವಿ ಅಂದ್ರೆ, ಅದನ್ನ ಅಬ್ಸರ್ವ್ ಮಾಡ್ವಿ, ಬಿಲೀವ್ ಮಾಡ್ಬೇಕು. ದಿನನಿತ್ಯದ ಲೈಫಲ್ಲಿ ಅದು ಏನೋ ಒಂಥರ ನಮ್ಗೆ ಅಮೇಸಿಂಗ್ ಅನ್ಸುತ್ತೆ. ಯಾಕಂದ್ರೆ ಅದು ಡೈಲಿ ಆಗೋ ತರ ಆಗಲ್ಲ ಅದು. ಆವಾಗ ನಾವು ಸ್ವಲ್ಪ ಅದ್ರ ಕಡೆ ಗಮನ ಕೊಡ್ಬೇಕು, ಏನೋ ಆಗ್ತಾ ಇದೆ, ಏನೋ ಗೊತ್ತಾಗ್ತಾ ಇದೆ ಅಂತ. ಆವಾಗ ನಮ್ಗೆ ಪ್ರತಿಯೊಂದು ವಿಷಯನೂ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಸ್ವಲ್ಪ ಲೇಟ್ ಆಗಿ ಕ್ಲಿಯರೆನ್ಸ್ ಸಿಗ್ಬಹುದು. ಬಟ್ ವಿಷಯಗಳಂತೂ ತುಂಬಾ ಗೊತ್ತಾಗ್ತವೆ, ನಮ್ಗೆ ಕನೆಕ್ಟ್ ಆಗಿರೋದು ಗೊತ್ತಾಗ್ತಾ ಇರುತ್ತೆ. ನನ್ಗೆ ಇನ್ನೊಂದು ಡೌಟ್ ಇತ್ತು, ಗುರುಗಳು ನಂಗೆ ಕನೆಕ್ಟ್ ಆಗ್ತಾ ಇಲ್ಲ, ನನ್ಗೆ ದರ್ಶನ ಕೊಡ್ತಾ ಇಲ್ಲ, ಬಟ್ ದರ್ಶನ ಕೊಟ್ರೆ ಕನೆಕ್ಟ್ ಆಗಿದ್ದಾರೆ ಅಂತ ಅಲ್ಲ ಅನ್ನೋದು ನನ್ಗೆ ಇವಾಗ ಗೊತ್ತಾಗಿದೆ ಸರ್. ಅಂದ್ರೆ ಯಾವಾಗ್ಲೂ ಅವ್ರು ಬಂದು ಹೇಳ್ತಾ ಇರ್ತಾರೆ, ಏನಂತ ಹೇಳ್ತಾ ಇರ್ತಾರೆ, ಒಳ ಮನ್ಸಿಂದ, ಅಂತರಾತ್ಮದಿಂದ. ಏನು ಅಂದ್ರೆ ಇದು ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಹೇಳು, ಇದು ಮಾಡು ಅಂದಾಗ ನನಗೀಗೊಂದು 5-6 ಅಂದ್ರೆ ಟೆಸ್ಟ್ ಅಂತಾರಲ್ವಾ, ಅವ್ರು ನಮಗ್ ಟೆಸ್ಟ್ ಇಟ್ಟಂಗೆ ನಾವು ಅವ್ರನ್ನ ಟೆಸ್ಟ್ ಮಾಡಿ ನೋಡ್ತೀವಿ ಅನ್ನೋದು ಸತ್ಯ. ಅದು ಸತ್ಯನಾ ಸುಳ್ಳು, ಸತ್ಯನಾ ಸುಳ್ಳು ಅಂದಾಗ ಅವರು ಅದ್ರಲ್ಲಿ ಪಾಸ್ ಆಗಿ ತೋರಿಸ್ತಾರೆ ಸರ್, ನಮ್ಗೆ ನಂಬಿಕೆ ಬರೋಗೋಸ್ಕರ. ನನ್ಗೆ ಆಗಿರೋ ಇನ್ಸಿಡೆಂಟ್ ಅಲ್ಲಿ ಫಸ್ಟ್ ಒಂದು ಇನ್ಸಿಡೆಂಟ್ ನಾನ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಇಲ್ಲಿ ಫಸ್ಟ್ ಮನೆ ಚೇಂಜ್ ಮಾಡಿದ್ಮೇಲೆ ನನಗೆ ಅದೇ ಅಗಸ್ತ್ಯ ಮುನಿ ಅಂತ ಅದು ಇದು ಒಂದು ಸ್ಕೂಲ್ ಇತ್ತು, ಅದ್ರ ಕಡೆ ಮನ್ಸು ಎಳೀತಾ ಇತ್ತು. ನಾನ್ ರೆಸ್ಯೂಮ್ ಹಾಕ್ಬೇಕು ಅಂದ್ರೆ, ನಾನ್ ಜಾಬ್ ರೆಸ್ಯೂಮ್ ಹಾಕ್ಬೇಕು, ಅಲ್ಲಿ ಹೋಗಿ ನಾನು ಜಾಯಿನ್ ಆಗ್ಬೇಕು, ರೆಸ್ಯೂಮ್ ಹಾಕ್ಬೇಕು, ಜಾಯಿನ್ ಆಗ್ಬೇಕು, ಇಷ್ಟೇ ಬರ್ತಿತ್ತು ನನ್ ಥಾಟ್. ಆದ್ರೆ ನಾನು ಅದು ಯಾಕೆ ಬರ್ತಿತ್ತು ಅಂತ ನನ್ಗೆ ಗೊತ್ತಾಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಒಂದು 8 ಡೇಸ್ ಆದ್ಮೇಲೆ, ನಾನು 41 ಡೇಸ್ ಕಂಪ್ಲೀಟ್ ಆದ್ಮೇಲೆ ಪ್ರಭಾವತಿ ಮ್ಯಾಮ್ ಅನ್ನೋರು ಅದು ಅಗಸ್ತ್ಯ ಮುನಿದು ಆಶಯ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಅದ್ರಲ್ಲಿ ನನ್ಗೊಯ್ದು ಜಾಯಿನ್ ಮಾಡಿಸಿದ್ರು ಪತ್ರಿಸಿದ್ರು. ಅದು ಯಾಕೆ ಮಾಡ್ಸಿದ್ರೆ ಗುರುಗಳು ನಂಗೆ ಗೊತ್ತಿಲ್ಲ, ಬಟ್ ಮಾಡ್ಸಿದ್ರು. ಅಂದ್ರೆ ನನ್ಗೆ ಥಾಟ್ ಬಂದಿದ್ದನ್ನ ಸತ್ಯ ಆಗುತ್ತೆ ಅನ್ನೋದಕ್ಕೆ ಅದು ಒಂದು ಆಯ್ತು. ನೆಕ್ಸ್ಟ್ ನನ್ಗೆ 41 ಡೇಸ್ ಅಲ್ಲೇ ಒಂದು ಈ ಮನೆಗೆ ಬರೋಕಿನ ಮುಂಚೆ ನನಗೆ ಗರುಡ ಪ್ರತ್ಯಕ್ಷವಾಗಿ ಮುಖದ ಹತ್ರ ಬಂದಿತ್ತು ಸರ್. ತುಂಬಾ ದೊಡ್ಡ ಗರುಡ. ನನ್ಗೆ ಒಂದೇ ಸಲ ಭಯ ಆಗೋಗೋಯ್ತು, ಡೋರ್ ತೆಗ್ದಿದ್ ಕೂಡ್ಲೆ ನನ್ ಮುಖದ ಮೇಲೆನೆ ಹಿಂಗ್ ಬಂದಿತ್ತು. ಸೊ ಅದು ಏನಿರ್ಬೋದು ಅಂತ ಆಮೇಲೆ ನನ್ಗೇನ್ ಅನ್ನಿಸ್ತು, ಗರುಡ ವಿಷ್ಣುನ ವಾಹನ, ಅದು ನಮ್ಮ ವಿಷ್ಣು ಅಂದ್ರೆ ನಮ್ಮ ತಂದೆ ಹೆಸರು ಇತ್ತು. ಸೊ ಅದು ಏನೋ ಇರ್ಬೋದು, ತಂದೆ ಆಶೀರ್ವಾದ ಸಿಕ್ಕಿರ್ಬೋದು, ಅಂತ ನಾನು, ಯಾಕಂದ್ರೆ ನೀವು ನೈಟ್ ಎಲ್ಲ ಅದೆಲ್ಲ ಮಾಡಿಸ್ತೀರಾ, ಸೊ ಅದು ಏನೋ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನನ್ಗೆ ಆಮೇಲೆ ತಂದೆ ಅಂತ ಒಂದು ಬಂತು. ತಂದೆ ಅಂತ ಬಂದಿದ್ದು ನಿಜ, ಯಾಕಂದ್ರೆ ನಾನು ಒಂದು ಕ್ವಶನ್ ಹಾಕೊಂಡ್ ಕೂತಿದ್ದೆ, ನನ್ನ ಹಿಂದಿನ ಜನ್ಮಗಳ ಬಗ್ಗೆ. ಅದ್ರೊಳಗೆ ಗರುಡನ ಮಗಳು ಒಂದು ಅದ್ರ ಬಗ್ಗೆ ಒಂದು ರಹಸ್ಯ ಗೊತ್ತಾಯ್ತು ನನಗೆ. ಅದು ಎಲ್ಲಿದೆ ಅಂತಾನು ಗೊತ್ತಾಯ್ತು. ಕೋಲಾರ ಡಿಸ್ಟಿಕ್ ಅಲ್ಲಿ ಇದೆ ಸರ್ ಗರುಡ ದೇವಸ್ಥಾನ. ಸೊ ಅಲ್ಲಿ ನಾನು ಜಾಗ ತಗೊಂಡಿದ್ದೀನಿ. ಅಂದ್ರೆ ಎಲ್ಲ ಅಲ್ಲಿ ಲಿಂಕ್ ಇದೆ. ನನ್ಗೆ 9 ವರ್ಷದ ಹಿಂದೆ ಬ್ಯಾಂಗ್ಳೂರೇ ಗೊತ್ತಿಲ್ಲ, ನನ್ಗೆ ಕೋಲಾರ ಎಲ್ಲಿಂದ ಗೊತ್ತು. ಆದ್ರೂ ಕೂಡ ಅಲ್ಲಿ ಹೋಗಿ ಯಾಕೆ ಇನ್ವೆಸ್ಟ್ ಮಾಡಿದೀನಿ, ಯಾಕೆ ತಗೊಂಡಿದೀನಿ ಅದು ನನ್ಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಗರುಡ ದೇವಸ್ಥಾನ ಅನ್ನೋದು ಅಲ್ಲಿ ಇದೆ, ಕೆತ್ತನೆ ಮೂರ್ತಿ ಅಂತ ಗೊತ್ತಾಯ್ತು. ಸೊ ನಾನು ಅದನ್ನ ನಂಬುತ್ತೀನಿ, 100% ಅದು ಕರೆಕ್ಟ್ ಇದೆ ಅಂತ ನಂಬುತ್ತೀನಿ. ನನ್ ಪ್ರಶ್ನೆನೂ ಹಾಕಿ ಕೇಳಿದೆ, ಅದು ಹೌದು ಅಂತಾನು ಬಂತು ಸರ್. ನೆಕ್ಸ್ಟ್ ಇವತ್ತು ನಿನ್ನೆ ಒಂದ್ ದಿವ್ಸ ನಾನು ಏನೋ ಹೇಳ್ಬೇಕಂದಿದ್ದೆ, ಅದನ್ನ ನಿನ್ನೆ ಸುಬ್ರಹ್ಮಣ್ಯ ಸರ್ ಅವರು ನಾನು ಏನೋ ಬೆಳಗ್ಗೆ ಅನ್ಕೊಂಡಿದ್ದನ್ನ ಅವರು ಹೇಳಿದ್ರು. ನಾನು ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡಲ್ಲ, ಒಂದೊಂದು ಕ್ಲಾಸ್ ಮಿಸ್ ಮಾಡ್ತೀನಿ, ಸಾಯಂಕಾಲದ ಕ್ಲಾಸ್. ಆವಾಗ ಪದ್ಮಾ ಮ್ಯಾಮ್ ನನ್ ಕಾಲ್ ಮಾಡಿ ಹೇಳಿದ್ರು, ನೀವ್ ಇವತ್ ಕ್ಲಾಸ್ ಅಟೆಂಡ್ ಮಾಡ್ಬೇಕು. ಅವ್ರು ಯಾವತ್ತೂ ಕಾಲ್ ಮಾಡಲ್ಲ ಹಂಗೆ, ಏನಾದ್ರೂ ಲಿಂಕ್ ಇವತ್ ನೀವು ಅಟೆಂಡ್ ಮಾಡ್ಬೇಕು ಕ್ಲಾಸ್ ಅಂತ ಹೇಳಿದ್ರು.
ಅದು ಪತ್ರಿಜಿ ಗುರುಗಳದ ಆಜ್ಞೆ ಆಗಿತ್ತು ಏನೋ ಗೊತ್ತಿಲ್ಲ. ನನಗೆ ಬೆಳಗ್ಗೆ ಒಂದು ಥಾಟ್ ಬಂದಿತ್ತು, ಆ ಥಾಟ್ ರಿಸಲ್ಟ್ ಇದ್ರಲ್ಲಿ ಇತ್ತು ಸರ್. ಸೊ ಅಂದ್ರೆ ಕನೆಕ್ಟ್ ಆಗಿದ್ದಾರೆ ಅಂದ್ರೆ ಅವ್ರ ಕಣ್ಣಿಗೆ ಕಾಣಿಸ್ತಾರೆ ಅಂತಲ್ಲ, ನಮ್ ಥಾಟ್ಸ್ ಅಲ್ಲಿ ಅಷ್ಟು ಪವರ್ ಇದೆ. ಅವ್ರು ಯಾವ ಮೂಲಕನಾದ್ರೂ ಕೊಡ್ಬೋದು, ಯಾವ ಚಾನಲ್ ಇಂದನೂ ಕೊಡ್ಬೋದು, ಮನುಷ್ಯರಿಂದ ಕೊಡ್ಬೋದು, ಮೆಸೇಜ್ ಮೂಲಕ ಕೊಡ್ಬೋದು, ಯಾವ್ದೋ ಪ್ರಾಣಿ ಪಕ್ಷಿಗಳಿಂದ ತಿಳಿಸ್ಬೋದು ಅನ್ನೋದಕ್ಕೆ. ಆದ್ರೆ ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಅದು ದಿನನಿತ್ಯದ ಲೈಫ್ ಅಲ್ಲಿ ನಮ್ಗೆ ಏನ್ ಚೇಂಜಸ್ ಆಗ್ತಾ ಇದೆ, ಯಾಕೆ ಚೇಂಜಸ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಅಂದ್ರೆ ತುಂಬಾ ಡೀಪ್ ಆಗಿ ಏನಲ್ಲ, ಆದ್ರೆ ಒಂದಿನ 2 ದಿನದಲ್ಲಿ ಅದು ಸ್ವಲ್ಪ ಸ್ವಲ್ಪ ಕ್ಲಿಯರೆನ್ಸ್ ಸಿಗುತ್ತೆ. ಈ ಥರ್ಡ್ ಐ ಓಪನ್ ಆಗಿರೋರಿಗೆ ಅದ್ರಲ್ಲಿ ನೀವು ಹೇಳ್ತೀರಾ ಯಾವಾಗ್ಲೂ 5 ಪದರಗಳಿರುತ್ತೆ, ಅದು ಇರುತ್ತೆ ಅಂತ. ಅಂದ್ರೆ ಆತರ ಒಂದೇ ಸಲ ಅದು ಅಷ್ಟು ಕ್ಲಿಯರೆನ್ಸ್ ಆಗಿ ನಮ್ಗೆ ರಿಸಲ್ಟ್ ಸಿಗಲ್ಲ. ಅಷ್ಟು ಕ್ಲಿಯರೆನ್ಸ್ ಆಗಿ ಸಿಗ್ಬೇಕಂದ್ರೆ ಎಲೈನ್ಟೈನ್ ಮಾಸ್ಟರ್ ಆಗ್ಬೇಕು ಅಂತ ನಂದು ಅನಿಸಿಕೆ. ಸೊ ಬಟ್ ಏನೋ ಒಂದು ಹಿಂಟ್ ಅಂತೂ ಸಿಗ್ತಾ ಇರುತ್ತೆ, ಆ ಹಿಂಟ್ ಕನೆಕ್ಟ್ ಆಗ್ತಾ ಇರುತ್ತೆ ಬೇರೆಯವ್ರ ಥ್ರೋ. ನಾವ್ ಅನ್ಕೊಂಡಿದ್ದು ಇನ್ನೊಬ್ರ ಥ್ರೋ ಇಂದ ಅದು ಟ್ರೂ ಆಗಿರುತ್ತೆ. ಇನ್ನೊಂದು ನನಗೆ ಆ ಅಂತರ್ಗಂಗೆ ಅಂತ ಒಂದು ಥಾಟ್ ಬಂತು. ಅದು ನಾನ್ ನಾನು ಅಡಿಗೆ ಮಾಡ್ಬೇಕಿದ್ರು ಕೂಡ ನನ್ಗೆ ಹೋಗಿ ಹೇಳು, ನೀನ್ ಹೋಗಿ ಇದನ್ನ ಶೇರ್ ಮಾಡು ಅನ್ನೋ ತರ ಒಂದು ಫೀಲ್ ಬರ್ತಾ ಇತ್ತು. ಅವತ್ತು ನೀವು ಕೂಡಲ ಸಂಗಮದಲ್ಲಿ ಇದ್ರಿ ಸರ್, ಅದ್ರಲ್ಲಿ ನೀವು ಮೌನ ವ್ರತ ಬೇರೆ ಹಿಡ್ದಿದ್ರಿ. ನನ್ಗೆ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ನಂಗೆ ಇಷ್ಟ ಇರ್ಲಿಲ್ಲ. ಸೊ ನಾನು ನಾಗರತ್ನ ಮ್ಯಾಮ್ಗೆ 9:15ಗೆಲ್ಲ ಕಾಲ್ ಮಾಡಿದೆ. ನಾನು ಲೇಟ್ ಆಗಿ ಕಾಲ್ ಮಾಡಿದೆ, 9:15 ಆಗಿತ್ತು. ಸೊ ಮೇಡಮ್ ನನ್ಗೆ ಹಿಂಗೆ ಅನ್ನಿಸ್ತಾ ಇದೆ, ನಾನು ಹೆಂಗೆ ಮಾಡೋದು, ಇದನ್ನ ಶೇರ್ ಮಾಡೋದು ಬೇಡ, ನಾವು ಜೂನಿಯರ್ಸ್, ನಮ್ಗೆ ಏನು ಇದು ಯಾಕೆ ಬರ್ತಾ ಇದೆ ಗೊತ್ತಿಲ್ಲ, ಬಟ್ ಸ್ಟ್ರಾಂಗ್ ಇದೆ ಮೇಡಮ್ ನಾನು ಅಂತ ಹೇಳಿದೆ. ಅವ್ರು ಇನ್ನೊಂದ್ಸಲ ಕುತ್ಕೊಳ್ಳಿ, ನೀವು ಕುತ್ಕೊಂಡು ಕೇಳಿ ಅಂತ ಹೇಳಿದ್ರು. ಆದ್ರೂ ನನ್ ಮನ್ಸು ಒಪ್ಪಲ್ಲ ಮ್ಯಾಮ್, ನೀವು ಸ್ವಲ್ಪ ಸೀನಿಯರ್ ಇದ್ರೆ ನೀವು ಕುತ್ಕೊಂಡು ಕೇಳಿ ಅಂತ ನಾನು ಹೇಳಿದೆ ಅವ್ರಿಗೆ. ಸೊ ಅವ್ರು ಆಯ್ತು ನಾನು ನೋಡ್ತೀನಿ, ಇವತ್ ನೋಡಿ ನಾಳೆ ಇದ್ ಮಾಡ್ತೀನಿ. ಆದ್ರೆ ಪತ್ರಿಜಿ ಅವ್ರಿಗೆ ಪವಾಡ ಮಿರಾಕಲ್, ಇಲ್ಲಿ ಒಂದು ಮಿರಾಕಲ್ ನಡೆದೋಯ್ತು. ಅಂದ್ರೆ ನನಗೂ ಗೊತ್ತಿಲ್ಲ, ನಾಗರತ್ನ ಮ್ಯಾಮ್ಗೂ ಗೊತ್ತಿಲ್ಲ, ವಸಂತಿ ಮ್ಯಾಮ್ ಅವರು ಜ್ಯೋತಿ ಮ್ಯಾಮ್ ಅನ್ನೋರಿಗೆ ಕರ್ಸಿದ್ದಾರೆ ಸರ್. ಅದು ನಾನು ನಾಗರತ್ನ ಮ್ಯಾಮ್ ಅವತ್ ಶೇರ್ ಮಾಡ್ಬೇಕನ್ನೋ ಉದ್ದೇಶ ಅವರಿಗೂ ಇರ್ಲಿಲ್ಲ, ನಾನು ಅವತ್ತು ಅದನ್ನ ಹೇಳ್ತೀನಿ ಅನ್ನೋ ಉದ್ದೇಶನೂ ನನ್ಗೂ ಇರ್ಲಿಲ್ಲ. ಸೊ ಏನೋ ಕ್ಲಾಸಲ್ಲಿ ಬಂದ್ ಕೂತ್ವಿ, ನಾನು ಜಸ್ಟ್ ಲೇಟ್ ಆಗಿ ವಿಡಿಯೋ ಆನ್ ಮಾಡಿದೆ. ಆವಾಗ ನನ್ ಫಸ್ಟ್ ಒಂದು ವರ್ಡ್ ಕಿವಿಗೆ ಬಿದ್ದಿದ್ದು ಜ್ಯೋತಿ ಮ್ಯಾಮ್ದು, ನಿಮ್ಮ ಆತ್ಮನ ನೀವು ಗೌರವಿಸಿ, ಫಸ್ಟ್ ನೀವು ಗೌರವಿಸಿ, ಈ ವರ್ಡ್ ಕಿವಿಯಲ್ಲಿ ಬಿತ್ತು ಸರ್. ಅಂದ್ರೆ ನನ್ಗೆ ಏನೋ ಮೆಸೇಜ್ ಕೊಡ್ತಾ ಇದಾರೆ ಪತ್ರಿಜಿ ಗುರುಗಳು. ಓ ನಾನು ಇದನ್ನ ಹೇಳ್ಬೇಕಾ ಬೇಡ, ಇದು ಥಾಟ್ ಕರೆಕ್ಟಾ ತಪ್ಪಾ ಅಂತ ನಾನು ನನ್ನಲ್ಲೇ ಅವಲೋಕನೆ ಮಾಡ್ಕೊಂತ ಇದ್ದೆ. ಸೊ ಅದಕ್ಕೆ ಅವರು ನನಗೆ ಡೈರೆಕ್ಟ್ ಆಗಿ ಅವ್ರ ಥ್ರೋ ಹೇಳಿದ್ರು, ಅಂದ್ರೆ ನಿನ್ನ ಆತ್ಮನ ನೀನು ಫಸ್ಟ್ ಗೌರವಿಸು ಅಂತ. ನನ್ಗೆ ಅದು ಅರ್ಥ ಆಯ್ತು. ಸೊ ನಾನು ಹೇಳ್ಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಅಷ್ಟೊತ್ತಿಗೆ ಆಮೇಲೆ ಎಲ್ಲಾ ಮುಗೀತು, ನಾನು ಧೈರ್ಯ ಮಾಡಿ ಹೇಳಿದೆ ಸರ್, ಅದು ಹಿಂಗ್ ನನ್ಗೆ ಬಂದಿರೋ ಥಾಟ್ ಇದೆ, ಅಲ್ಲಿ ಯಾರಿಗ್ ಹೋಗಕ್ ಆಗಲ್ಲ ಅನ್ನೋರಿಗೆ ಇರ್ಬೋದು, ಅಥವಾ ಏನಕ್ಕೋ ಗೊತ್ತಿಲ್ಲ, ಪತ್ರಿಸಿ ಗುರುಗಳು ಗಂಗೆ ಇಲ್ಲೇ ಬಂದು ಸ್ಥಾಪನೆ ಆಗಿದೆ, ಅಂತರ್ಗಂಗೆ ಅಂತ ಒಂದು ಪ್ಲೇಸ್ ಇದೆ ಅಂತ ಹಿಂಗೆ ನಂಗೆ ಬರ್ತಾ ಇದೆ. ಮೇ ಬಿ ಇಲ್ಲಿ ಕುಂಭಮೇಳ ನಡೀತಾ ಇದೆ, ಅದಕ್ಕೆ ಏನೋ ಅಂತ ಅಂದಾಗ ನಾಗರತ್ನ ಮ್ಯಾಮ್ ಏನ್ ಹೇಳಿದ್ರು, ಹೌದು ಮೇಡಮ್ ನನ್ಗೆ ಬೆಳಗ್ಗೆ ಒಬ್ರು ಮಾಸ್ಟರ್ ಕೇಳಿದ್ರು, ಹಿಂಗೆ ಮಾತಾಡಿದ್ವಿ ನಾವು ಇದ್ರ ಬಗ್ಗೆ, ಕುಂಭಮೇಳ ಬಗ್ಗೆ. ಅಯ್ಯೋ ಅಲ್ಲಿಗೆ ಹೋಗಕ್ಕೆ ಇಷ್ಟು ಖರ್ಚಾಗತ್ತೆ ಅಷ್ಟು ಖರ್ಚಾಗತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಪತ್ರಿಜಿ ಅವರು ಅದಕ್ಕೆ ಆ ಮಾಸ್ಟರಿಗೆ ಕೊಟ್ಟಿರ್ಬೋದು ಇದು ಅಂತ ನಾನು ಅನ್ಕೊಂಡಿದೀನಿ ಅಂತ ಅವ್ರು ಹೇಳಿದ್ರು. ಅಷ್ಟೊತ್ತಿಗಾಗ್ಲೇ ಜ್ಯೋತಿ ಮ್ಯಾಮ್ ಅವರು ಕೋಲಾರ ಅವರು ಅಂತ ನಮಗ್ ಗೊತ್ತಿರ್ಲಿಲ್ಲ. ಅವರು ಕೂಡ ಅದನ್ನ ಹೇಳಿದ್ರು, ಅರೆ ನಾನು ಕೋಲಾರದವಳು, ಹೌದು ಇಲ್ಲಿವರೆಗೂ ಅದ್ರ ಮೂಲ ಹುಡ್ಕಕ್ ಹೋದವ್ರಿಗೆ ಮೂಲನೇ ಸಿಕ್ಕಿಲ್ಲ, ಹೋದವರು ವಾಪಸ್ಸೇ ಬಂದಿಲ್ಲ, ಆ ತರ ಹೇಳಿದ್ರು. ಬಟ್ ಪತ್ರಿಜಿ ಗುರುಗಳು ಅದು ಒಂದು ಇದು ಮಾಡಿದ್ರು. ಆಕ್ಚುಲಿ ನಾನು ಅದನ್ನ ಹುಡ್ಕಕ್ಕಂತ ನಾನು ಹೋಗಿಲ್ಲ, ಅದು ಯಾಕೆ ನನ್ಗೆ ಗೊತ್ತಾಯ್ತು ಗೊತ್ತಿಲ್ಲ. ಬಟ್ ನಾನ್ ಹುಡುಕಿದ್ದು ಲವಕುಶ ಅವನಿ ಬೆಟ್ಟ ಹುಡ್ಕಕ್ ಹೋಗಿ ನನ್ಗೆ ಅದು ಸಿಕ್ತು. ನನ್ಗೆ ಅವನಿ ಬೆಟ್ಟ ಸಿಕ್ಕಿಲ್ಲ ಅವತ್ತು, ನನ್ಗೆ ಅವನಿ ಬೆಟ್ಟ ಸಿಕ್ಕಿದ್ದು 2-3 ದಿವಸ ಆದ ನಂತರ. ಅಂದ್ರೆ ನನ್ಗೆ ಅದು ಮೆಸೇಜ್ ತಿಳಿಸೋದಿತ್ತು, ಅದಕ್ಕೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಅವಿನಿ ಬೆಟ್ಟ ಲವಕುಶದ್ದು ಫಸ್ಟ್ ನಾನು ನೋಡ್ಬೇಕಿತ್ತು, ನಾನು ಅದನ್ನ ನೋಡ್ಲಿಲ್ಲ, ನಾನು ಇದನ್ನ ನೋಡ್ದೆ. ಸೊ ಇದು ಒಂದು ಮಿರಾಕಲ್.
ಅಂತ ನನಗೆ ಅನಿಸ್ತು ಸರ್. ಈ ತರ ತುಂಬಾ ವಿಷಯಗಳು ಗೊತ್ತಾಗ್ತಾ ಇದಾವೆ. ಆಮೇಲೆ ಕೆಲವೊಂದು ಇನ್ನೂ ನಾವು ಆಳವಾಗಿ ಹೋಗ್ಬೇಕು, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಇದು ಗೊತ್ತಾಯ್ತು ಅದು ಗೊತ್ತಾಯ್ತು ಅಂತ ಆತರನೂ ಪಡ್ಬೋದು. ಈಗ ಹೇಳ್ತಾರಲ್ಲ, ಈಗ ಅತಿಯಾಗಿ ಖುಷಿನೂ ಪಡಬಾರ್ದು, ಅತಿಯಾಗಿ ದುಃಖನೂ ಪಡಬಾರ್ದು ಅಂತ. ಸೊ ಆ ತರ ನಾವು ಆತ್ಮಾವಲೋಕನ ಮಾಡ್ಕೊತಾನೆ ಇರ್ಬೇಕು ದಿನ ದಿನ ದಿನ. ಸೊ ಇನ್ನು ತುಂಬಾ ಒಳ್ಳೆ ಒಳ್ಳೆ ಅನುಭವಗಳು ಆಗ್ತವೆ ಅಂತ ನನ್ನ ಅನಿಸಿಕೆ. ನನಗೆ ಥಾಟ್ಸ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದಾವೆ ಸರ್. ಮತ್ತೆ ನಿನ್ನೆ ಸುಜಾತಾ ಮೇಡಮ್ ನಿಮ್ಗೆ ಒಂದೇ ಸಲ ಶ್ರೀರಂಗನಾಥ ಅಂತ ಇನ್ನೊಂದು ಹೆಸರು ಏನೋ ಕರೆದ್ರು ಅವರು. ಅವಾಗ ನೀವು ಯಾಕೆ ಇನ್ನೊಂದು ಹೆಸರು ನನಗೆ ಅಂತ ನೀವು ಕೇಳಿದ್ರಿ. ಬಟ್ ನಾನು ಬೆಳಗ್ಗೆ ನೋಡಿದ್ದೆ ಸರ್, ಅದು ಬೆಳಗ್ಗೆ ಆ ವಿಡಿಯೋ ನೋಡಿದಾಗ ಅದ್ರೊಳಗ ಅದನ್ನೇ ಗರುಡನ ಮಗಳು ಹೇಳಿದ್ನಲ್ಲ, ಅದು ಕೃಷ್ಣನ ಇನ್ನೊಂದು ಹೆಸರು ಶ್ರೀರಂಗನಾಥ ಅದ್ರಲ್ಲಿ ಇದೆ ಸರ್. ಸೊ ಅಂದ್ರೆ ನಾನ್ ನೋಡಿರೋ ವರ್ಡ್ ಈ ತರ ಪ್ರತಿಯೊಂದು ಅಂದ್ರೆ ನನ್ಗೆ ಏನಕ್ಕಂದ್ರೆ ನಿನ್ ಥಾಟ್ಸು, ನೀನ್ ಕೇಳಿರೋ ವರ್ಡು ನಾನ್ ಕನೆಕ್ಟ್ ಆಗಿದ್ದೀನಿ ಅಂತ ತೋರ್ಸ್ಕೊಟ್ರು ಗುರುಗಳು ಅಂತ ನನ್ಗೆ ಅನ್ನಿಸ್ತಾ ಇದೆ. ಆಮೇಲೆ ಈಗ ನಾನು ಈ ಕೇಳಿರೋ ಕ್ವಶನ್ಗೂ ಯಾವ್ದರ ಮೂಲಕ, ಈ ಯಾರ್ದೋ ಥ್ರೋ ಆಗ್ಲಿ, ಮೆಸೇಜ್ ಆಗ್ಲಿ, ಅಥವಾ ಯಾರ್ದೋ ಕಾಲ್ ಬಂದಿರುತ್ತೆ, ಏನೋ ಆಗಿ ನನ್ಗೆ ಆ ಮೆಸೇಜ್ ಬರುತ್ತೆ ಸರ್. ಅದಕ್ಕೆ ಈ ಗುಡಾಕೇಶದಲ್ಲಿ ತುಂಬಾ ಶಕ್ತಿ ಇದೆ. ಸಣ್ಣ ಪುಟ್ಟ 1 ಅವರ್ 2 ಅವರ್ ಮಾಡೋದ್ರಗಿಂತ ನಾವು ದೊಡ್ಡದಾಗಿ ಮಾಡಿದಾಗ ನಮ್ ದೊಡ್ಡದು ಕ್ವಿಂಟಲ್ ಗಂಟ್ಲೆ ಕರ್ಮ ಕಳೆದೋಗುತ್ತೆ ಅನ್ನೋದು ನಿಜ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನನ್ಗೆ ಗೊತ್ತಾಗಿರೋ ಪ್ರಕಾರ ಇದು ನನ್ನ ಲಾಸ್ಟ್ ಜನ್ಮ. ಟೋಟಲ್ ನನ್ಗೆ ಗೊತ್ತಾಗಿರೋ ಪ್ರಕಾರ ಇದು ನನ್ನ ಲಾಸ್ಟ್ ಜನ್ಮ. ನನ್ನ ಎಲ್ಲಾ ಕರ್ಮಗಳನ್ನ ನಾನು ಕಳ್ಕೊಳ್ಳೇಬೇಕಾಗಿದೆ. ಈ ಜನ್ಮ ಕಳೆದ್ರೆ ಮುಗ್ದೋಯ್ತು, ಅದಕ್ಕೆ ನಾನು ಕಳ್ಕೊಳ್ಳೇಬೇಕು ಈ ಜನ್ಮದಲ್ಲಿ. ಅದಕ್ಕೆ ನಾನು ಗುಡಾಕೇಶಕ್ಕೆ ಬಂದಿದ್ದೀನಿ ಅಂತ ನನ್ನ ಥಾಟ್ ಅಲ್ಲಿ ನನಗೆ ಸ್ಟ್ರಾಂಗ್ ಆಗಿ ಗೊತ್ತಿದೆ. ನಾನು ಬಿಲೀವ್ ಮಾಡ್ತೀನಿ ಸರ್ ಅದನ್ನ. ಥ್ಯಾಂಕ್ ಯು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು. ಮತ್ತೆ ಈ ಗುಡಾಕೇಶದಲ್ಲಿ ಇನ್ನೂ ತುಂಬಾ ಅದ್ಭುತ ಅನುಭವಗಳಾಗ್ತವೆ. ಅಷ್ಟರ್ ಟ್ರಾವೆಲ್ ಆಗುತ್ತೆ. ಮತ್ತೆ ನೀವು ಇವತ್ತೊಂದು ಹಾಡು ಹಾಕಿದ್ರಿ ಸರ್, ಅದು ಹಾಡು ಎಲ್ಲರೂ ಕೇಳ್ಬೇಕು. 3 ಕುಂಟರು 3 ಕುರುಡರು, ಅದು ತಿಳಿದವರಿಗೆ ತುಂಬಾ ಅರ್ಥ ಇದೆ ಅದ್ರಲ್ಲಿ. ಅಂದ್ರೆ ಅದು ಯಾರಿಗೇನ್ ತಿಳಿಯುತ್ತೋ ಗೊತ್ತಿಲ್ಲ. 3 ಕುಂಟರು ಬಂದ್ರು, ಇಬ್ರದ್ದು ಇದಿಲ್ಲ, ಒಬ್ನಿಗ್ ಫುಲ್ ಕಾಲೇ ಇಲ್ಲ ಅಂದ್ರೆ ಅದು 2 ದೇಹ 1 ಆತ್ಮ ಅಂತ ಅದ್ರ ಅರ್ಥ ಸರ್ ಅದು. ಸೊ ನನಗೆ ಬಂದಿದ್ದದು ಥಾಟ್ ಬಂದಿದ್ದ ಆ ಹಾಡು ಕೇಳಿದಾಗ. ಯಾರ್ಯಾರು ಏನೇನು ಹೆಂಗ್ ಅರ್ಥ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಅದು ಇನ್ನೂ 1-2 ಸಲ ಕೇಳ್ಬೇಕು ಸರ್ ಅದನ್ನ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಅದು ನನಗೆ ಒಂದು ರಿಸಲ್ಟ್ ಕೊಡ್ತು ಸರ್. ಅದರಲ್ಲಿ ನಿಮ್ಗೆ ಇರೋ ಡೌಟ್ ಏನಿಲ್ಲ, ಆ ಹಾಡು ಹಾಕಿದಾಗ ಅದು ಹಂಗ ಅನ್ನಿಸ್ತು. ಬಟ್ ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ತುಂಬಾ ದೊಡ್ಡ ದೊಡ್ಡ ಅನುಭವಗಳ ಆಗ್ತಾ ಇವೆ, ಆಗುತ್ತೆ. ಆಮೇಲೆ ಇವತ್ತೊಂದು ಮಿರಾಕಲ್ ಆಗಿತ್ತು ಸರ್. ಏನಂದ್ರೆ ನೀವು ನನಗೆ ಕಾಲ್ ಮಾಡ್ಬೇಕು ಅಂದಿದ್ರಿ, ಬಟ್ ಬೈ ಚಾನ್ಸ್ ಆಗಿ ನಾನೇ ನಿಮ್ಗೆ ಕಾಲ್ ಮಾಡಿದೆ. ನನ್ಗೆ ಏನೋ ಒಂದು ಪ್ರಾಬ್ಲಮ್ ಇತ್ತು, ಸಣ್ಣ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳಕ್ಕೆ. ಆವಾಗ ನೀವ್ ಹೇಳಿದ್ರಿ, ನಾನು ಅನ್ಕೋತಾ ಇದ್ದೆ ನಿನ್ ಕಾಲ್ ಬಂತಮ್ಮ ಅಂತ. ಸೊ ಅದು ಒಂದು ಪ್ಲಸ್. ನಾನು ಅವಾಗ ದೇವರ ಪೂಜೆ ಮಾಡಿ ಜಸ್ಟ್ ಜಪ ಮಾಡಿದೆ, ಎದ್ದಿದ್ದೆ. ಎದ್ದಾಗ ನನ್ ದಿನ ಜಪ ಮಾಡ್ಕೊಂತೀನಿ. ಸೊ ಅದ್ರಲ್ಲಿ ನಾನು ಎಲ್ಲಾರ್ನು ಮಾಡ್ತೀನಿ. ಅದ್ರಲ್ಲಿ ಸ್ವರ್ಣಮಾಲಾ ಮ್ಯಾಮ್ದು ನಾನ್ ಮಾಡಿಲ್ಲ, ಯಾಕಂದ್ರೆ ನನ್ಗೆ ಅವ್ರು ಗೊತ್ತೇ ಇಲ್ಲ ನಂಗೆ. ನಾನ್ ಪತ್ರಿಜಿಗುರುಗಳನ್ನ ನೋಡಿರ್ಲಿಲ್ಲ, ಮ್ಯಾಮ್ನು ನೋಡಿರ್ಲಿಲ್ಲ. ನನ್ ಮನ್ಸಲ್ಲಿ ನಾನು ಹಂಗೆ ಅಂದೆ, ನನ್ಗೆ ಅವ್ರು ನೋಡೇ ಇಲ್ಲ, ನಾನು ಅವ್ರನ್ನ ಹೆಂಗೆ ಇಮೇಜ್ ಮಾಡ್ಕೊಂಡು ನನ್ ಜಪ ಮಾಡ್ಲಿ ಅಂತ ನಾನು ಹಿಂಗೆ ಅನ್ಕೊಂಡಿದ್ದೆ ಸರ್. ಆವಾಗ ನೀವು ಗ್ರೂಪ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ರಿ. ಸೊ ಆಮೇಲೆ ನಾನು ಇವಾಗ ಧ್ಯಾನ ತುಂಬಾ ಕಂಟಿನ್ಯೂ ಮಾಡ್ತಾ ಇಲ್ಲ, ಯಾಕಂದ್ರೆ ಕ್ಲಾಸ್ ಅಟೆಂಡ್ ಮಾಡ್ಬೇಕು. ಅದು ನಾನು 4 ಗಂಟೆಗೆ ಇದು ಮಾಡ್ತಾ ಇದ್ದೀನಿ. 1-2 ಅವರ್ ನಾನು ಮಿಸ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ. ಬೆಡ್ ಮೇಲೆ ಹಿಂಗೆ ನೀಟಾಗಿ ಕುತ್ಕೊಂಡಿದ್ದೀನಿ. ಅದು ಅದನ್ನು ಒಂದು ಯಾಕೆ ಮಲಗ್ತೀಯಾ, ಯಾಕೆ ಇದು ಮಾಡ್ತೀಯಾ ಅಂತ ಅನ್ನೋ ಒಂದು ಥಾಟ್ ಬಂತು ನನಗೆ. ಸೊ ಅದು ಇವತ್ತಿಂದ ನಾನು ಮತ್ತೆ ಕೂಡ್ಬೇಕು, ಮತ್ತೆ ಏನೋ ಸಾಧನೆ ಇದೆ ಇದ್ರಲ್ಲಿ, ಇನ್ನು ಮುಂದೆ ಹೋಗ್ಬೇಕು ಅನ್ನೋದಿದೆ. ನಾನು ಇಷ್ಟಕ್ಕೆ ಡ್ರಾಪ್ ಮಾಡೋದ್ರೆ ಸರಿಯಲ್ಲ ಅಂತ ನನಗಿವತ್ತು ತಿಳಿಯಿತು ಸರ್. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಎಲ್ಲಾ ಧ್ಯಾನಿಗಳಿಗೂ ಥ್ಯಾಂಕ್ ಯು. ಯಾಕಂದ್ರೆ ಕೇಳಿ ಕೇಳಿ ಅವರಿಗೆ ಬೋರ್ ಅನ್ಸಿರ್ಬಹುದು, ಬಟ್ ನನ್ಗೆ ಗುರುಗಳು ಏನ್ ಹೇಳಿಸ್ಬೇಕಿತ್ತು ಅಂತ ನಂಗೆ ಗೊತ್ತಿಲ್ಲ. ಯಾಕೆ ಅಪರ್ಚುನಿಟಿ ಕೊಟ್ರು ಅಂತಾನೂ ಗೊತ್ತಿಲ್ಲ, ಯಾರಿಗ ಏನ್ ಅರ್ಥ ಆಯ್ತನೋ ಗೊತ್ತಿಲ್ಲ ಇದ್ರಲ್ಲಿ. ನನ್ ಗುರುಗಳು ಹೇಳ್ಸಿದ್ದನ್ನು ನಾನು ಹೇಳಿದೀನಿ. ಅದ್ರಲ್ಲಿ ಏನಾದ್ರೂ ಲೋಪ ದೋಷ ಏನಾದ್ರೂ ಇದ್ರೆ ಅದು ನನ್ನದು ಸರ್. ಧನ್ಯವಾದಗಳು. 777 ಸೀಕ್ರೆಟ್ ಹೇಳಿಲ್ಲ. ಅದನ್ನೇ ನಾನು ಹೇಳ್ದೆ ಅಲ್ಲ ಸರ್, ಆ ಹಾಡದಲ್ಲೇ ಇದೆ ಅದು.
ಅದನ್ನು ಒಂದಿದೆ 777 ಸೀಕ್ರೆಟ್. 777 ಅರುಣ್ ಸರ್ ಅವ್ರ ನಂಬರ್ ಸರ್. ಅದು 777 ಅಂದ್ರೆ ನನ್ ಗಾಡಿ ಅನ್ಕೊಂಡಿದ್ದೆ, ಯಾವ್ದೋ ಗಾಡಿ ಗಿಫ್ಟ್ ಬರ್ಬೋದು, ಯಾವ್ದೋ ಲಕ್ಕಿ ಡ್ರಾ ಇರ್ಬೋದು ಅನ್ಕೊಂಡಿದ್ದೆ. ಬಟ್ 777 ಅಂದ್ರೆ ಅದು ಸೋಲ್ಮೇಟ್. ಸೋಲ್ಮೇಟ್ ಅಂದ್ರೆ ತುಂಬಾ ಜನ ತಪ್ಪಾಗಿ ಅಪಾರ್ಥ ಮಾಡ್ಕೊಂತಾರೆ. ಸೋಲ್ಮೇಟ್ ಅಂದ್ರೆ ಯೂಸ್ವಲಿ ಪ್ರೇಮಿಗಳು ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಆಸ್ ಯೂಸ್ವಲ್ ಹಿಂಗೆ ತಿಳ್ಕೊಂತಾರೆ. ಬಟ್ ಸೋಲ್ಮೇಟ್ ಯಾರೇ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ತಾಯಿ ಆಗಿರ್ಬೋದು, ಅಥವಾ ಫ್ರೆಂಡ್ ಆಗಿರ್ಬೋದು, ಅಥವಾ ಗುರುಗಳಾಗಿರ್ಬೋದು. ಅಂದ್ರೆ ಅವರು ಒಂದು ಜನ್ಮದಲ್ಲಿ ಅವರ ಅತಿ ಆತ್ಮೀಯರಾಗಿರ್ತಾರೆ ಅಂತ ಒಂದು ಅರ್ಥ ಆಗಿದೆ ಸರ್ ನನಗೆ. ಅದು 777 ಬ್ಲೆಸ್ಸಿಂಗ್, ಸೋಲ್ಮೇಟ್ ಬ್ಲೆಸ್ಸಿಂಗ್ ಅಂತ ನನಗೆ ಅರ್ಥ ಆಗಿದೆ. ಹ್ಮ್. Okay. ಹೇಳಿ, ಗುಡಾಕೇಶ ಮಾಡುವ ಮಾಸ್ಟರ್ಗೆ ನಿಮ್ಮ ಸಂದೇಶ ಏನು? ನನ್ನ ಸಂದೇಶ ಇಷ್ಟೇ ಸರ್, ಗುಡಾಕೇಶದಲ್ಲಿ ತುಂಬಾ ಶಕ್ತಿ ಇದೆ. ನೀವು ಎಲ್ಲ ನಿದ್ದೆನೆ ಬಿಟ್ಟ ಮೇಲೆ ಬೇರೆ ಬಿಡೋದು ಯಾವ ಲೆಕ್ಕ? ನಿದ್ದೆ ಅತಿ ಅಮೂಲ್ಯವಾದದ್ದು ಎಲ್ಲರಿಗೂ ಅಂತ ಊಟ ನಿದ್ದೆ ಇದು ಬೇಸಿಕ್ ಥಿಂಗ್ಸ್. ಬೇಸಿಕ್ ಥಿಂಗ್ಸ್ ನಮಗ್ ಬೇಕಾಗಿರೋ ಥಿಂಗ್ಸ್. ಇದನ್ನೇ ನಾವು ಬಿಡಕ್ ರೆಡಿ ಆಗಿದ್ಮೇಲೆ ಈ ವಜ್ರ ವೈಡರ್ಯ ಐಷಾರಾಮ್ಯ ಇದೆಲ್ಲ ಯಾವ ಲೆಕ್ಕ ನಮ್ಗೆ ಅಂತ ನನ್ಗೆ ಮೋಹ ಮಾಯ ಅದೆಲ್ಲ ರಾತ್ರಿ ಎಲ್ಲಾನೇ ಸಂಸಾರಿಕರಾಗಿದ್ದವ್ರು ರಾತ್ರಿಯಲ್ಲೇ ಅವ್ರದ್ದು ಎಲ್ಲಾನೇ ಇರುತ್ತೆ. ಅವ್ರು ರಾತ್ರಿ ಬುಡಕೇಶ ಮಾಡಕ್ ರೆಡಿ ಇದ್ದಾರೆ ಅಂದ್ಮೇಲೆ ಅದು ಎಲ್ಲ ಅವ್ರದ್ದೆಲ್ಲಾನು ಜೀವಾಗಿ ಬಂದಿದ್ದಾರೆ, ಅವ್ರು ಎಲ್ಲಾನು ಬಿಟ್ಟು ಬಂದಿದ್ದಾರೆ ಅನ್ನೋ ತರ ಅರ್ಥ. ಸೊ ಅವರು ಸಾಧನೆಗೆ ರೆಡಿ ಇದ್ದಾರೆ ಅಂತ. ಅಂದ್ರೆ ಈ ಸಾಧನೆ ಆದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ ನಾವು ಏನ್ ಸಾಧನೆ ಮಾಡಿದೀವಿ ಅಂತ. ಫಸ್ಟ್ ಅವ್ರ ಮನಸ್ಸು ಮಾಡ್ಬೇಕು. ಈ ಗುಡಾಕೇಶ ಎಂದ ಯಾಕೆ ಪತ್ರಿಜಿ ಅವ್ರು ಇದನ್ನ ಇಟ್ಟಿದ್ದಾರೆ ಅಂದ್ರ, ಗುಡಾಕೇಶ ಅಂದ್ರೆ ಎಲ್ಲರೂ ಅಯ್ಯೋ ಅದು ಬಿಡಕ್ಕಾಗತ್ತಾ ಇದು ಬಿಡಕ್ಕಾಗತ್ತಾ ಅಂತ ಕ್ವಶನ್ ಮಾರ್ಕ್ ಬರುತ್ತಲ್ಲ. ಸೊ ಇದು ಬಿಟ್ರೆ ಅವ್ರೆಲ್ಲಾ ಬಿಡ್ತಾರೆ ಅಂತಾನೆ ಇದು ಸ್ಟಾರ್ಟ್ ಮಾಡಿರೋದು ಅಂತ ನನಗನ್ಸುತ್ತೆ ಸರ್. ಅದಕ್ಕೆ ಎಲ್ಲಾರು ಇದನ್ನ ಬಿಟ್ಟು ತೋರಿಸಿ, ನಿಮ್ಗೆ ದೊಡ್ಡ ದೊಡ್ಡ ಅದ್ಭುತವಾದ ಅನುಭವಗಳಾಗ್ತವೆ. ಇದ್ರಲ್ಲಿ ಯಾರು ಏನು ಕಳ್ಕೊಳ್ಳೋದಂತೂ ಏನೂ ಇಲ್ಲ. ಸೊ ಪಡ್ಕೊಳ್ಳೋದು ತುಂಬಾ ಇದೆ, ಪಡ್ಕೊಳ್ಳೋದು. ಆಮೇಲೆ ಇನ್ನೊಂದು, ಇವತ್ತು ವಿವೇಕಾನಂದ ಅವ್ರದ್ದು ಒಂದು ಇದು ರಿಲೀಸ್ ಆಗಿದೆ. ಅದು ಹಳೆಯ ವಿಡಿಯೋ ಅನ್ಸುತ್ತೆ ಅದು. ಅದ್ರಿಂದ ನನ್ಗೇನ್ ಅರ್ಥ ಆಯ್ತು ಅಂದ್ರೆ, ಅಂತ ಅಮೆರಿಕದಲ್ಲಿ ಹೋಗಿ ಅವರು ಆಲ್ ಸಿಸ್ಟರ್ಸ್ ಅಂಡ್ ಮೈ ಬ್ರದರ್ಸ್ ಅಂದಾಗ ಅವ್ರು ಎಲ್ಲರೂ ಅಷ್ಟೊಂದು ಖುಷಿಯಾಗಿ ಇದು ಮಾಡಿದ್ರು. ನಮ್ ಅರುಣ್ ಕುಮಾರ್ ಸರ್ ಅವ್ರು ಡೈಲಿ ಹೇಳ್ತಾರೆ, ನೀವು ಪ್ರೀತಿ ಕೊಡಿ ಪ್ರೀತಿ ತಗೊಳ್ಳಿ, ಪ್ರೀತಿಯಿಂದ ಮಾತಾಡಿಸಿ, ಶತ್ರುಗಳೇ ಇರಲ್ಲ ಅಂದ್ರೆ ಪ್ರಾಬ್ಲಮ್ಮೇ ಇರಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ನಾವ್ ಮನೇಲಿ ಇದನ್ನ ಅಳವಡಿಸ್ಕೊಂಡ್ರು ಎಲ್ಲರೂ ಹಿಂಗೆ ಚಪ್ಪಾಳೆ ಹೊಡ್ಕೊಂಡೇ ಇರ್ಬೋದಲ್ಲ ಅಂತ ಒಂದ್ ಅರ್ಥ ಬಂತು ಸರ್. ನೀವು ಮೊದಲು ಗುಡಾಕೇಶ ಬರೋದಕ್ಕೂ ಬಂದ್ಮೇಲೂ ಏನ್ ಚೇಂಜಸ್ ಇದೆ ಲೈಫಲ್ಲಿ? ಸರ್ ನನ್ನ ಲೈಫಲ್ಲಿ ನಾನು ತುಂಬಾ ಅಂದ್ರೆ ಕೋಪ ತುಂಬಾ ಬರ್ತಿತ್ತು ನನ್ಗೆ, ತುಂಬಾ ಜಾಸ್ತಿ ಕೋಪ ಇತ್ತು ನನಗೆ. ಆಮೇಲೆ ಅಂದ್ರೆ ಯಾವುದು ನಾನು ಆತರದಲ್ಲಿ ಗಾಬರಿ ಆಗ್ತಿದ್ದೆ, ಭಯ ಜಾಸ್ತಿ ಇತ್ತು, ಎಲ್ಲದಕ್ಕೂ ಭಯ ಇತ್ತು. ಇನ್ಸೈಡು ಭಯ ಇತ್ತು, ಔಟ್ಸೈಡು ಭಯ ಇತ್ತು. ನನ್ಗೆ ಭಯ ಅನ್ನೋದೇ ಇಲ್ಲ ಇವಾಗ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಬ್ಳೆ ಕುತ್ಕೊಂಡು ಧ್ಯಾನ ಮಾಡಕ್ಕೂ ರೆಡಿ ಇರ್ಲಿಲ್ಲ. ಅದಕ್ಕೆ ನಾನು ಬೆಡ್ ಸಹಾಯ ತಗೋತಿದ್ದೆ, ಮಕ್ಳ ಪಕ್ಕದಲ್ಲಿ ಕುತ್ಕೊಂಡು ನಾನು ಧ್ಯಾನ ಮಾಡ್ತಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ಅವ್ರು ಎಲ್ಲಾದ್ರೂ ಕುತ್ಕೊಳ್ಳಿ, ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಎಲ್ಲಾದ್ರೂ ಕುತ್ಕೋತೀನಿ, ನೀವು ಆ ಕಡೆ ಹೋಗಿ ಅಂತ ಹೇಳ್ತೀನಿ. ಆ ತರ ಭಯ ಹೊರಟೋಗಿದೆ ನಂದು. ಆಮೇಲೆ ಕೋಪ ತಾಪ, ಮತ್ತೆ ನಾನು 4-5 ದಿವಸ ಮಾತಾಡ್ತಿರ್ಲಿಲ್ಲ, ಆ ಕೋಪ ಮರಿತಾ ಇರ್ಲಿಲ್ಲ. ಅಂದ್ರೆ ಪದೇ ಪದೇ ಅದನ್ನೇ ನೆನೆಸ್ಕೊಂಡು ಅಳ್ತಾ ಇದ್ದೆ. ಇವಾಗ ಅಂದಿದಾರ ಹೋಗ್ಲಿ ಬಿಡು ಅನ್ನೋ ಒಂದು ಇದು ಬಂದಿದೆ ನನ್ಗೆ. ಆಮೇಲೆ ಕರ್ಮ ಕರ್ಮ ಅನ್ನೋದು ಏನು ಅಂತ ಗೊತ್ತಾಗಿದೆ ನನ್ಗೆ. ಇದು ನಮ್ದು ಕರ್ಮ ಇದೆ, ನಾನು ಕಳ್ಕೊಬೇಕು. ಖುಷಿಯಾಗಿ ಕಳ್ಕೊತಾ ಇದ್ದೀನಿ ಇವಾಗ. ಅಲ್ಲಿ ಖುಷಿಯಾಗಿ ನನ್ ಕರ್ಮ ಹೋಗ್ತಾ ಇದೆ ಅಂತ ಹ್ಯಾಪಿಯಾಗಿ ಕಳ್ಕೊತಾ ಇದ್ದೀನಿ ಇವಾಗ. ಆನಂದೋ ಬ್ರಹ್ಮ. ಥ್ಯಾಂಕ್ ಯು ಸರ್, ಅದೆಲ್ಲ ನಿಮ್ಮಿಂದ ಮತ್ತೆ ಪತ್ರಿಜಿ ಗುರುಗಳ ಸಹಾಯದಿಂದ. ನಮ್ಮಿಂದ ಅಲ್ಲ ಮೇಡಮ್, ನಿಮ್ಮ ಪ್ರಯತ್ನ ಅದು. ಪ್ರಯತ್ನ ಎಲ್ಲಾರ್ದು ಇದೆ ಸರ್. ನೀವು ನಮ್ಮನ್ನು ಕೂಡ್ಸಿ ತಿಳಿ ಹೇಳಿ ನಮ್ಮನ್ನ ಮೋಟಿವೇಶನ್ ಮಾಡದೇ ಇದ್ರೆ ನಾವು ಇಷ್ಟು ಮುಂದೆ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಬಟ್ ಮನಸ್ಸಂತೂ ಫಸ್ಟ್ ಒಂದು ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಫಸ್ಟ್ ಮನಸ್ ಮಾಡಿ, ಎಲ್ರೂ ಮನಸ್ ಮಾಡಿ. ನನ್ಗೆ ಹೋಗಿದ್ದೆ ಗೊತ್ತಾಗಿಲ್ಲ 41 days. ಈಗ ಮತ್ತೆ ಈಗ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ ಅಲ್ವಾ. ನಾನು ಅದೇ ಅಂತೀನಿ, ಅವಾಗ ಅಂತ ತಟ್ಟಂತ ಮಾಡ್ಬಿಟ್ಟೆ ಅಲ್ಲ ಅಂದ್ರೆ
ನಮ್ಮ ಮನ್ಸಲ್ಲಿ ಅವಾಗ ಏನು ನನ್ಗೆ ಏನು ಮಾಡ್ಬೇಕಾ ಬೇಡವಾ ಹಿಂಗೆ ಹಂಗೆ ಯಾವ ಥಾಟು ಬಂದಿರ್ಲಿಲ್ಲ ನನ್ಗೆ. ಸಡನ್ಲಿ ಆಯ್ತು ಸರ್ ನಾ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ. ಸೊ ಅದು ಎಷ್ಟು ಈಸಿಯಾಗಿ ಹೋಯ್ತು ಅಂದ್ರೆ ಅದು ಗೊತ್ತೇ ಆಗಿಲ್ಲ. ಇವಾಗ ನನಗೆ ಮಾಸ್ಟರ್ ಬಂದು ಬೈದು ಮಾಡ್ಸ ಇದ್ರೊಳಗೆ ಬಂದಲ್ಲ ಅಂತ ನನಗೆ ಒಂಥರ ಶೇಮ್ ಆಗ್ತಾ ಇದೆ. ಇಷ್ಟೆಲ್ಲ ನಗ್ತಿರಲ್ಲ ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ನಗ್ತಾ ನಗ್ತಾ ಫೋನ್ ಮಾಡಿದ್ರಿ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ಸರ್, ನನ್ಗೆ ಇವಾಗ ಹಾಡು ಅನ್ನೋದೇ ಮರ್ತು ಹೋಗಿದ್ದೀನಿ. ನನ್ ನೋಡ್ದವ್ರೆಲ್ಲ ಅದೇ ಅಂತಾರೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದು ಮಾಡ್ತಿದ್ದೆ, ನಾನು ಚೆನ್ನಾಗಿ ನಗ್ತಾ ಇದ್ದೆ, ಎಲ್ಲರ ಜೊತೆ ಚೆನ್ನಾಗಿದ್ದೆ. ಬಟ್ ಮಧ್ಯದಲ್ಲಿ ನಾನು ಎಲ್ಲಾನು ಮರ್ತು ಬಿಟ್ಟಿದ್ದೆ. ಎಲ್ಲಾ ಮರ್ತು ಅಂದ್ರೆ ನನ್ ಜೀವನದಲ್ಲಿ ನಡೆದಿರೋ ಘಟನೆಗಳು ತುಂಬಾ ದೊಡ್ಡ ದೊಡ್ಡ ಇದ್ವು. ಸೊ ಆ ಘಟನೆಗಳನ್ನ ಮರ ಮರಳಿ ಮರಳಿ ನೆನೆಸ್ಕೋತಿದ್ದೆ ನಾನು. ಇವಾಗ ಇಟ್ಸ್ ಓಕೆ, ಅದು ಹೋಯ್ತು, ಅದು ಆಯ್ತು ಹೋಯ್ತು, ಅದನ್ನ ಅಲ್ಲಿಗೆ ಬಿಡ್ಬೇಕು. ಸೊ ಅದನ್ನೇ ನೆನ್ಸ್ಕೊತಾ ಇಲ್ಲ ನಾನು ಇವಾಗ. ಅದನ್ನ ರಿಲೀಸ್ ಮಾಡಿದೀನಿ ಅಂತ ಇವಾಗ ಒಂದು ಇದು ಇದೆ ಸರ್. ದಿನ ನಿಮ್ಮ ಅಪ್ರಿವೇಶನ್ ಕೇಳಿ ಕೇಳಿ ರಿಲೀಸ್ ಮಾಡಿ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಎಲ್ಲಾನು ರಿಲೀಸ್ ಮಾಡಿದೀನಿ ಒಳಗಿಂದ, ಯಾವ್ದು ಇಟ್ಕೊಂಡಿಲ್ಲ. ಆಮೇಲೆ ಗುರುಗಳು ತುಂಬಾ ದಾರಿಗಳು ತೋರಿಸ್ತಾರೆ. ಅಲ್ಲಿ ಮನೇಲಿರೋ ನೆಗೆಟಿವಿಟಿ, ಮನೇಲಿರೋ ಮನ್ಸಲ್ಲಿರೋ ನೆಗೆಟಿವಿಟಿ, ಎಲ್ಲಾ ನೆಗೆಟಿವಿಟಿಯನ್ನು ತೆಗೆದು ನಮ್ಮ ಊರಾಗ ಕ್ಲಿಯರ್ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಸರ್. ನಮ್ಮನೇಲೂ ಅಂತಿದ್ರು, ಏನು ಅವಳು ಯಾವಾಗೂ ಅಳ್ತಾ ಇರ್ತಾಳೆ, ಯಾವಾಗೂ ಅಳ್ತಾಳೆ ಅಂತ. ಎಲ್ಲರೂ ನೋಡ್ದವ್ರು ಅಂತಿದ್ರು, ಅವಳ ಅಷ್ಟೊಂದು ದುಃಖ ಅವಳು ಹೆಂಗೆ ಇದ್ ಮಾಡ್ಕೊಂತಾಳೆ. ಇವಾಗ ಅವ್ರು ಬಂದ್ ನೋಡಿದ್ರೆ ಯಾರು ನನ್ನ ದುಃಖ ಅನ್ನಲ್ಲ, ಎಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಇವಾಗ ಅನ್ಕೋತೀನಿ ನಾನು. ಇವಾಗ ಜಾಬ್ ಮಾಡ್ತಾ ಇದೀವಿ. ಇನ್ನೂ ಇಲ್ಲ ಸರ್. ಗೊತ್ತಿಲ್ಲ ನನಗೆ ಯಾಕೆ ನಾನು ಇನ್ನೂ ಜಾಬಿಗೆ ಹೋಗಿಲ್ಲ ಅಂತ. ಬಟ್ ಹುಡುಕ್ತಾ ಇದ್ದೀನಿ. ರೆಸ್ಯೂಮ್ ಹಾಕೋಣ ಅಂದ್ರೆ ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದಲ್ವಾ. ಸೊ ನಾನು ಮತ್ತೆ ನೆಕ್ಸ್ಟ್ ಇಯರ್ ಇಂದಾನೆ ಕಂಟಿನ್ಯೂ ಮಾಡೋಣ, ಹೆಂಗೋ ಹಾಲಿಡೇಸ್ ಬರುತ್ತೆ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಮಾರ್ಚಲ್ಲಿ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ಇಂದ ಟ್ರೈ ಮಾಡೋಣ ಅಂತ. ಆದ್ರೆ ನನ್ಗೆ ಇನ್ನೊಂದು ಥಾಟ್ ಬಂದಿದೆ ಸರ್. ಯಾಕಂದ್ರೆ ನಾನು ಒಂದ್ ಕಡೆ ಕೊಟ್ಟಿದ್ದೀನಿ, ಆದ್ರೆ ಅದು ರೆಸ್ಯೂಮ್ ಕೊಟ್ಟಿದ್ದೆ, ನಾನೇ ಹೋಗಿಲ್ಲ. ಅಲ್ಲಿ ಸ್ಯಾಲ್ರಿ ಕಮ್ಮಿ ಅಂತ ನಾನು ಹೋಗಿಲ್ಲ. ಸೊ ಅವರೇ ಮತ್ತೆ ಕರೀತಾರೆ ಅಂತ ಒಂದು ಥಾಟ್ ರಿಲೀಸ್ ಆಗಿದೆ. ಇಷ್ಟೆಲ್ಲ ಥಾಟ್ ನಿಜ ಆಗಿದೆ ಅಂದ್ರೆ ಅದನ್ನು ನಿಜ ಆಗುತ್ತೆ ಅಂತ ನಾನು ನಂಬಿದ್ದೀನಿ, ಅಪಾರವಾಗಿ ನಂಬಿದ್ದೀನಿ ಸರ್. ಅಷ್ಟೇ ಮೇಡಮ್, ಅಷ್ಟೇ. ಹ್ಮ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಹ್ಮ್. ಮಾಡಿ, ಇಷ್ಟಕ್ಕೆ ಸ್ಟಾಪ್ ಮಾಡೋದಿಲ್ಲ. ನಾನು ಸ್ಟಾಪ್ ಅಂತೂ ಮಾಡಿಲ್ಲ ಸರ್. ಇಷ್ಟೇ ಮಧ್ಯದಲ್ಲಿ ಒಂದ್ 2 ಅವರ್ ಒಂದೆರಡು ದಿನ ಮಿಸ್ ಆಗಿತ್ತಲ್ಲ. ಸೊ ಕಂಟಿನ್ಯೂ ಮತ್ತೆ ಈಗ ಮಕ್ಕಳ ಎಕ್ಸಾಮು ಅದು ಇದೊಂದು 21 ಡೇಸ್ ಇದೊಂದು ಕ್ಲಾಸ್ ಮುಗಿಲಿ ಮತ್ತೆ ಪ್ರಾಪರ್ ಆಗಿ ಮಾಡೋಣ ಅಂದಿದ್ದೆ. ಅದಕ್ಕೆ ನನಗೆ ಇವತ್ತು ಬೈದು ಎಬ್ಬಸಿ ಕೂರಿಸಿ. ನಾನೇ ಜಾಸ್ತಿ ನಗ್ತೀನಿ ಅನ್ಕೊಂಡಿದ್ದೆ, ನನಗಿಂತ ಜಾಸ್ತಿ ನಗ್ತಿರಲ್ಲ. ಸರ್ ನಾನು ಇವತ್ತೇ ಇಷ್ಟ ನಗ್ತಾ ಇರೋದು ಅನ್ಸುತ್ತೆ ನನ್ಗೆ. ಅಂದ್ರೆ ಜಾಸ್ತಿ ನಗ್ತಾ ಇರೋದಂದ್ರೆ ಹೇಳ್ಕೊಳ್ತಾ ಇದ್ದಂಗೆ ಖುಷಿ ಆಗ್ತಾ ಇದೆ ನನ್ಗೆ. ಯಾಕೆ ಅಂತಂದ್ರೆ ನನ್ನ ಜೀವನದಲ್ಲಿ ನೀವು ಯಾರನ್ನಾದ್ರೂ ಕೇಳ್ಬೋದು, ಯಾವಾಗ್ಲೂ ಅವಳು ಬರೀ ಅಳ್ತಾಳೆ ಅವಳು. ನನ್ಗೆ ಎಷ್ಟೋ ಜನ ಸಜೆಷನ್ ಮಾಡಿ, ನೀನ್ ಅಳಬೇಡ, ಅಳದ್ ಬಿಡು, ಫಸ್ಟ್ ಅಳದ್ ಬಿಡು, ಅಳದ್ ಬಿಡು ಅಂತ ಎಷ್ಟೋ ಜನ. ನಮ್ಮ ಮನೆಯವರಂತೂ ನನಗೆ ಬರೀ ಅಳ್ತಾನೆ ಅಂತ ಈ ತರ ಇದ್ ಮಾಡ್ತಿದ್ರು. ಇವಾಗ ನಾನು ಅಳೋದು ಇಲ್ಲ, ಎಮೋಷನಲ್ ಯಾವ್ದು ತೋರ್ಸೋದು ಇಲ್ಲ. ನನ್ ಪಾಡಿಗೆ ನಾನು ಕೆಲಸ ಮಾಡೋದು, ನನ್ ಕರ್ತವ್ಯಗಳೇನು, ಪತ್ನಿ ಧರ್ಮ ಏನಿದೆ ಅದು ಮಾಡ್ಬೇಕು. ಅಂದ್ರೆ ನಾನು ಒಂದು ಬಿಟ್ಟಿಲ್ಲ, ಎಲ್ಲಾ ಫಾಲೋ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ ಈ ತರ ಮಾಡ್ಬೇಕು, ಹಿಂಗಿರ್ಬೇಕು, ಮಕ್ಕಳನ್ನ ನೋಡ್ಬೇಕು, ಅವ್ರಿಗೆ ಟಿಫಿನ್ ಕಟ್ಬೇಕು. ಅವಾಗ ನಾನು ಟಿಫಿನ್ಗಳು ನೆಟ್ಟಗೆ ಕಟ್ತಿರ್ಲಿಲ್ಲ ಸರ್, ಹೋಟ್ಲಿಂದ ಜಾಸ್ತಿ ತರಿಸ್ತಿದ್ದೆ. ಸೊ ಇವಾಗ ಪ್ರತಿಯೊಂದ್ರಲ್ಲೂ ಬೆಳಗ್ಗೆ ಎದ್ದು ರಂಗೋಲಿ, ಸ್ಪಿರಿಚುವಲಿ ಅಂತೂ ನನ್ಗೆ ಏನೂ ಗೊತ್ತಿರ್ಲಿಲ್ಲ. ಅಂದ್ರೆ ಜಸ್ಟ್ ಕೈ ಮುಗಿಬೇಕು, ಜಸ್ಟ್ ನನ್ ಕೆಲ್ಸಾನೇ ನನ್ ದೇವ್ರು ಅನ್ಕೋತಿದ್ದೆ ನಾನು. ಬಟ್ ಈಗ ದೇವ್ರು ಅಂದ್ರೆ ಕೆಲ್ಸಾನು ದೇವ್ರನು ಎರಡೂ ಬೇಕು ಅನ್ನೋ ತರ ಈಗಾಗಿದೆ ನನಗೆ. ಸ್ಪಿರಿಚುವಲಿನೂ ಅವೇಕಿಂಗ್ ಆಗಿದೆ ಅಂತ ನನ್ಗೆ ಅನಿಸ್ತು. ಹ್ಮ್. ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಗುಡಾಕೇಶ ಮಾಡಿ. ತುಂಬಾ ನಂತರ ಎಲ್ಲರೂ ನಗ್ತಾ ಇರ್ತೀರಾ. ಈ ಜೀವನದಲ್ಲಿ ನಗುನೇ ಎಲ್ಲ ಕಡೆ ಇರುತ್ತೆ. ಕಷ್ಟ ನೋವು ನನ್ಗಿರೋಷ್ಟು ಕಷ್ಟ ಯಾರಿಗೂ ಇರ್ಲಿಕ್ಕಿಲ್ಲ ಸರ್. ನನ್ನ ಚೈಲ್ಡ್ಹುಡ್ ಇಂದ ಅಂದ್ರೆ ನಾನೊಂದು 10th ಏಜ್ 10 years ಇದ್ದೇನೆ, ಆವಾಗಿಂದ ಸ್ಟಾರ್ಟ್ ಆಗಿರೋದು ಇಲ್ಲಿವರೆಗೂ ನಾವು ಕಷ್ಟನೇ ನೋಡಿದೀವಿ. ಅಂದ್ರೆ
ಅದು ಏನೋ ಅಂತಾರಲ್ಲ, ದುಡ್ಡು ಗಿಡ್ಡು ಎಲ್ಲ ಇದ್ರೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋದೊಂದು. ಅಂತಿಂತ ಕಷ್ಟಗಳಲ್ಲ, ದೊಡ್ಡ ದೊಡ್ಡ ಕಷ್ಟಗಳು ಎದುರಿಸಿದೀನಿ, ದೊಡ್ಡ ದೊಡ್ಡ ಸವಾಲುಗಳು ಎದುರಿಸಿದೀನಿ. ಬರೀ ಕಷ್ಟ ಇಷ್ಟೇನ ನನ್ನ ಜೀವನ ಅನ್ಕೊಂಡಿದ್ದೆ. ಆದ್ರೆ ನನಗೆ ಇವಾಗ ಗೊತ್ತಾಗಿರೋದೇನಂದ್ರೆ, ಇದು ಲಾಸ್ಟ್ ಜನ್ಮ ನಂದು. ಎಲ್ಲಾ ಕಷ್ಟನೂ ನಾನು ಇಲ್ಲೇ ಕಳ್ಕೊಂಡು ಹೋಗ್ಬೇಕು. ಸೊ ಇನ್ನೂ ಉಳಿದಿರೋದು ಇನ್ನು ನನ್ನ ಕೈಯಿಂದ ಆಗಲ್ಲ ಅಂತ ಗುಡಾಕೇಶದಿಂದ ಕಳಿಯೋಣ ಅಂತ ಇಲ್ಲಿ ತಂದು ಹಚ್ಚಿದ್ದಾರೆ. ಇವಾಗ ಹ್ಯಾಪಿಯಿಂದ ಕಳ್ಕೊತಾ ಇದೀನಿ, ಯಾಕಂದ್ರೆ ನನ್ಗೆ ಗೊತ್ತಾಗಿದೆ ಇದು ನನ್ನ ಲಾಸ್ಟ್ ಜನ್ಮ, ಇದನ್ನ ಕಳೆದ್ರೆ ನಾನು ಎಂಜಾಯ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಾಗಿದೆ ಇದು. ಹೋಗ್ತೀರಿ ಮೇಡಮ್, ಮೋಕ್ಷಕ್ಕೆ ಹೋಗ್ತೀರಿ ನೀವು? 100% ಏನು ಸರ್. ಡೌಟ್ ಇಲ್ಲ. ಫಸ್ಟ್ ನೀವೇ ಹೇಳಿದಿರಾ ಸರ್, ಇಲ್ಲೇ ನೀವು ಮೋಕ್ಷ ಹೋಗ್ಬೇಕು ಅಂತ ನೀವೇ ಹೇಳಿದ್ದು ನಾನು ಫಸ್ಟ್ ಡೇ ಅಲ್ಲಿ. ಇನ್ ಮುಂದೆ ಆ ಕಡೆ ಈ ಕಡೆ ಓಡಾಡ್ಬೇಡಿ, ಇಲ್ಲೇ ನೀವು ಮೋಕ್ಷ ಕಾಣ್ಬೇಕು ಅಂತ ನೀವು ಹೇಳಿದ್ದು. ಅದು ವರ್ಡ್ ನಿಮ್ ಬಾಯಿಂದ ಹೆಂಗ್ ಬಂದಿರೋ ಸತ್ಯ ಆಗತ್ತಲ್ಲ. ಸೊ ಅದೇ ವರ್ಡ್ ನನ್ಗೆ ನನ್ ಥಾಟ್ ಅಲ್ಲೂ ಅದೇ ಬಂದಿದೆ ನನ್ಗೆ, ಇದು ನನ್ನ ಲಾಸ್ಟ್ ಜನ್ಮ, ನಾನು ಎಲ್ಲಾನು ಇಲ್ಲೇ ಕಳ್ಕೊಂಡು ಹೋಗ್ಬೇಕು ಅಂತ. ಎನ್ಲೈಟೈನ್ಮೆಂಟ್ ಅಂದ್ರೆ ಅದು ದುಃಖರಹಿತ ಸ್ಥಿತಿ, ಆನಂದೋ ಬ್ರಹ್ಮ. ಯಾವಾಗ್ಲೂ ಎಸ್, ಆನಂದಮಯ ಸ್ಥಿತಿಯಲ್ಲಿ ಇರೋದು ಎನ್ಲೈಟೈನ್ಮೆಂಟ್. ಆಯ್ತಾ? ಆ, ಅದು ನಿಮ್ಮಿಂದ ಸಿಕ್ಕಿದೆ ನೋಡಿ, ಸರ್. ದುಃಖದಿಂದ ನಾನಿಲ್ಲ ನಾನಿಲ್ಲ, ನಿಮ್ಮ ಪ್ರಯತ್ನ ಎಲ್ಲ ಗುರುಶಕ್ತಿ. ಹ್ಮ್ ನಾವೆಲ್ಲ ಅಲ್ಲ ಸರ್. ಏನಂತೀವಿ, ಮಾರ್ಗದರ್ಶಕರಷ್ಟೇ. ಹ್ಮ್ ಆದ್ರೆ ನಿಮ್ಮ ಪ್ರಯತ್ನ ಬಹಳ ದೊಡ್ಡದು, ಸಿಂಹಪಾಲು. ಯಾಕೆಂದ್ರೆ ಇಲ್ಲಿ ನಾವು ಎಷ್ಟು ಜನರಿಗೆ ಆದ್ರೆ ಎಷ್ಟು ಜನ ಅದರ ಸದುಪಯೋಗ ಪಡ್ಕೊಂಡಿದ್ದಾರೆ ಅಲ್ವಾ? ಹ್ಮ್ ಪಡ್ಕೋತಾರೆ ಸರ್, ಸ್ವಲ್ಪ ಟೈಮ್ ಹಿಡಿಬಹುದು, ಸ್ವಲ್ಪ ಕಷ್ಟ ಆಗ್ಬಹುದು, ಬ್ಲಾಕೇಜಸ್ ಇರ್ಬೋದು, ಅವ್ರು ಪ್ರತಿಯೊಂದಕ್ಕೂ ಅವ್ರು ಅವಲೋಕನ ಮಾಡ್ಕೋಬೇಕು ಸರ್. ಹಾ, ಇದು ನನ್ ಬ್ಲಾಕೇಜಸ್. ಇವನ್ ನಾನು ಹೇಳ್ತೀನಲ್ಲ, ಪ್ರಭಾವತಿ ಮ್ಯಾಮ್ ನಂಬರ್ಗೆ ನಂದು ನಾನ್ ಡಿಲೀಟ್ ಮಾಡಿದೆ, ಅವ್ರದ್ದು ಕಾಂಟ್ಯಾಕ್ಟ್ ಆಗ್ಲಿಲ್ಲ, ನಾವು ಮಾತಾಡುವಾಗಲೂ ಕಟ್ ಆಯ್ತು ಸರ್. ಆವಾಗ ಅವ್ರು ಎಷ್ಟು ಟ್ರೈ ಮಾಡಿದಾರಂತೆ, ಅಲ್ಲಿಂದ ಮೊಬೈಲೇ ಸ್ವಿಚ್ ಆಫ್ ಆಯ್ತಂತೆ. ಅವ್ರು ಟ್ರೈ ಮಾಡಿ ಹುಡುಗಿನ ಕರ್ಕೋಬೇಕು ಅಂತ ಎಷ್ಟು ಟ್ರೈ ಮಾಡಿದಾರಂತೆ. ಮಾಡಿದಾಗ ಅವ್ರಿಗೆ ನನ್ಗಂದ್ರು, ಮತ್ತೆ ಅವ್ರ ಅಸಿಸ್ಟೆಂಟಿಗೆ ಹೇಳಿದಾರಂತೆ ಆ ಹುಡುಗಿ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿ. ಸೊ ಆವಾಗ ನಾನಂದೆ, ನನ್ಗೆ ಅರ್ಥ ಆಯ್ತು ಮೇಡಮ್, ನಾನು ಅದಕ್ಕೆ ಬಿಟ್ಟೆ. ಏನೋ ನೆಗೆಟಿವಿಟಿ ಇದೆ, ಇದು ಮಧ್ಯ ಬರ್ತಾ ಇದೆ, ಬೇಡ, ಅದು ಯಾವಾಗ ಬರ್ಬೇಕೋ ಅದು ತಾನೇ ಬರುತ್ತೆ ಅಂತ ನಾನು ಬಿಟ್ಟು ನನ್ ಪಾಡಿಗೆ ನನ್ ಕೆಲಸ. ಓ, ಅದು ಬೇರೆ ಅರ್ಥ ಆಯ್ತಾ ನಿನ್ಗೆ, ಅಂದ್ರೆ ನಿಂದು ತುಂಬಾ ಓಲ್ಡ್ ಸೋಲ್ ಅಮ್ಮ, ಗ್ರೇಟ್ ಅಂತ ಹೇಳಿದ್ರು. ನಿನ್ಗೆ ಅದು ಬೇರೆ ಗೊತ್ತಾಯ್ತಾ ಅಂತ ಹೇಳಿದ್ರು. ಸೊ ನನ್ಗೆ ಅವಾಗ ಇನ್ನೂ ಖುಷಿ ಆಯ್ತು. ಅಂದ್ರೆ ನನ್ಗೆ ಗೊತ್ತಾಗ್ತಾ ಇದೆ ಅಲ್ಲ, ನನ್ಗೆ ಏನು ಅಂತ ಅಂದ್ರೆ, ನನ್ನ ಜೀವನದಲ್ಲಿ ಏನೇ ನಡೆದ್ರೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು, ನೆಗೆಟಿವ್ ಅಲ್ಲ. ಸಮಥಿಂಗ್ ಇಸ್ ದೇರ್ ಅಂತ ನಾನು ಅಲ್ಲಿ ಥಿಂಕ್ ಮಾಡಿದೆ. ಸೊ ಅದು ಬೇರೆ ಗೊತ್ತಾಯ್ತು ಅಂದಾಗ ನಂಗೆ ಖುಷಿ ಆಯ್ತು. ವೆರಿ ಗುಡ್ ಮೇಡಮ್. ನಿಮ್ಮ ಗುಡಾಕೇಶ ಎಕ್ಸ್ಪೀರಿಯನ್ಸ್ ಬಹಳಷ್ಟು ಜನರಿಗೆ ಸ್ಫೂರ್ತಿ ಆಗಲಿ. ಆಗೋಲ್ಲ ಆಗೋಲ್ಲ ಅಂತ ಒದ್ದಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ? ನಿಮ್ಮ ಸಂದೇಶ ಏನು? ಸರ್ ಮನಸ್ಸು ಒಂದೇ ಸರ್, ನೀವು ಒಂದಿನ ಕುತ್ಕೊಂಡ್ ನೋಡಿ ಸರ್, ಒಂದಿನ ಕುತ್ಕೊಳಕ್ ಹೇಳಿ, ಒಂದಿನ ಕೂತ್ರೆ ಸಾಕು, ಆ ಗುಡಾಕೇಶ ಬಿಡಲ್ಲ ಸರ್. ಅದಕ್ಕೆ ಎಕ್ಸಾಂಪಲ್ ನೀವು ನಿನ್ನೆ ಕರ್ಕೊಂಡ್ ಬಂದಿದ್ದೀರಲ್ವಾ ಸರ್, ಕೂಡಲ್ ಸಂಗಮದಿಂದ ರಿಟರ್ನ್ ಬಂದಿದ್ದಾರೆ ನೋಡಿ, ಅವರೇ ಸಾಕ್ಷಿ ಸರ್. ಯಾಕಂದ್ರೆ ಮಾಡಿ ಬಿಟ್ಟು ಹೋದವರಿಗೂ ಗುಡಾಕೇಶ ಮತ್ತೆ ಹೇಳ್ಕೊಂಡ್ ಬರುತ್ತೆ ಸರ್. ಯಾಕಂದ್ರೆ ಅವ್ರ ಕರ್ಮ, ನಾವು ಬರಲ್ಲ ಇಲ್ಲಿ, ನಮ್ಗೆ ದೇವರೇ ತಂದು ಹಚ್ತಾನೆ ಇಲ್ಲಿ. ಯಾಕಂದ್ರೆ ಅದು ನಿಜವಾಗ್ಲೂ ನನ್ಗೆ ಧ್ಯಾನನೂ ಗೊತ್ತಿರ್ಲಿಲ್ಲ, ನಿಮ್ ಗುಡಾಕೇಶನೂ ಗೊತ್ತಿರ್ಲಿಲ್ಲ, ಪತ್ರಿಸಿ ಗುರುಗಳೇ ಗೊತ್ತಿರ್ಲಿಲ್ಲ ನಂಗೆ. ಮೇನ್ ಅಂದ್ರೆ ನಾನು ಇಲ್ಲಿ ಕರ್ನಾಟಕದಲ್ಲಿ ಇದ್ದೀನಿ, ನಂಗೆ ಗೊತ್ತೇ ಇರ್ಲಿಲ್ಲ ಅವ್ರು ಇದಾರೆ, ಧ್ಯಾನ ಅನ್ನೋದೊಂದಿದೆ ಅಂತ ಏನೂ ಗೊತ್ತಿರ್ಲಿಲ್ಲ ನನ್ಗೆ. ನನಗೆ ಅಂದ್ರೆ ನಮ್ದು ಎಲ್ಲಿ ಮುಕ್ತಿ ಆಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಅವ್ರ ಬಂದಿರ್ತಾರೆ ಅಂದ್ರೆ ಅವ್ರದ್ದು ಅದು ಅಲ್ಲಿ ಇದೆ, ನೀವು ಟ್ರೈ ಮಾಡ್ಬೇಕಷ್ಟೇ. ಫಸ್ಟ್ಗೆ ನಿಮ್ ಮನ್ಸನ್ನ ನೀವು ಅಲ್ಲಿ ಬರ್ಬೇಕಂದ್ರೆ ಅಲ್ಲಿ ಇದೆ ಅದು, ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ನಾವು ಸುಮ್ನೆ ಬಂದಿಲ್ಲ ಇಲ್ಲಿ, ಸುಮ್ನೆ ಬಂದು ಹೊರಗೆ ಹೋಗಕ್ ಬಂದಿಲ್ಲ. ಯಾಕಂದ್ರೆ ನಾನು ಎಕ್ಸಾಂಪಲ್ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಪ್ರಭಾವತಿ ಮ್ಯಾಮ್ ಎಕ್ಸಿಟ್ ಆದ್ರೂ ಕೂಡ ನನಗೆ ಮತ್ತೆ ವೈದಲ್ಲಿ ಹಚ್ಚಿದೆ ಅಂದ್ರೆ ಸಮಥಿಂಗ್ ಇಸ್ ದೇರ್, ಅಲ್ಲಿ ಇದೆ, ಏನೋ ಇದೆ, ಅದಕ್ಕೆ ಹೋಗ್ಬೇಕು, ಅದು ಮುಗಿಸ್ಬೇಕು ಅನ್ನೋದೊಂದು ಅವ್ರ ಹತ್ರ ಬರ್ಬೇಕದು, ಆ ಮನ್ಸಿಂದ ಹುಟ್ಟಬೇಕು ಅದನ್ನ. ಇಲ್ಲ, ಇಲ್ಲಿ ಏನೋ ಇದೆ, ಇದನ್ನ ಮಾಡ್ಲೇಬೇಕು, ಇದಕ್ ಬಂದಿದೀವಿ ಅಂದ್ರೆ ವಾಪಸ್ ಹೋಗ್ಬಾರ್ದು. ಏನೋ ಇದೆ, ಇದು ಕಷ್ಟ ಆಗ್ಲಿ, ನಷ್ಟ ಆಗ್ಲಿ, ಸುಖ ಸಿಗ್ಲಿ, ದುಃಖ ಸಿಗ್ಲಿ, ನಾವ್ ಮಾಡ್ಬೇಕು ಅಂದ್ರೆ ಅದು ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು. ಸೂಪರ್. ಚೆನ್ನಾಗಿ ವೆರಿ ಹೇಳಿದ್ರು ಗುಡ್ ಮೇಡಮ್. ಥ್ಯಾಂಕ್ ಯು ಸರ್. ಸರ್. ಇವತ್ತು ಪದ್ಮಾ ಮೇಡಮ್,
ಪದ್ಮಾ ಮೇಡಮ್, ಕಣ್ಣಿಗೆ ಬೆಟ್ಟ ಯೋಗ ನಿದ್ರೆ ಮುಗೀತಾ? ಇವತ್ತು ಯೋಗ ಯೋಗ ನಿದ್ರೆ ಮುಗೀತಾ ಮೇಡಮ್? ಕಣ್ಣಿಗೆ ಬಟ್ಟ ಕಟ್ಬಿಟ್ಟು ಕೂತಿದ್ದೆ. ಇವತ್ತೆ ಹೇಳಿದ್ರಲ್ಲ ಇವತ್ತು ಯಾರು ತಪ್ಪಿಸ್ಕೊಂಡು ಅಂತ, ಅದಕ್ಕೆ ತಪ್ಪಿಸ್ಕೊಂದಿಲ್ಲ ಇವತ್ತು. ಇವತ್ತು ಕರೆಕ್ಟ್ ಮಾತಾಡ್ಬೇಕು, ನೋಡ್ಬೇಕು. ಅರುಣ್ ಕುಮಾರ್ ಎಷ್ಟೊತ್ತಲ್ಲಿ ನೋಡೇ ಇರ್ಲಿಲ್ವ ನಾನು. ಅದಕ್ಕೆ ಚೆನ್ನಾಗಿತ್ತು ಸರ್. ಸುರೇಖಾ ಮೇಡಮ್ ಚೆನ್ನಾಗಿ ಮಾತಾಡ್ತೇವೆ. ಥ್ಯಾಂಕ್ ಯು. ಧ್ಯಾನ ಮುಗ್ದಿದೆ, ಧ್ಯಾನ ಮುಗ್ದಾಗಿದೆ, ಸುರೇಖಾ ಮೇಡಮ್ ಮಾತಾಡ್ತಾವ್ರೆ ಅಂತೇಳಿ ಆ ಕಣ್ಣಿಗೆ ಬಟ್ಟ ಕಟ್ಕೊಂಡಿದ್ದದು ತೆಗ್ದಾಕ್ಬಿಟ್ಟೆ ಇವಾಗ. ಪ್ರಾಕ್ಟೀಸ್ ಹೌದು. ಮಾಡಿ ಇವರು ಯಶೋಧ ಮೇಡಮ್ ಅವರು ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರು ಮೇಡಮ್ ಬಟ್ಟ ಕಟ್ಕೊಂಡು. ನಾನು ಬಟ್ಟೆ ಕಟ್ಕೊಂಡೇ ಮಾಡಿದ್ದೀನಿ ಇವತ್ತು. ಅಯ್ಯೋ, ಯಾಕೆ ಮೆಸೇಜು ಇಬ್ರಿಗುವೆ? ಗೊತ್ತಿಲ್ಲ, ನಿಮ್ದು ನಮ್ದು ಏನಿದೆ ಅಂತ ಗೊತ್ತಿಲ್ಲ ಅಮ್ಮ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಬಟ್ಟೆ ಕಟ್ಟೆ ಮಾಡಿದ್ದೀನಿ ಇವತ್ತು. ಅವ್ರು ಹೇಳ್ಕೊಟ್ರು ಪ್ರಾಕ್ಟೀಸ್ ಮಾಡಿ ಅಂತ. ಖಂಡಿತ ಆಗತ್ತೆ, ಆಗಲ್ಲ ಅನ್ನೋ ಮಾತಿಲ್ಲ ಮೇಡಮ್. ನೀವ್ ಮಾಡ್ಬೇಕು. ಇವತ್ತಿಂದ ನೀವು ಬಟ್ಟೆ ಕಟ್ಕೊಂಡ್ ಮಾಡಿ ರೂಢಿ ಮಾಡ್ಕೊಳ್ಳಿ ಅಂತಂದ್ರೆ ಹಾಗೆ ಕುಂತಿದ್ದೆ. ಧ್ಯಾನ ಮುಗ್ದೋಗಿತ್ತು. ಚೆನ್ನಾಗಿತ್ತು ಧ್ಯಾನನು. ಒಳ್ಳೆ ವೈಬ್ರೇಷನ್ ಇತ್ತು. ಹೌದು ಏನೇನೋ ಕಾಣ್ತಾ ಇತ್ತು, ಅದು ಕಾಣೋದು ಈಚೆ ಬಂದ್ಮೇಲೆ ಮರ್ತೇ ಹೋಯ್ತು ಮೇಡಮ್. ನಿಮ್ಮಷ್ಟು ಅದ್ರಲ್ಲಿ ಇಟ್ಕೊಳಕ್ ಆಗಲ್ಲ. ಅದು ತಗೋಬೇಕು ಅನ್ಸುತ್ತೆ, ಏನೋ ಕಾಣ್ತಲ್ಲ ಅಂತ ಹಿಡ್ಕೊಳಕ್ ಹೋದ್ರೆ ಅದು ಹೊಟ್ಟೆತ್ತು. ಚೆನ್ನಾಗಿತ್ತು ನಿಮ್ಮ ಅನುಭವಗಳು. ಸೂಪರ್ ಮೇಡಮ್, ಸೂಪರ್. ಒಂದೊಂದ್ ಅನುಭವಗಳು ಹೇಳ್ತಿದ್ರಲ್ಲ, ಅದಂತೂ ಅದನ್ನ ನೆನ್ಸ್ಕೊತಾ ಇರ್ತೀನಿ ನಾನು. ಅದೇ ನಾವು ನಿಖಿತಾ ಮೇಡಮ್ಗೂ ಹೇಳ್ದೆ ನಾನು, ಇದನ್ನ ಮಧ್ಯಾಹ್ನ ಕ್ಲಾಸ್ ಇತ್ತು, ಅವ್ರ ಕ್ಲಾಸ್ ಅಟೆಂಡ್ ಮಾಡಿದೆ. ಆತ್ಮಯಾನ ನಡೀತಾ ಇದೆ ಅವ್ರ ಕಡೆಯಿಂದ. ಅವಾಗ ಹೇಳ್ದೆ ಎಂತೆಂತ ವಿಷನ್ಗಳು ಬತ್ತ ಅವ್ರಿಗೆ ನನ್ಗೂ ಕನೆಕ್ಟಿವಿಟಿ ಇದೆ. ಮೇಡಮ್ಗೂ ನನ್ಗೂ ಇಬ್ರು ಜೊತೆಲೇ ಇರ್ತೀವಿ, ಎಲ್ಲೇ ಹೋದ್ರು ಜೊತೆಲೇ ಇರ್ತೀವಿ. ಧ್ಯಾನದಲ್ಲಿ ಮಾತ್ರ ಆ ಒಂದ್ 10 ನಿಮಿಷ ಧ್ಯಾನದಲ್ಲಿ ಎಷ್ಟೆಲ್ಲ ವಿಷನ್ಗಳು ಬರ್ತಾವ ಅಂದ್ರೆ ಹೇಳಕ್ಕಾಗಲ್ಲ. ಆ ರೀತಿ ನಂತು ಅದಕ್ಕೆ ಹೇಳ್ದೆ ಈ ರೀತಿ ಅಂತ. ತುಂಬಾ ಇಷ್ಟಪಟ್ರು. ನಾನಾಗಿ ನಿಮ್ದೇ ಹೇಳ್ದೆ ನಾನು, ಈ ರೀತಿ ಮೇಡಮ್ ಸುರೇಖಾ ಮೇಡಮ್ ಅಂತ ಇದ್ದಾರೆ, ಅವರ ಅನುಭವ ತುಂಬಾ ಚೆನ್ನಾಗಿದೆ. ಅಷ್ಟಲ್ಲ, ಅದು ಲಿಂಕ್ ನ ನನ್ಗೆ ಅವ್ರ ನಂಬರ್ ಹೇಳ್ತೀನಿ ನಾನು ವಾಯ್ಸ್ ಮೆಸೇಜ್ ಅಲ್ಲಿ. ಆ ಲಿಂಕ್ ಕಳ್ಸ್ಬಿಡಿ ಅವ್ರಿಗೆ. ಅವರು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತಾರೆ ಎಕ್ಸ್ಪೀರಿಯನ್ಸ್ ಅಂತ. ಅದೊಂದ್ ಚಾನೆಲ್ ಬಿಟ್ಟಿದ್ದಾರೆ ನಮ್ಗೆ, ಗ್ರೂಪ್ಗೆ ಹೌದಮ್ಮ. ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದಿಕ್ಕೆ ಅಂತ ಒಂದ್ ಚಾನೆಲ್ ಬಿಟ್ಟಿದ್ದಾರೆ. ವಾಯ್ಸ್ ಮೆಸೇಜ್ ನನಗೆ ಅಲ್ಲಿ ಅವ್ರಿಗೆ ಕಳ್ಸೋದು. ಅದನ್ನ ಅವ್ರು ಏನ್ ಮಾಡ್ತಾರೆ, ಅವ್ರು ಗ್ರೂಪ್ ಹಾಕೋತಾರೆ, ಪ್ರತಿಯೊಬ್ರು ಗ್ರೂಪ್ ಹಾಕೋತಾರೆ. ಇವತ್ತು ಸರ್ದ್ ಹಾಕೋ ಅಂದಿದ್ದೆ ನಾನು, ಇವ್ರದ್ದು ಸುಬ್ರಹ್ಮಣ್ಯಂ ಸರ್ ಅವ್ರದ್ದು ಹಾಕಿದ್ದೆ ನಾನು ಗ್ರೂಪ್ಗೆ. ಅವ್ರ ಚಾನೆಲ್ಗೆ ಹಾಕಿದ್ದೆ. ಅವ್ರು ನೋಡ್ಬಿಟ್ಟು ತುಂಬಾ ಚೆನ್ನಾಗ ಅನ್ಸ್ಕೊಂಡಿದ್ದಾರೆ ಸರ್, ಸುಬ್ರಹ್ಮಣ್ಯಂ ಸರ್ ಅಂತ ಹೇಳಿ ಮಧ್ಯಾಹ್ನ ಮಾತಾಡಿದ್ರು ಅಲ್ಲಿ ಇದ್ರಲ್ಲಿ PMC ಕೊಪ್ಪಳ. ಅಲ್ಲಿಗೆ ಭಾಗವಹಿಸಿದ್ದೆ. ಲಿಂಕ್ ಕಳ್ಸ ನಿಮ್ಗೆ ಅಂತ. ಎಲ್ಲಾನು ಅಟೆಂಡ್ ಮಾಡ್ತಾರ ಇವ್ರು ಅಂತೇಳಿ ಕಳ್ಸ್ಕೊಡ್ಲಿಲ್ಲ. ಹೌದು, ತುಂಬಾ ಚೆನ್ನಾಗಿ ಪರವಾಗಿಲ್ಲ. ನೀವೇ ನನ್ಗೆ ಇಲ್ಲೆಲ್ಲ ಒಯ್ದಾಗ್ತಾ ಇರೋ, ನೀವು ಮಾಡ್ತಾ ಇರೋ ಸೇವೆ ತುಂಬಾ ಅಮೋಘವಾಗಿದೆ ಅಮ್ಮ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಮಾಡ್ತಾ ಇದ್ದೀರಾ ನೀವು. ಇಲ್ಲಿ ಸೀಮಿತಗೊಳಿಸ್ತಾ ಇಲ್ಲ ನೀವು, ಅದನ್ನ ಅಸೀಮಿತ ಮಾಡ್ತಾ ಇದ್ದೀರಾ. ಅಂದ್ರೆ ಎಲ್ಲಾ ಕಡೆ ಅದನ್ನ ಪಸರಿಸ್ತಿದ್ದೀರಾ. ಸೊ ನಿಮ್ಮಿಂದ ಎಲ್ಲ ಈ ಮಾಸ್ಟರ್ಸ್ಗಳು, ಈ ಧ್ಯಾನಿಗಳು ಎಲ್ಲರೂ ಒಟ್ಟೊಟ್ಟಿಗೆ ಕೆಲಸ ಮಾಡಂಗಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಖಂಡಿತ. ಅದು ಪತ್ರಿಜಿಯವ್ರು ಇರ್ತಾರಲ್ವಾ, ಪ್ರತಿಯೊಬ್ರಲ್ಲೂ ಪತ್ರಿಜಿಯವ್ರು ಇದಾರೆ ಅಲ್ಲ, ಅವ್ರು ಕರ್ಕೊಂಡ್ ಹೋಗ್ತಾರೆ ಮೇಡಮ್. ನಾನಲ್ಲ ಹೌದು. ಪತ್ರಿ. ಇವಾಗ ಗುಡಕೇಶ ಮಾತಾಡ್ತೀನಿ ಅಂತಂದ್ರೆ ನಾನ್ ಮಾತಾಡಲ್ಲ, ಅರುಣ್ ಸರ್ ಮಾತಾಡಿಸ್ತಾ ಇರ್ತಾರೆ. ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ ಎಲ್ರ ಜೊತೆನಲ್ಲಿ. ಅವ್ರು ಹೇಳ್ತಾ ಇರ್ತಾರಲ್ಲ, ಅದೇ ನಮ್ಗೆ ಹಾಕೊಂಡಿರ್ತೀವಿ. ಅರುಣ್ ಕುಮಾರ್ ಸರ್ ನಾನು ಇನ್ವೈಟ್ ಮಾಡ್ಕೋತೀನಿ. ನಾನ್ ಧ್ಯಾನದಲ್ಲೆಲ್ಲ ಅರುಣ್ ಕುಮಾರ್ ಸರ್, ಪ್ರಮೋದ್ ಸರ್, ಈ ರೀತಿ ಎಲ್ಲ ನಾನು ಯಾವ್ದಾದ್ರು ಮಾಡ್ತೀನಿ ನಾನು. ಅವರೆಲ್ಲ ಮಾಸ್ಟರ್ಗಳಲ್ಲ, ಗುರುಗಳಿದ್ದ. ಆ ಗುರುಗಳನ್ನ ಇನ್ವೈಟ್ ಮಾಡ್ಕೊತಾ ಇರ್ತೀನಿ ನಾನು. ಅದು ಕೂಡ ಅದನ್ನೇ ಹೇಳ್ದೆ ಅವ್ರಿಗೂ. ಅಯ್ಯೋ ಮೇಡಮ್, ಏನ್ ಇರ್ಬೋದು ಮೇಡಮ್ ನಿಮಗೂ ನಮಗೂನು ಈ ತರ ಕನೆಕ್ಷನ್ ಆಗ್ತಾ ಇದೆಯಲ್ಲ ಇಬ್ರಿಗೂನು ಅಂತ. ಏನೋ ಮೇಡಮ್ ನಮ್ಮಿಬ್ರಿಗೂ ಏನೋ ಇದೆ ಮೇಡಮ್, ಅದಕ್ಕೆ ನಾವಿಬ್ರಿಗೂ ಈ ತರ ಮೇಡಮ್ ಅಂತ ಹೇಳಿ ನಿಖಿತಾ ಮೇಡಮ್ ತುಂಬಾ ಕ್ಲೋಸ್ ಆಗ್ಬಿಟ್ಟು ಹೇಗೆ
ಅದೇ ನಾನು ವೆರಿ ಶಾರ್ಟ್, ನೀವು ಎಲ್ಲ ತುಂಬಾ ಸೀನಿಯರ್. ನಾನ್ ಬಂದು 41 ದಿನ ಒಂದ್ 50 ದಿನ ಅಷ್ಟೇ ಆಯ್ತು. ಸೊ ನಿಮ್ಮೆಲ್ಲರಲ್ಲಿ ನಾನೊಬ್ಳು ಆಗಿದ್ದೀನಲ್ಲ ಅಂತ ನನ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಎಲ್ಲರ ಜೊತೆಲಿ ಬೆರೀತಾ ಇದ್ದೀನಿ ಅಂದ್ರೆ ನನ್ನವರು, ಇದು ನನ್ನ ಕುಟುಂಬ ಅಂತ ನನ್ಗೆ ಒಂಥರ ಆ ಫೀಲ್ ಬರುತ್ತೆ. ನಮ್ಮವರು, ನಮ್ಮ ಧ್ಯಾನಿಗಳು ಅನ್ನೋದು ಒಂದು ಫೀಲ್ ಬರುತ್ತೆ. ಅಂದ್ರೆ ಇದೇ ತರ ಎಲ್ಲಾ ಜೀವನದಲ್ಲೂ ಅಳವಡಿಸ್ಕೊಂಡು ಹೋದ್ರೆ, ಎಲ್ಲಾರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಯಾವುದೇ ಇರಲ್ಲ. ಕೋಪ, ಇದು ದ್ವೇಷ, ಯಾವ್ದು ಸಿಟ್ಟು ಏನೂ ಇರಲ್ಲ. ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಧ್ಯಾನದ ಕುಟುಂಬ ಮೇಡಮ್, ಧ್ಯಾನದ ಕುಟುಂಬ. ಧ್ಯಾನಿಗಳೆಲ್ಲ ಒಟ್ಟು ಕೂಡಿದ್ರೆ ಅದು ಧ್ಯಾನದ ಕುಟುಂಬ, ಒಂದು ವಸುಂಧರ ಕುಟುಂಬ ಕುಟುಂಬ. ಪ್ರತಿಯೊಂದು ತುಂಬಾ ಇದು ನನ್ನ ಅದ್ಭುತವಾಗಿ. ಇದು ನನಗೆ ಆವಾಗ್ಲೇ ಸ್ಟಾರ್ಟ್ ಆಗಿತ್ತು ಮ್ಯಾಮ್. ಲಾಸ್ಟ್ ಇಯರ್ ಸಮ್ಮರ್ ಅಲ್ಲೇ ಸ್ಟಾರ್ಟ್ ಆಗಿತ್ತು ನನಗೆ. ಅಂದ್ರೆ ವಸುಂಧರ ಕುಟುಂಬ ಅಂತ ನಮ್ದು ಗ್ಯಾದರಿಂಗ್ ಡೇಗೆ ಹೆಸರಿಡ್ಬೇಕು ಅಂತ ಥಿಂಕ್ ಮಾಡಿದ್ರು ಟೀಚರ್ಸ್. ಸೊ ಅವಾಗ್ಲೇ ಇದು ಸ್ಟಾರ್ಟ್ ಆಗಿತ್ತು. ಮತ್ತೆ ನಾನು ಅಲ್ಲಿ ಪಾರ್ಟ್ ಅಂದ್ರೆ ರೂಲ್ ಮಾಡುವಾಗ ಎಲ್ಲರಿಗೂ ರೂಲ್ ಕೊಟ್ರು. ನಮ್ಮ ಮ್ಯಾಮ್ ನನಗ್ ಮಾತ್ರ ಕೃಷ್ಣ. ನಾನಂದ್ರೆ ಮ್ಯಾಮ್ ನಾನು ಫುಲ್ ರೆಡಿ ಆಗಿ ಬಂದಿದ್ದೀನಿ, ನನಗ್ ಕೃಷ್ಣ ಮಾಡ್ತಾ ಇದ್ದೀರಾ ನೀವು. ನನ್ ರಾಧೆ ತರ ರೆಡಿ ಇದ್ದೆ ಅವತ್ತು. ರಾಧಾಕೃಷ್ಣನ ಹಬ್ಬ ರಾಧೆ ತರ ರೆಡಿ, ನನಗ್ ಕೃಷ್ಣನ್ ಮಾಡುದು ನಂಗೆ ಗೊತ್ತಿಲ್ಲ ಅದೆಲ್ಲ, ನೀನೇ ಕೃಷ್ಣ ಆಗ್ಬೇಕು ಅಂತ ಈ ತರ ಅವರು ಇದು ಕೊಟ್ರು. ಅಂದ್ರೆ ನನ್ಗೆ ಹೋದ ವರ್ಷದಿಂದ ಅದು ಸ್ಪಿರಿಚುವಲ್ ಅಲ್ಲಿ ತರ್ತಾ ಇದ್ದಾನೆ ದೇವ್ರು. ನಾನ್ ಬಂದಿಲ್ಲ ಇದಕ್ಕೆ, ದೇವರೇ ನನ್ನ ತಂದು ನನ್ನ ಕರ್ಮನ ಕಳಿಸ್ತಾ ಇದ್ದಾನೆ ಅಂತ. ಸೊ ಯಾರು ಸುಮ್ನೆ ಇಲ್ಲಿಗೆ ಬಂದಿರಲ್ಲ, ಅವ್ರದ್ದು ಹೌದು. ಒಂದು ಉದ್ದೇಶ ಇರುತ್ತೆ. ಅದಕ್ಕೆ ಅವ್ರು ತಂದು ಹಚ್ಚಿರ್ತಾರೆ, ಅದನ್ನ ನೀವು ಸಾರ್ಥಕತೆ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ನೀವು ಮಾಡ್ಕೊಳ್ಳಿ. ಒಂದು ಅಪಾರ್ಚುನಿಟಿ ಅನ್ನೋದು ಕೊಡ್ತಾರೆ ದೇವರು, ಅದನ್ನ ಮಿಸ್ ಮಾಡ್ಕೋಬೇಡಿ. ಅವ್ರು ತಂದು ಹಚ್ಚಿದ್ದಾರೆ ಅಂದ್ರೆ ಅದನ್ನ ನೀವು ನೀಗಿ ಹೇಳಿ ಎದ್ದೇಳಿ ಅಂತ ಹೇಳ್ತೀನಿ. ಖಂಡಿತ ಮೇಡಮ್. ಅಂದ್ರ ಹೋದ ಒಂದು ಜನ್ಮದಲ್ಲಿ, ಯಾವ ಜನ್ಮದಲ್ಲಿ ಗೊತ್ತಿಲ್ಲ, ಅರ್ಧ ಮಾಡಿ ಬಿಟ್ಟಿರ್ತೇವಂತ ಧ್ಯಾನಿಗಳಾಗಿ ಯೋಗಿಗಳಾಗಿ ಇರ್ತೀವಿ. ಅದ ಅರ್ಧ ಮಾಡಿ ಬಿಟ್ಟಿರ್ತೀವಿ. ಅದು ಫುಲ್ಫಿಲ್ ಮಾಡ್ಕೊಡಕ್ಕೆ ಅಂತೇಳಿ ಯಾವಾಗ ಸಿಗುತ್ತ ಅಂತ ಹೇಳಕ್ಕಾಗಲ್ಲ ನೋಡಿ. ಅವಾಗ್ಲೇ ಸಿಕ್ಕಿದ್ರೆ ನಾವ್ ಎಷ್ಟು ಇದಾಗ್ತಾ ಇದ್ವಿ. ಅದು ಈ ವಯಸ್ಸದಲ್ಲಿ ಸಿಕ್ಕಿದೆಯಲ್ಲ, ಅದು ನಾವು ಅರ್ಧ ಮಾಡಿ ಬಿಟ್ಟಿರ್ತೀವಂತ. ಅದಕ್ಕೋಸ್ಕರ ಈ ಅವಕಾಶ ಸಿಗದಂತ. ಸುಮ್ನೆ ಅಂತೂ ಖಂಡಿತ ಯಾರಿಗೂ ಸಿಗಲ್ಲ ಈ ಅವಕಾಶ. ಅದರಲ್ಲಿ ಭಾಗವಹಿಸಿದ್ರೆ ಮಾತ್ರ, ಆ ಧ್ಯಾನಿಗಳಾಗಿದ್ರೆ ಯಾವ ಜನ್ಮದಲ್ಲಿ, 7 ಜನ್ಮ ಅಲ್ವಾ, ಅದ್ರಲ್ಲಿ ಯಾವ್ದಾರ ಒಂದ್ ಜನ್ಮದಲ್ಲಿ ನಾವು ಆಗಿರ್ತೀವಿ. ಆಗಿದ್ದಾಗ ಈ ಜನ್ಮದಲ್ಲಿ ಸಿಕ್ಕಿದೆ ಅಂತಂದಾಗ ಈ ಅದ್ಭುತವಾದ ಅವಕಾಶನ ಬಳಸ್ಕೊಳ್ಳಿ ಅಂತ ಬಂದಿರೋ ಅಂತದ್ದು. ನಾವು ಇವಾಗ ಧ್ಯಾನದಲ್ಲಿ ಎಲ್ಲಾನು ಕಾಣ್ತಾ ಇದ್ದೀರಾ, ನೀವ್ ಆತರ ಆಗಿರ್ತೀರ. ಅದು ಈ ಜನ್ಮದಲ್ಲಿ ಧ್ಯಾನದಲ್ಲಿ ಹೋಗ್ತಾ ಇದೆ ನಿಮ್ಗ. ಖಂಡಿತ ಅದ್ ಸತ್ಯನೇ, ನೀವ್ ಹೇಳದ ಕರೆಕ್ಟ್ ಸತ್ಯ. ಆಮೇಲೆ ಎಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ತುಂಬಾ ಈಸಿಯಾಗಿ ಮುಗಿಸ್ತೀವಿ. ನಿಜವಾಗ್ಲೂ ನಂಗೆ ಗೊತ್ತೇ ಆಗಿಲ್ಲ ಎಷ್ಟು ಬೇಗ ಮುಗ್ದೋಯ್ತು 41 ದಿವಸ ಅಂತ. ನಂಗೆ ಗೊತ್ತೇ ಆಗಿಲ್ಲ ಅದು ಅಷ್ಟು ಈಸಿಯಾಗಿ ಮುಗ್ದು ಹೋಗುತ್ತೆ. ಇವಾಗ ಹೋಗಲ್ಲ ನಂಗೆ ಡೇ. ಇವಾಗೆಲ್ಲ ಏನ್ ಮಾಡ್ಬೇಕು ಇಲ್ಲ ಮೊಬೈಲ್ ನೋಡೋದು, ಅದು ಸರ್ಚ್ ಮಾಡೋದು, ಇದು ಈಗ ಹೋಗ್ತಾ ಇಲ್ಲ ಡೇಸ್. ಅವಾಗ ನನ್ಗೆ ಧ್ಯಾನದಲ್ಲಿ ಇರುವಾಗ ಡೇ ಯಾವಾಗ ಮುಗಿತಿತ್ತೋ ಏನೋ ಗೊತ್ತಿಲ್ಲ, ನಾನು ನೈಟ್ಗೆ ಬಂದ್ಬಿಡ್ತಿದ್ದೆ. ಸೊ ತುಂಬಾ ಈಸಿಯಾಗಿ ಹೋಗಿದೆ ನನ್ ಡೇ. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಎಲ್ಲರೂ ಮನಸ್ಸು ಮಾಡ್ಬೇಕು. ಮನಸ್ಸು ಮಾಡಿದ್ರೆ ಎಲ್ಲರಿಗೂ ಸಾಧ್ಯ ಇದೆ. ಎಲ್ಲರೂ ಗಟ್ಟಿ ಮನಸ್ಸು ಮಾಡಿ ನೋಡಿ. ಕೆಲವು ಮಾಸ್ಟರ್ಸ್ ಈಗಿಂದಾನೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ಹಂಗಿರ್ಬೇಕು ಉತ್ಸಾಹ ಅಂದ್ರೆ. ಫಿಕ್ಸ್ ಆಗಿದೆ ಉಡುಪಿ ಧ್ಯಾನ ಯಜ್ಞ ಅಂತ ಫಿಕ್ಸ್. 18, 19, 20 ಆಯ್ತಾ. ಉಡುಪಿ ಕೃಷ್ಣ ಟೆಂಪಲ್ ಅಲ್ಲೇ ಆಯ್ತಾ, ಕೃಷ್ಣ ಮಂದಿರದಲ್ಲೇ ಇದೆ ಧ್ಯಾನ ಯಜ್ಞ. 1,000 ಜನ ಬಂದ್ರು ಕೂರ್ಬೋದು, ಅಷ್ಟು ಜಾಗ ಇದೆ. ಹಂಗಾಗಿ ಬರ್ರಿ, ಎಷ್ಟು ಜನ ಬೇಕಾದ್ರೂ ಬರ್ರಿ. ಆಯ್ತಾ. ಎಲ್ಲರೂ ಮಾಡ್ಬೇಕು. ಆಮೇಲೆ ಈಗಿಂದಾನೆ ಇನ್ನೂ ಬಹಳಷ್ಟು ಸಮಯ ಇದೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಎಲ್ಲರೂ ಪ್ಲಾನ್ ಮಾಡ್ಕೊಳ್ಳಿ ಮೊದ್ಲೇ. ಅಯ್ಯೋ ನನಗೆ ಮೊದ್ಲೇ ಗೊತ್ತಿದ್ರೆ ಮಾಡ್ತಿದ್ದೆ, ಆ ಈ ತರ ಏನೋ ಕಾರಣ ಹೇಳ್ಬೇಡಿ. ಆಮೇಲೆ ಪರಿಸ್ಥಿತಿ, ಸಮಯ, ಸಂದರ್ಭ ಏನೇ ಇರಲಿ, ನಮ್ಮ ಥಾಟ್ ಏನಿದೆ, ನಾನು ಅಲ್ಲಿ ಹೋಗಿ ಅಟೆಂಡ್ ಮಾಡ್ತೀನಿ. ಮಾಸ್ಟರ್ಸ್ ಆ ಸಮಯಕ್ಕೆ ಅದಕ್ಕೆ ಬೇಕಾದಂತ ಅನುಕೂಲತೆ ಮಾಡಿಕೊಡ್ತಾರೆ, ನಾನು ಹೋಗಿ ಅದು ಅಟೆಂಡ್ ಮಾಡ್ತೀನಿ. ಮತ್ತೆ ನಾನು ಅದನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಥಾಟೇ ಇರಬೇಕು ನಮಗೆ. ಅದು ಬಿಟ್ಟು ನಮ್ಗೆ ಆವಾಗ ಎಕ್ಸಾಮ್ ಇರ್ತದೆ, ಅವಾಗ ನನಗೆ ಅದು ಇದು ಇದು ಊರಲ್ಲಿ ಜಾತ್ರೆ ಐತಿ, ಮದುವೆ ಐತಿ, ಹಬ್ಬ ಐತಿ, ನನಗೆ ಆಗಲ್ಲ, ನನಗೆ ಮತ್ತೆ ಈ ತರ ನೀವೇ ಕಾರಣ ಹುಡುಕ್ಬಾರ್ದು.
ಅದೇನಾಗ್ತದೆ ಗೊತ್ತು, ನೀವಾಗ ಬಯಸ್ತಾ ಇದ್ದೀರಿ ಅಂತ ಅರ್ಥ. ಅಂದ್ರೆ ನಿಮಗೆ ಆಸಕ್ತಿ ಇಲ್ಲ, ಮಾಸ್ಟರ್ಸ್ ಬಂದು ಹೆಲ್ಪ್ ಮಾಡೋಕ್ಕೂ ಕೂಡ ಅವರಿಗೂ ಮನ್ಸು ಬರಲ್ಲ. ಯಾಕೆಂದ್ರೆ ನೀವೇ ಆಲ್ರೆಡಿ ಬಯಸ್ತಾ ಇದ್ದೀರಲ್ಲ. ಹಾ, ಅದು ಏನೇ ಇರಲಿ ಮಾಸ್ಟರ್ಸ್, ನಾನು ಅಲ್ಲೇ ಹೋಗಿ ಅಟೆಂಡ್ ಮಾಡಬೇಕು, ನೀವು ನಮಗೆ ಹೆಲ್ಪ್ ಮಾಡಿ ಅಂದ್ರೆ ಅವ್ರು ಮುಂದೆ ಬರ್ತಾರೆ. ನೀವೇ ಮೊದಲು ಡಿಸೈಡ್ ಮಾಡಿಬಿಟ್ರೆ, ನಮ್ಮೂರಲ್ಲಿ ಜಾತ್ರೆ ಐತಿ, ನಾ ಹೆಂಗ್ ಹೋಗ್ಲಿ ಅಂದ್ರೆ ಮತ್ತೆ ಮಾಸ್ಟರ್ ಅವ್ರು ಯಾಕೆ ಬರ್ತಾರೆ, ಅವ್ರು ಯಾಕೆ ಹೆಲ್ಪ್ ಮಾಡ್ತಾರೆ, ಆಯ್ತಪ್ಪ ನೀ ಜಾತ್ರೆ ಮಾಡೋ ಅಂತಾರೆ ಅವ್ರು. ಹೌದಲ್ಲ. ಹಾ, ಹಂಗೆ ಮೊದಲು ನಾನು ಅಲ್ಲಿಗೆ ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ. ಅದಕ್ಕೆ ಬೇಕಾದಂತ ವಾತಾವರಣ, ವ್ಯವಸ್ಥೆ, ಹಣಕಾಸು ಪ್ರತಿಯೊಂದನ್ನು. ಆಮೇಲೆ ವರ್ಕ್ಶಾಪ್ ಫ್ರೀ ಇರ್ತದೆ, ಅದೇನು ಫೀಸು ಅಂತ ಏನಿರಲ್ಲ. ಹಿಂಗಿದ್ರೆ KSRTC ಬಸ್ ಫ್ರೀ ಇದೆ. ಆಯ್ತಾ, ಆಲ್ ಓವರ್ ಕರ್ನಾಟಕ. ಹೋಗ್ಲಿಕ್ಕೂ ಬರ್ಲಿಕ್ಕೂ ಏನು ಫೀಸ್ ಕೊಡ್ಬೇಕಾಗಿಲ್ಲ. ಬೇಕಾದ್ರೆ ರಾತ್ರಿ ಬರೋರು ಬೇಕಾದ್ರೆ ರಾತ್ರಿ ಬಂದು ಉಳ್ಕೊಳ್ಬೋದು. ಆ, ಬೆಳಿಗ್ಗೆ 9 ಗಂಟೆ ಒಳಗೆ ಬಂದು ಜಾಯ್ನ್ ಆಗಿ ಎಲ್ಲರೂ. ಆಯ್ತಾ. ಹ್ಮ್ ಆಮೇಲೆ ಈಗಿಂದಾನೇ ಪ್ರಾಕ್ಟೀಸ್ ಮಾಡಿ. ಒಳ್ಳೆ ಒಳ್ಳೆ ಧ್ಯಾನ ಇಲ್ಲ. ಕೃಷ್ಣನ್ ಜೊತೆಗೆ ಕೂತ್ಕೊಂಡು 3 ದಿವಸ ಧ್ಯಾನ ಮಾಡೋ ಬಗ್ಗೆ ಯಾರಿಗೆ ಸಿಗ್ತದೆ? ಅವರೇ ಧನ್ಯರು. ಯಾರು ಉಡುಪಿ ಯಜ್ಞದಲ್ಲಿ ಭಾಗವಹಿಸ್ತಾರೆ ಅವರೇ ಧನ್ಯರು. ವೈಕುಂಠ ಲೋಕದಲ್ಲಿ ಒಂದು ಸೀಟ್ ರಿಸರ್ವೇಶನ್ ಪಕ್ಕ ಇರ್ತದೆ ಅಲ್ಲಿ. ಹ್ಮ್. ನೋಡಿ, ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಗೆ ಬಿಟ್ಟಿದ್ದೆ. ಓಕೆ, ಚೆನ್ನಾಗಿತ್ತು. ಸುರೇಖಾ ಮಾಸ್ಟರ್, ಮತ್ತೆ 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 ಮಂಡಲಗಳನ್ನು ಮಾಡಿ. ಆಯ್ತಾ. ನಿಮಗೆ ಮತ್ತೆ ಮತ್ತೆ ಆದಷ್ಟು ಆ ಕಡೆ ಈ ಕಡೆ ಜಾಸ್ತಿ ಡೈವರ್ಟ್ ಆಗ್ಬೇಡ್ರಿ. ಎಲ್ಲವೂ ಇಲ್ಲೇ ಇದೆ. ಆಯ್ತಾ. ರಾತ್ರಿ 9 ರಿಂದ ಶುರುವಾದ್ರೆ ಬೆಳಗ್ಗೆ 7 ಗಂಟೆವರೆಗೆ ಇರ್ತದೆ ಸೆಷನ್. ಏನಿಲ್ಲ ಹೇಳಿ, ಎಲ್ಲವೂ ಇರ್ತದೆ. ಹೀಗಾಗಿ ಎಲ್ಲರೂ, ಇಡೀ ದೇವಲೋಕನ ಇರ್ತದೆ. ನೀವು ಏನು ಸಾಧನೆ ಮಾಡೋದಿದ್ರು ಇಲ್ಲಿ ಎಲ್ಲದಕ್ಕೂ ಅವಕಾಶ ಇರ್ತದೆ, ಮಾಡಿ. ಹ್ಮ್ ಹೋಗಿ ಎಲ್ಲಾ ಕಡೆ ಹೋಗಿ, ಎಲ್ಲಾ ಕಡೆ ಹೋಗಿ ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ. ನೀವು ಇನ್ನು ಯಾವುದಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕಂದ್ರೆ ನಾನು ಆ ಗ್ರೂಪ್ಗೆ ಹೋಗ್ಬೇಕು, ಈ ಗ್ರೂಪ್ ಅಲ್ಲ. ನೀವು ಧ್ಯಾನ ಪ್ರಚಾರ ಮಾಡಿ, ಜನರಿಗೆ ಧ್ಯಾನ ಹೇಳ್ಕೊಡಿ. ಈಗ ನೀವು ಒಬ್ಬ ಮಾಸ್ಟರ್ ಆಗಿದ್ದೀರಿ ಅಲ್ವಾ. ಹಾ, ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಧ್ಯಾನ ಪ್ರಚಾರ ಮಾಡಬೇಕು. ಅದು ನಮ್ಮ ಮುಖ್ಯ ಧ್ಯೇಯ ಆಗಿರ್ಬೇಕು. ಓಕೆ. ಸರ್ ಅಂದ್ರೆ ಅದು ಅದು ಆ ನನ್ನ ಇಷ್ಟದಿಂದ ನಾನು ಹೋಗ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ಸರ್. ನನ್ನ ನನ್ನ ಮನ್ಸಲ್ಲಿ ನಾನು ಹಂಗೆ ಅನ್ಕೊಂತಾ ಇದ್ದೀನಿ, ನಾನು ಇಲ್ಲೇ ಮುಕ್ತಿ ಹೊಂದ್ಬೇಕು. ಇದು ಬಂದ್ರೂ ಕೂಡ ನಂಗೆ ನಿಲ್ತಾ ಇಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಾನು ಅದನ್ನೇ ಮಿರಾಕಲ್ಸ್ ಅಂತ ಹೇಳ್ತಾ ಇದ್ದೀನಿ. ಕೆಲವೊಂದು ಮಿರಾಕಲ್ಸ್ ನಡೀತಾ ಇದಾವೆ, ನಮಗೆ ಗೊತ್ತಿಲ್ಲ. ಗುರುಗಳು ಅವ್ರಿಗೆ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅವರೇ ಡಿಸೈಡ್ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನನ್ನ ಅವಾಗೂ ಹಂಗೆ ಅನ್ಕೊಂಡಿದ್ದೆ, ಇಲ್ಲ ನನ್ಗೆ ಎಲ್ಲಿ ಬೇಡ, ಇದು ಒಂದೇ ಸಾಕು. ಅದು ನಿಂದು, ಇದು ಒಂದೇ ಸಾಕು ಅಲ್ಲ, ಇದು ಇದೆ ನಿಂದು ಅಂತ. ಅಲ್ಲಿ ಅಂದ್ರೆ ಅಲ್ಲೇ ಏನೋ ಇದೆ, ನಂದು ಕಳ್ಕೊಳ್ಳೋದು ಅಲ್ಲೂ ಏನೋ ಇದೆ ಅಂತ ನನಗೀಗ ಅನ್ನಿಸ್ತಾ ಇದೆ. ಏನೋ ಕಳಿಯೋದಿದೆ ಅಲ್ಲಿ. ಯಾವ ತರ ಇದೆಯೋ ಕಳ್ಕೊಳ್ಳೋದು. ನನ್ಗೆ ಅವ್ರದ್ದೆಲ್ಲ ನನ್ಗೆ ಗೊತ್ತೇ ಇಲ್ಲ, ಯಾರು ನನ್ಗೆ ರೆಫರೆನ್ಸು ಮಾಡಿಲ್ಲ. ಅಂದ್ರೆ ಈ ತರ ಇರುತ್ತೆ, ಆ ತರ ಇರುತ್ತೆ ಅಂತ ಯಾರಿಂದನೂ ನಾನು ಕೇಳಿಲ್ಲ, ಯಾರ ಬಾಯಿಂದನೂ ನಾನು ಕೇಳಿಲ್ಲ. ಸೊ ಯಾಕೆ ಹೋಗಿದ್ದೀನೋ ಗೊತ್ತಿಲ್ಲ. ನಿಮ್ಮ ಹತ್ರ ಬಂದಿದ್ದು ಅದ್ಭುತ, ನಾನೀಗ ಅಲ್ಲಿ ಹೋಗ್ತಾ ಇರೋದು ಅದ್ಭುತ. ಮತ್ತೆ ಅದು ಇನ್ನರ್ ಸೋಲ್ ರಿಫ್ಲೆಕ್ಷನ್ ಅಂತ ನಾನು ಹೋಗೇ ಇಲ್ಲ. ಆದ್ರೂ ಅಲ್ಲಿಂದ ನನಗೆ ಕನೆಕ್ಟ್ ಆಗಿ ಮೆಸೇಜ್ ಬರ್ತಾ ಇದಾವೆ, ನನ್ ಜೀವನ ಕನೆಕ್ಟ್ ಆಗ್ತಾ ಇದಾವೆ ಅಂದ್ರೆ ಅದು ಇನ್ನೂ ಅದ್ಭುತ ನನ್ಗೆ. ಮೇಡಮ್. ಓಕೆ. ಆ ಬೇಗ ವಚನಗಳನ್ನೆಲ್ಲ ಹೇಳಿ, ಬೇಗ ಸಂಕಲ್ಪ ಮಾಡಿ ನಾವು ಶುರು ಮಾಡೋಣ ಧ್ಯಾನ. ಆ, ಬೇಗ ಬೇಗ ಎಂಗೇಜ್ ಮಾಡಿ ಮಾಸ್ಟರ್ಸ್, ಬೇಗ ಬೇಗ ಮಾತಾಡಿ. ಆಯ್ತಾ. ಸುಮ್ಮನೆ ನಾವು ಜಾಸ್ತಿ ಅನಾವಶ್ಯಕವಾಗಿ ಸಮಯ ವ್ಯರ್ಥ ಮಾಡೋದು ಬೇಡ. ಸವಿತಾ ಮಾಸ್ಟರ್ ಹೇಳಿ. ಮಾತಾಡಬೇಕು ಅಂತ ಮಾತಾಡಬೇಕು ನಾವು, ಯಾಕೆಂದ್ರೆ ಅಟ್ಲೀಸ್ಟ್ ಅನಿಸಿಕೆ ಅಭಿಪ್ರಾಯವನ್ನಾದ್ರೂ ಹೇಳಬೇಕು. ನಿಮಗೆ ಸಣ್ಣದೇ ಆಗ್ಲಿ ಅನುಭವಗಳನ್ನ ಹಂಚ್ಕೊಳ್ಬೇಕು. ಅವಾಗ ಏನಾಗ್ತದೆ, ನಿಮಗೆ ಒಂದು ಸ್ಟೇಜ್ ಫಿಯರ್ ಅನ್ನೋದು ಹೋಗ್ತದೆ. ಎಷ್ಟೋ ಜನರಿಗೆ ಮಾತಾಡೋದೇ ಅಭ್ಯಾಸ ಇರೋದು. ಸಣ್ಣದಾಗಿ ಫಸ್ಟ್ ಮಾತಾಡ್ಲಿಕ್ಕೆ ಕಲಿಬೇಕು. ಒಂದೇ ಸರಿ ಬಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ಲಿಕ್ಕೆ ಅಂತ ಕುಂತ್ರೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಗೊತ್ತಾಗಲ್ಲ ಅಲ್ಲ. ಅವಾಗ ನಡುಗೋದಕ್ಕಿಂತ ಹೀಗೆ ನಿಧಾನ ಒಂದೇ ಎರಡು ಮಾತಿರ್ಲಿ, ಎಂಕರೇಜ್ ಮಾಡಿ ಮಾತಾಡ್ಬೇಕು. ಅವಾಗ ಏನಾಗ್ತದೆ, ನಿಮ್ಮಲ್ಲಿ ಆ ಧೈರ್ಯ ಅನ್ನೋದು ನಿಧಾನ ಬರ್ಲಿಕ್ಕೆ ಶುರುವಾಗ್ತದೆ. ಓ ಇಷ್ಟೇನಾ, ಹಂಗಾದ್ರೆ ನಾವು ಮಾಡ್ಬೋದು ಅನ್ನೋದು ಬರ್ತದೆ. ಅದು ಬಿಟ್ಟು ಯಪ್ಪ ಮತ್ತೆ ಅವ್ರು ಏನಾರು ಕಚ್ಬಿಟ್ರೆ ಅನ್ಕೊಂಡು ನೀವು ಸುಮ್ಮನೆ ಕೂತ್ಕೊಂಡ್ರೆ ಹಾಗೆ ಆ ಭಯ ಅನ್ನೋದು ಹಾಗೆ ಇರ್ತದೆ. ಓಕೆ, ಸವಿತಾ ಮಾಸ್ಟರ್ ಹೇಳಿ. ಕಾಂತಮ್ಮ ಮಾಸ್ಟರ್ ಹೇಳಿ ನೆಕ್ಸ್ಟ್. ಅನ್ಮ್ಯೂಟ್ ಮಾಡಿ.
ಸವಿತಾ ಮಾಸ್ಟರ್. ಓಕೆ ಸರ್, ನಮಸ್ಕಾರಗಳು ಎಲ್ಲರಿಗೂ. ಅರೆಗಣ್ಣು ನಮದೆಂದು ಕೊರಗಿ ಫಲವೇನು, ಅರೆ ಬೆಳಕು ಧರೆಯೊಳೆಂದೊರಲು ಸುಖವೇನು, ಇರುವ ಕಣ್ಣಿರುವ ಬೆಳಕಿನೊಳಾದನಿತ ನೋಡಿ ಪರೀಕ್ಷಿಸಿದೊಡದು ಲಾಭ ಮಂಕುತಿಮ್ಮ. ನಮಗಿರುವುದು ಅರ್ಧ ಕಣ್ಣೆಂದು ಕೊರಗಿದರೇನು ಉಪಯೋಗ, ಇರುವುದೇ ಅರ್ಧ ಬೆಳಕೆಂದು ಕೂಗಿದರೆ ಬರುವ ಸುಖವೇನೂ ಇಲ್ಲ. ಅದರ ಬದಲು ದೇವರು ನಮಗೆ ಕೊಟ್ಟಿರುವ ಕಣ್ಣುಗಳನ್ನು ಉಪಯೋಗಿಸಿ ಇರುವ ಬೆಳಕಿನಲ್ಲಿ ಅದೆಷ್ಟು ನೋಡಿದರೆ ಲಾಭವಾಗಬಹುದು. ದೇವರು ನಮಗೆ ಕೊಟ್ಟಿರುವ ಬುದ್ಧಿಶಕ್ತಿಗಳನ್ನು ಇರುವ ಪರಿಸ್ಥಿತಿಯನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ನಮ್ಮ ಜೀವನ ಸುಗಮವಾಗಿ ಸಾಗಬಹುದು. ಒಂದಿಹುದುಪಾಯ ಓರೋರ್ವನರೆಗಣ್ಣುಗಳು ಒಂದೊಂದು ಸತ್ಯಾಂಶ ಕಿರಣಗಳ ಪಿಡಿದು ಒಂದುಗೂಡಿದೊಡವರ್ಗಳರಿವನೆಲ್ಲವನಾಗ ಮುಂದೆ ಸಾಗುವ ವಿನಿತು ಮಂಕುತಿಮ್ಮ. ನಮಗೆ ದೇವರು ಕೊಟ್ಟಿರುವುದೇ ಅರ್ಧ ಕಣ್ಣು ಆದರೆ ಜೊತೆಗೆ ಪ್ರಪಂಚದಲ್ಲಿರುವ ಬೆಳಕು ಮಂದವೆಂದು ವ್ಯಥೆಪಡುವ ಬದಲು ಇನ್ನೊಂದು ಉಪಾಯವಿದೆ. ಒಬ್ಬೊಬ್ಬರ ಅರ್ಧ ಕಣ್ಣುಗಳು ಒಂದೊಂದು ಅಂಶದ ಕಿರಣಗಳನ್ನು ಹಿಡಿದು ಅವುಗಳೆಲ್ಲವನ್ನೂ ಒಂದುಗೂಡಿಸಿದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಮುಂದೆ ಹೋಗಬಹುದು. ಧನ್ಯವಾದಗಳು ಸರ್. ಮೇಡಮ್ ತುಂಬಾ ಚೆನ್ನಾಗಿತ್ತು. ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ. ಕಾಂತಮ್ಮ ಮಾಸ್ಟರ್ ಹೇಳಿ ಮಾತಾಡಿ. ಸರ್ ನಮಸ್ತೆ ಸರ್. ಎಲ್ಲಿಂದ? ಸುರೇಖಾ ಮೇಡಮ್ ಅವರು ಒಂದು ಮಂಡಲಕ್ಕೆ ಅವರು ಕೊನೆ ಜನ್ಮ ಅಂತ ಇಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಸರ್. ತುಂಬಾ ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಒಂದು ಮಂಡಲಕ್ಕೆ ಅವರು ನಮ್ದಿದು ಕೊನೆ ಜನ್ಮ ಅಂತ ತಿಳ್ಕೊಂಡ್ಬಿಟ್ಟಿದಾರಲ್ಲ ಸರ್. ಅದು ಹೇಗೆ ಅಂತ ನಾವು ತುಂಬಾ ತಿಳ್ಕೊಬೇಕು ಅವ್ರ ಕಡೆಯಿಂದ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಅದ್ರ ಬಗ್ಗೆ, ಖುಷಿ ಆಯ್ತು. ಒಂದು ಸಣ್ಣದ ಅಕ್ಕ ಮಹಾದೇವಿದು ವಚನ ಹೇಳ್ತೀನಿ ಸರ್. ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನೀಲವನಾರು ಹರಿಯಬಾರದು. ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಅದನ್ನೇನು ನಮಸ್ತೆ ಸರ್. ಬಿಡಿಸಿ ಹೇಳಲ್ಲ. ಹೇಳಿ ಮಾಸ್ಟರ್, ಬಿಡಿಸಿ. ಇಲ್ಲ ಮೇಡಮ್, ನನಗೆ ಅರ್ಥ ಆಗಲಿಲ್ಲ ಅದು ಅಷ್ಟೊಂದು. ಇನ್ನೊಂದ್ಸರಿ ರಿಪೀಟ್ ಮಾಡ್ಬಿಡಿ ಅಷ್ಟು. ಹೊಟ್ಟೋಯ್ತು ಸರ್ ಅದು. ಹೊರಟೋಯ್ತು ಸರ್ ಅದು. ಇರ್ಲಿ ಬಿಡಿ. ಸಂಗಮೇಶ್ ಸರ್ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಕೇಳ್ತಾ ಇದ್ದೆ ಸರ್. ಮಾತಾಡಿ ಸರ್, ಮಾತಾಡಿ. ಓಕೆ ಓಕೆ ಓಕೆ. ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಶರಣಾರ್ಥಿಗಳು. ಯೂಟ್ಯೂಬ್ ಅಲ್ಲಿ ಹಾಗೂ ಜೂಮ್ ನಲ್ಲಿ ವೀಕ್ಷಿಸುತ್ತಿರುವಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಶರಣಾರ್ಥಿಗಳು. ಸರ್ ಮಾಸ್ಟರ್ಸ್, ನಾವೆಲ್ಲರೂ ಒಂದು ಆತ್ಮ ಅನ್ನೋದನ್ನು ಮೊದಲು ನಾವು ತಿಳಿದುಕೊಳ್ಬೇಕು. ಆತ್ಮ ಮತ್ತು ದೇಹ ಇವು ಎರಡರ ವ್ಯತ್ಯಾಸವನ್ನು ತಿಳಿದಕ್ಕೋಸ್ಕರ ಮತ್ತು ನಮ್ಮ ಹುಟ್ಟು ಯಾಕೆ ಆಯ್ತು, ನಮ್ಮ ಜನ್ಮಾಂತರದ ರಹಸ್ಯವನ್ನು ತಿಳಿದುಕೊಳ್ಳೋಗೋಸ್ಕರ ನಾವು ಧ್ಯಾನ ಮಾಡಬೇಕು. ಮಾಸ್ಟರ್, ಈ ದೇಹ ರಕ್ತ ಮಾಂಸಖಂಡಗಳಿಂದ ನಿರ್ಮಾಣವಾದಿತ್ತು. ಈ ದೇಹದ ಚಲನವಲನಗಳಿಗೆ ಒಂದು ಶಕ್ತಿ ಬೇಕು, ಒಂದು ದಿವ್ಯ ಶಕ್ತಿ ಬೇಕು. ಆ ಶಕ್ತಿಯೇ ಒಂದು ಆತ್ಮ. ಒಳಗಿರುವ ಆ ಶಕ್ತಿ ಅದುವೇ ಆತ್ಮ. ಮಾಸ್ಟರ್ಸ್,
ಈ ಆತ್ಮದ ಬಗ್ಗೆ ತಿಳಿದುಕೊಳ್ಳುವಂತ ಪ್ರಾಮುಖ್ಯತೆ ನಮಗೆ ಜಾಸ್ತಿ ಇದೆ ಮಾಸ್ಟರ್ಸ್. ನಮ್ಮ ಗುರುಗಳಾದಂಥ ಪತ್ರಿಜಿಯವರು ತೋರಿಸಿಕೊಟ್ಟಂತ ಸರಳವಾದ ಮಾರ್ಗದಿಂದ ಇವೆಲ್ಲವನ್ನು ನಾವು ತಿಳಿದುಕೊಳ್ಳಬಹುದು. ಮತ್ತೆ ಇದಕ್ಕೆ ಒಂದು ಸಣ್ಣದಾದಂತ ಒಂದು ಕತೆ ಇದೆ. ಒಂದು ರಾಜ್ಯ ಇರುತ್ತೆ. ಒಂದು ರಾಜ್ಯದಲ್ಲಿ ಒಬ್ಬ ರಾಜನ ಇರ್ತಾನೆ. ಅವನು ಆ ರಾಜ್ಯ ಬಹಳ ಸಂಪದ್ಭರಿತವಾಗಿರುತ್ತದೆ ಮತ್ತು ಆ ರಾಜ್ಯದ ಎಲ್ಲ ಪ್ರಜೆಗಳು ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ. ಆ ರಾಜನಿಗೆ 4 ಜನ ಪತ್ನಿಯರು ಇರ್ತಾರೆ. ಬಟ್ ಆ ರಾಜನಿಗೆ ಕೊರತೆ ಒಂದೇ ಇರುತ್ತೆ, ಅವನಿಗೆ ಮಕ್ಕಳಾಗಿರಲ್ಲ. ಆ ಮಕ್ಕಳ ಕೊರತೆ, ಮುಂದೆ ರಾಜ್ಯಭಾರ ಮಾಡ್ಕೊಳ್ಳೋದು ವಾರಸುದಾರ ಇರಲ್ಲ. ಆ ಚಿಂತೆಯಲ್ಲಿರುವಾಗ ಒಂದಿನ ಒಬ್ಬ ಋಷಿ ಮುನಿಗಳು ಆ ರಾಜ್ಯಕ್ಕೆ ಬರ್ತಾರೆ. ಆ ರಾಜ್ಯಕ್ಕೆ ಬಂದಾಗ ರಾಜನಿಗೆ ಅದು ತಿಳಿಯುತ್ತೆ. ಅವಾಗ ಆ ರಾಜ ಋಷಿ ಮುನಿಗಳ ಹತ್ರ ಹೋಗಿ ಕೇಳ್ಕೊಳ್ತಾನೆ, ಪರಿಪರಿಯಾಗಿ ಕೇಳ್ಕೊಳ್ತಾನೆ, ಗುರುವರ್ಯರೇ, ನನಗೆ ಎಲ್ಲ ಇದೆ, ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಕೂಡ ಬಹಳ ಆನಂದದಿಂದ ಸುಖದಿಂದ ಇದ್ದಾರೆ. ಆದರೆ ನನಗೆ ಒಂದೇ ಕೊರತೆ ಇದೆ, ಮುಂದೆ ನನ್ನನ್ನ ವಾರಸುದಾರಿಲ್ಲ. ಅದಕ್ಕೋಸ್ಕರ ನನಗೊಂದು ನಿಮ್ಮ ಆಶೀರ್ವಾದದಿಂದ ನನಗೊಂದು ಮಗುವಿನ ಕರುಣಿಸಿರಿ ಅಂತ ಕೇಳ್ತಾನೆ. ಕೇಳಿದಾಗ ಆ ಋಷಿ ಮುನಿಗಳು ಹೇಳ್ತಾರೆ, ನೋಡಪ್ಪ, ನಿನಗೆ ಆ ಮಗುವಿನಿಂದ ಸಂತೋಷ ಎಷ್ಟು ಖುಷಿ ಆಗ್ತೈತೆ ಅಷ್ಟು ದುಃಖನೂ ಆಗ್ತೈತೆ ಅಂತ ಹೇಳ್ತಾನೆ. ಹಲೋ ಹಲೋ, ಕೇಳ್ತೈತೆ ಸರ್? ಮಾತಾಡಿ ಸರ್, ಮಾತಾಡಿ. ಅಷ್ಟೇ ದುಃಖನೂ ಆಗ್ತಿದೆ ಅಂತ ಹೇಳ್ತಾರೆ. ಅವಾಗ ಅವನಿಗೆ ಒಂದೇನಾಗ್ತೈತಿ ಅಂತಂದ್ರೆ ಅವನು ಒಪ್ಕೊಳ್ತಾನೆ. ಯಾಕಂತಂದ್ರೆ ನನಗೊಬ್ಬ ವಾರಸುದಾರ ಸಿಗ್ತಾನ ಅಂತ ಹೇಳಿ ಎಲ್ಲದಕ್ಕೂ ಋಷಿ ಮುನಿಗೆ ಹೇಳಿದ್ದಕ್ಕೆ ಒಪ್ಕೊಳ್ತಾನ. ಒಪ್ಕೊಂಡ ನಂತರ ಆಯ್ತು ಅಂತೇಳಿ ರಾಜನಿಗೆ ಋಷಿ ಮುನಿಗಳು ಹೇಳ್ತಾರೆ, ಆಯ್ತಪ್ಪ, ನಿನ್ಗೆ ಆಶೀರ್ವಾದ ಮಾಡ್ತೀನಿ, ನೀನು ಹೋಗು ಅಂತ ಹೇಳ್ತಾನೆ. ಹಂಗೆ ಅವನು ಬಂದು ರಾಜಧಾನಿಗೆ ಬರ್ತಾನೆ. ಸ್ವಲ್ಪ ದಿನಗಳಾದ ನಂತರ 4 ಪತ್ನಿಯರಲ್ಲಿ ಒಬ್ಬಳಿಗೆ ಗರ್ಭಧಾರಣೆ ಆಗ್ತೈತಿ. ಆಮೇಲೆ ಸ್ವಲ್ಪ ದಿನಗಳ ನಂತರ ಮುದ್ದಾದ ಒಂದು ಗಂಡು ಮಗು ಜನಿಸ್ತೈತಿ. ಜನಿಸಿದಾಗ ಅದು ಆ ಖುಷಿಯಿಂದ ಆ ರಾಜ ಆ ಪತ್ನಿ ಜೊತೆಗೆ ಇರ್ಲಿಕ್ಕೆ ಶುರು ಮಾಡ್ತಾನೆ. ಆ ಉಳಿದ 3 ಜನ ಏನು ಪತ್ನಿಯರು ಇರ್ತಾರಲ್ಲ ಅವರಿಗೆ ಅಸೂಯೆ ಆಗ್ತೈತಿ ಸರ್. ಮಾಸ್ಟರ್, ಅವ್ರಿಗೆ ಅಸೂಯೆ ಆಗೋಸ್ಕರ ಅವಾಗ ಅವರೊಂದು ಏನ್ ಮಾಡ್ತಾರ, ಅಸೂಯೆಯಿಂದ ಅವ್ರಿಗೆ ಮನಸ್ಸಲ್ಲಿ ಒಂದೇನೋ ಆಗಿ ಆ ಮಗುವನ್ನ ಯಾರಿಗೂ ಗೊತ್ತಿರ್ಲಾರ್ದಂಗ ಸಾಯಿಸ್ಬಿಡ್ತಾರೆ. ಸಾಯಿಸ್ದೊತ್ನಾಗ ಮತ್ತೆ ಆ ರಾಜ ಏನ್ ಮಾಡ್ತಾನ, ದುಃಖಭರಿತನಾಗಿ ಮತ್ತೆ ಆ ಋಷಿ ಮುನಿಗಳ ಹತ್ರ ಹೋಗ್ತಾನ. ಅವಾಗ ಆ ಋಷಿ ಮುನಿಗಳು ಹೇಳ್ತಾರೆ, ಹಿಂಗಾಯ್ತು ಅಂತ ಹೇಳಿದಾಗ ಋಷಿ ಮುನಿಗಳು ಹೇಳ್ತಾರ, ಆಯ್ತು, ನಾನು ಮೊದಲೇ ನಿನ್ಗೆ ಎಚ್ಚರಿಸಿದ್ದೆ ಅಂತ ಹೇಳ್ತಾರೆ. ಹೇಳಿದಾಗ ಮತ್ತೆ ಇವ್ರು ಏನ್ ಮಾಡ್ತಾರ, ಇಲ್ಲ, ನನ್ಗ ಮುಂದಿನ ಒಂದು ವಾರಸುದಾರಗೋಸ್ಕರ ನನ್ನ ಮಗುವಿನ ಇದರಲ್ಲಿ ಜೀವನ ಮತ್ತೆ ತುಂಬರಿ ಅಂತ ಕೇಳ್ಕೊಳ್ತಾನೆ. ಅವಾಗ ಅವರು ಹೇಳ್ತಾರೆ, ಇಲ್ಲ, ಇದು ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ, ನಾನು ಪ್ರಯತ್ನ ಮಾಡ್ತೀನಿ. ಬಟ್ ನಾನು ಆ ಮಗುವಿನ ನಿನ್ನ ಮಗುವಿನ ದೇಹದಲ್ಲಿ ಒಂದು ಆತ್ಮ ಇತ್ತಲ್ಲ, ಆ ಆತ್ಮವನ್ನು ಮರಳಿ ನಾವು ಕರೆಸ್ಬೇಕಾಗತ್ತೆ, ಆಹ್ವಾನ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ಆಗ್ಲಿ ಅಂತ ಹೇಳಿ ಅವಾಗ ಋಷಿ ಮುನಿಗಳು ಏನ್ ಮಾಡ್ತಾರೆ, ತಮ್ಮ ತಪಸ್ಸಿನ ಒಂದು ಧ್ಯಾನದ ಶಕ್ತಿಯಿಂದ ಆತ್ಮವನ್ನು ಬರಮಾಡಿಕೊಳ್ತಾರೆ. ಅವಾಗ ಋಷಿ ಮುನಿಗಳು ಆತ್ಮವನ್ನು ಕೇಳ್ತಾರೆ, ನೋಡಪ್ಪ, ಈ ನಿನ್ನ ತಂದೆ ತಾಯಿಗಳು ಬಹಳ ದುಃಖ ತಪ್ತರಾಗಿದ್ದಾರೆ, ನೀನೇ ಅವ್ರಿಗೆ ಬೇಕಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನೀನು ಈ ಆತ್ಮದಲ್ಲಿ ಈ ದೇಹದಲ್ಲಿ ಬಂದು ಸೇರ್ಕೊಳ್ತೀಯಾ ಅಂತ ಕೇಳ್ತಾನೆ. ಅವಾಗ ಆತ್ಮ ಹೇಳ್ತೈತಿ, ಇಲ್ಲ, ನಾನು ಈ ದೇಹದಲ್ಲಿ ನಾನು ಸೇರ್ಕೊಳ್ಳೋದಿಲ್ಲ, ಇದು ನನ್ನ ಇದು ಅಲ್ಲ, ನಾನು ಆತ್ಮನ ಬೇರೆ ದೇಹನ ಬೇರೆ, ನಾನೀಗ ಈ ಪ್ರಕೃತಿಯಲ್ಲಿ ಸಂತೋಷವಾಗಿದ್ದೀನಿ, ಈ ಪ್ರಕೃತಿಯಲ್ಲಿ ನಾನು ಸಂತೋಷವಾಗಿದ್ದೇನೆ, ನನಗೆ ಪುನಃ ಈ ಬಂಧನ ನನಗೆ ಬೇಡ, ನನಗೀಗ ಮುಕ್ತಿ ಸಿಕ್ಕಿದೆ, ನನಗೀಗ ಬೇಡ, ಇದು ನನ್ನ ಕಡೆ ಜನ್ಮ ಅಂತದು ಆತ್ಮ ಹೇಳ್ತೈತಿ. ಅವಾಗ ಅವ್ರ ತಂದೆ ತಾಯಿಗಳ ರಾಜ ರಾಣಿ ಏನ್ ಹೇಳ್ತಾರ, ಇಲ್ಲ, ನೀನು ನಮ್ಮ ರೇತಸ್ಸಿನಿಂದ ಹುಟ್ಟಿದವನು, ನಿನ್ನ ಮೇಲೆ ನಮಗ ಅಧಿಕಾರ ಇದೆ, ಅದಕ್ಕೋಸ್ಕರ ನೀನು ಬರಬೇಕು, ಈ ದೇಹದಲ್ಲಿ ಸೇರಿಕೊಳ್ಬೇಕು ಅಂತ ಹೇಳ್ತಾರೆ.
ಅವಾಗ ಅದು ಏನ್ ಹೇಳ್ತೈತೆ ಆತ್ಮ, ಈ ಪುನಃ ನನಗೆ ಈ ಬಂಧನ ಬೇಡ ಅಂತ ಹೇಳಿ ಹೋಗಿಬಿಡ್ತೈತೆ ಅಲ್ಲಿಗೆ. ಹೋಗಿಬಿಟ್ಟಾಗ ಇವರು ಹೋಗಿಬಿಟ್ಟಾಗ ಇದೇನಾಗ್ತೈತಿ, ಇಲ್ಲಿ ನಮಗೆ ತಿಳ್ಕೊಳ್ಳೋದಂತ ಒಂದು ವಿಷಯ ಏನೈತಿ ಅಂತಂದ್ರ ದೇಹ ಮತ್ತು ಆತ್ಮ ಇವೆರಡು ಬೇರೆ ಅನ್ನೋದು ನಮಗೆ ಇದರಲ್ಲಿ ತಿಳ್ಕೊಳ್ಳುವಂತ ಒಂದು ವಿಷಯವಿದೆ ಮಾಸ್ಟರ್ಸ್. ಮತ್ತೆ ಈ ಎಲ್ಲಾನು ತಿಳ್ಕೊಳ್ಬೇಕಾದ್ರೆ ನಮ್ಮ ಗುರುಗಳಾದಂತ ಪತ್ರಿಜಿಯವರು ಹಾಕಿಕೊಟ್ಟಂತ ನಾವು ಧ್ಯಾನದ ಮಾರ್ಗದಿಂದ ಮಾತ್ರ ಇದು ಸಾಧ್ಯ ಅಂತ ಹೇಳಿ ನನ್ನ ಇಲ್ಲಿಗೆ ಈ ಕತೆಗೆ ಪೂರ್ಣ ವಿರಾಮ ಇಡ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಮಾಸ್ಟರ್. ಧನ್ಯವಾದಗಳು. ವೆರಿ ಗುಡ್ ಸರ್, ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು ಕತೆ. ಥ್ಯಾಂಕ್ ಯು ಸರ್. ಒಂದು ಕಥಾರೂಪವಾಗಿ ಆತ್ಮ ದರ್ಶನ ಮಾಡಿಸಿದ್ದೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಉಮಾದೇವಿ ಮಾಸ್ಟರ್ ಮತ್ತೆ ಎಲ್ಲ ಧ್ಯಾನ ಬಂಧುಗಳಿಗೆ ಶರಣಾರ್ಥಿಗಳು. ಒಂದು ತತ್ವಪದ ಹೇಳಕ್ ಇಷ್ಟಪಡ್ತೀನಿ. ಶ್ರೀ ಗುರು ಕೃಪೆಯಿಂದ ಅನುಗ್ರಹವು ಪಡೆದು ಬೇಗನೆ ಶಾಂತಿಯ ಪಡೆದೇನವ್ವ. ಶ್ರೀ ಗುರು ಕೃಪೆಯಿಂದ ಅನುಗ್ರಹವು ಪಡೆದು ಬೇಗನೆ ಶಾಂತಿಯ ಪಡೆದೇನವ್ವ. ನನ್ನ ಭವರೋಗ ಭೋಗ ನೀಗಿ ಬಂದು ಹೋಗಿ ಮುಕ್ತಿಯ ಪಡೆದೇನವ್ವ. ನನ್ನ ಭವರೋಗ ಭೋಗ ನೀಗಿ ಬಂದು ಹೋಗಿ ಮುಕ್ತಿಯ ಪಡೆದೇನವ್ವ. ಶ್ರೀ ಗುರು ಕೃಪೆಯಿಂದ ಅನುಗ್ರಹವು ಪಡೆದು ಬೇಗನೆ ಶಾಂತಿಯ ಪಡೆದೇನವ್ವ. ಅನುದಿನದಲ್ಲಿ ಶಿವ ಘನಮಂತ್ರದ ಸ್ತುತಿ ಮನದೊಳಗೆ ಜಪ ಮಾಡ್ದೇನವ್ವ. ಅನುದಿನದಲ್ಲಿ ಶಿವ ಘನಮಂತ್ರದ ಶ್ರುತಿ ಮನದೊಳಗೆ ಜಪ ಮಾಡ್ದೇನವ್ವ. ಇಂಥ ಮನಮುನಿಗಳು ಇದ ಅರಿತು ಬ್ರಹ್ಮವ ತಿಳಿಸಿದ ಬಗೆ ಎಂತಾದವ್ವ. ಇಂಥ ಮನಮುನಿಗಳು ಇದ ಹರಿತು ಬ್ರಹ್ಮವ ತಿಳಿಸಿದ ಬಗೆ ಎಂತಾದವ್ವ. ಶ್ರೀ ಗುರು ಕೃಪೆಯಿಂದ ಅನುಗ್ರಹವು ಪಡೆದು ಬೇಗನೆ ಶಾಂತಿಯ ಪಡೆದೇನವ್ವ. ನನ್ನ ಭವರೋಗ ಭೋಗ ನೀಗಿ ಬಂದು ಹೋಗಿ ಮುಕ್ತಿಯ ಪಡೆದೇನವ್ವ. ಶಿವ ಎನ್ನುತ್ತಲೇ ಶಿವರಾತ್ರಿಯ ಆನಂದವ ನಾ ಕಂಡೇನವ್ವ. ಶಿವ ಎನ್ನುತ್ತಲೇ ಶಿವರಾತ್ರಿಯ ಆನಂದವ ನಾ ಕಂಡೇನವ್ವ. ನಮ್ಮ ದಯಾಳು ಸದ್ಗುರುವಿನ ದಯದಿಂದ ಚಿದ್ಯೋಗ ಮಾಡಿ ಜ್ಞಾನ ಪಡೆದೆನವ್ವ. ನಮ್ಮ ದಯಾಳು ಸದ್ಗುರುವಿನ ಕೃಪೆಯಿಂದ ಚಿದ್ಯೋಗ ಮಾಡಿ ಜ್ಞಾನ ಪಡೆದೆನವ್ವ. ಶ್ರೀ ಗುರು ಕೃಪೆಯಿಂದ ಅನುಗ್ರಹವು ಪಡೆದು ಬೇಗನೆ ಶಾಂತಿಯ ಪಡೆದೇನವ್ವ. ಭಾನುಕೋಟಿ ಬೆಳಕಿನೊಳಗೆ ನಿಜ ಬೆಳಕೊಂದನ ಕಂಡೇನವ್ವ. ಭಾನುಕೋಟಿ ಬೆಳಕಿನೊಳಗೆ ನಿಜ ಬೆಳಕೊಂದನ ಕಂಡೇನವ್ವ. ಯಾರ ಕೇಳಲಿ ಏನ ಹೇಳಲಿ
ಹೇಳಲಿ ಯಾರ ಮುಂದೆ ನಾ ಹೇಳಲವ್ವ ಯಾರ ಕೇಳಲಿ ಏನ ಹೇಳಲಿ ಯಾರ ಮುಂದೆ ನಾ ಹೇಳಲವ್ವ ಶ್ರೀ ಗುರು ಕೃಪೆಯಿಂದ ಅನುಗ್ರಹವು ಪಡೆದು ಬೇಗನೆ ಶಾಂತಿಯ ಪಡೆದೇನುವ ಗುರು ಸತ್ತು ಚಿದಾನಂದ ನಿತ್ಯ ಪೂರ್ಣಮನೆಂದು ಮಸ್ತಕದೊಳಗಿದ್ದು ಕೂತ ನಮ್ಮ ಗುರು ಸತ್ತು ಚಿದಾನಂದ ನಿತ್ಯ ಪೂರ್ಣಮನೆಂದು ಮಸ್ತಕದೊಳಗಿದ್ದು ಕೂತ ನಮ್ಮ ನಮ್ಮ ಕರ್ತೃ ಶ್ರೀ ಗುರುವಿನ ಅರ್ಥವ ತಿಳಿದು ಗುರುಪುತ್ರರೆಂದು ಮೈ ಮರೆತೆನವ್ವ ನಮ್ಮ ಕರ್ತೃ ಶ್ರೀ ಗುರುವಿನ ಅರ್ಥವ ತಿಳಿದು ಗುರುಪುತ್ರರೆಂದು ಮೈ ಮರೆತೆನವ್ವ ಶ್ರೀ ಚಿನ್ಮಯ ಗುರುವನ್ನು ಸಂತೋಷದಲ್ಲಿ ವಂದಿಸಿ ನಾ ಧನ್ಯಳಾದೆ ನಮ್ಮ ಶ್ರೀ ಚಿನ್ಮಯ ಗುರುವನ್ನು ಸಂತೋಷದಲ್ಲಿ ವಂದಿಸಿ ನಾ ಧನ್ಯಳಾದೆ ನಮ್ಮ ನಮ್ಮ ಸದ್ಗುರು ಆರ್ತಪ್ಪ ಸ್ವಾಮೀಜಿ ದಯದಿಂದ ಕಣ್ಮನದಲ್ಲಿ ಶಿವನ ಕಂಡೇನವ್ವ ನಮ್ಮ ಸದ್ಗುರು ಆರ್ತಪ್ಪ ಸದ್ಗುರು ದಯದಿಂದ ಕಣ್ಮನದಲ್ಲಿ ಶಿವನ ಕಂಡೇನಮ್ಮ ಇಂಥ ಆನಂದದ ಸವಿಯುಂಡ ಶರಣರಿಗೆ ನಾ ಶರಣೆಂದೇ ನಮ್ಮ ಇಂಥ ಆನಂದದ ಸವಿಯುಂಡ ಶರಣರಿಗೆ ನಾ ಶರಣೆಂದೇ ನವ್ವ ಶ್ರೀ ಗುರು ಕೃಪೆಯಿಂದ ಅನುಗ್ರಹವು ಪಡೆದು ಬೇಗನೆ ಶಾಂತಿಯ ಪಡೆದೆ ನಮ್ಮ ನನ್ನ ಭವರೋಗ ಭೋಗ ನೀಗಿ ಬಂದು ಹೋಗಿ ಮುಕ್ತಿಯ ಪಡೆದೇನವ್ವ ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಥ್ಯಾಂಕ್ ಯು. ವೆರಿ ಗುಡ್ ಮಾಸ್ಟರ್, ವೆರಿ ಗುಡ್, ಥ್ಯಾಂಕ್ ಯು, ಚೆನ್ನಾಗಿತ್ತು. ಭಾರತಿ ಮಾಸ್ಟರ್ ಮಾತಾಡಿ, ಮ್ಯೂಟ್ ಮಾಡಿ. ಗುಡಾಕೇಶ, ಗುಡಾಕೇಶ ಅಂದ್ರೆ ನಿದ್ರೆಯನ್ನ ಜಯಿಸಿದವರು ಅಂತ. ಯಾರು ನಿದ್ರೆಯನ್ನ ಜಯಿಸಿದವರು? ಅರ್ಜುನ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನನ್ನು ಸಂಬೋಧಿಸ್ತಾನೆ ಗುಡಾಕೇಶ ಅಂತ ಹೇಳಿ. ಗುಡಾಕೇಶ ಅಂದ್ರೆ ನಿದ್ರೆಯನ್ನ ಜಯಿಸಿದವನು. ನಿದ್ರೆಯನ್ನ ಯಾರು ಜಯಿಸ್ತಾರೆ? ಪ್ರೇಯರ್ ಮಾಡ್ಕೊಬೇಕಾ? ಕೆಲಸ ಇದೆ ನನ್ಗೆ. ನಿದ್ರೆಯನ್ನ ಎರಡು ರೂಪದಲ್ಲಿ ನಿದ್ರೆಯನ್ನ ಜಯಿಸ್ತಾರೆ. ಒಂದು, ಈ ಜಂಜಾಟದಲ್ಲಿದ್ದು ಏನಂತೀವಿ ನಾವು, ಟೆನ್ಷನ್, ಪ್ರೆಷರ್ ಏನೋ ಹೇಳ್ತೀವಲ್ಲ, ಇದರಿಂದ ನಿದ್ದೆ ಬರಲ್ಲ ಕೆಲವರಿಗೆ. ಎರಡನೇದು, ಯಾರು ಆತ್ಮಜ್ಞಾನ ಪ್ರಾಪ್ತಿಯಾಗಿದೆ ಅಥವಾ ಆತ್ಮಜ್ಞಾನದ ಪ್ರಾಪ್ತಿಯ ಕಡೆಗೆ ಹೋಗೋರಿದ್ದಾರೆ, ಅವರು ನಿದ್ರೆಯನ್ನ ಜಯಿಸಿರ್ತಾರೆ. ಆತ್ಮಜ್ಞಾನ ಹೊಂದಿದವರು ನಿದ್ದೆ ಮಾಡೋಲ್ಲ, ಅವರು ಗುಡಾಕೇಶರಾಗಿರ್ತಾರೆ. ಯಾರು ಗುಡಾಕೇಶರಾಗ್ತಾರೆ, ನಿದ್ರೆ ಅನ್ನುವುದು ಅದು ದೈವ ಸ್ವಭಾವ. ನಿದ್ರೆಯನ್ನ ಮಾಡದೇ ಇರುವುದು ದೈವ ಸ್ವಭಾವ. ಯಾರು ಅದನ್ನ ಅಭ್ಯಾಸ ಬಲದಿಂದಲೋ ಅದನ್ನ ಅಭ್ಯಾಸ ಮಾಡಿ ಅದನ್ನ ಕರಗತ ಮಾಡಿಕೊಳ್ತಾರೆ, ಅವರು ಈ ಮನುಷ್ಯ ಸ್ವಭಾವದಿಂದ ದೈವ ಸ್ವಭಾವಕ್ಕೆ ತಲುಪ್ತಾರೆ. ಆಯ್ತಾ? ಇದನ್ನ ನಾಳೆ ನಾನು ಇದರಲ್ಲಿ ಶೇರ್ ಮಾಡ್ತೀನಿ ಅಂತ. ಪತ್ರಿಜಿ ಅವರು ಇದೇ ಕಾನ್ಸೆಪ್ಟ್ ಮೇಲೆ ಮಾತಾಡಿದ್ದಾರೆ, 1-2 ನಿಮಿಷ ಇದೆ. ಹಾಗಾಗಿ ಎರಡನೇದು, ನಿದ್ದೆ ಅನ್ನೋದು ಮಾಯಿ. ನಿದ್ದೆ ಅನ್ನೋದೇನು? ಮಾಯಿ.
ಯಾರು ನಿದ್ದೆಯನ್ನ ಗೆಲ್ತಾನೆ ಅವನು ಮಾಯೆಯನ್ನ ಗೆಲ್ತಾನೆ. ಮಾಯೆಯನ್ನ ಗೆಲ್ಲುವುದೇ ಆತ್ಮಜ್ಞಾನದ ಮೂಲ ಉದ್ದೇಶ. ಆ ಮಾಯೆಯನ್ನ ಯಾವಾಗ ಗೆಲ್ತಾನೆ, ಆತ್ಮ, ಪರಮಾತ್ಮ, ನನ್ನೊಳಗಿನ ರಹಸ್ಯ, ಅದೆಲ್ಲದರ ಅರಿವು ಅನ್ನೋದು ಅತ್ಯಂತ ವೇಗವಾಗಿ ಮತ್ತೆ ಬೇಗ ಅವನಿಗೆ ಜಾಗೃತವಾಗ್ತಾ ಹೋಗ್ತದೆ, ಗೊತ್ತಾಗ್ತಾ ಹೋಗ್ತದೆ. ಹಾಗಾಗಿ ಮಾಯೆಯನ್ನ ಗೆಲ್ಬೇಕು. ಮಾಯೆಯನ್ನು, ಮನುಷ್ಯನನ್ನ ಆವರಿಸಿದ ದೊಡ್ಡ ಮಾಯೆ ಯಾವುದು ಅಂದ್ರೆ ನಿದ್ರೆ. ಆಯ್ತಾ? ಆ ನಿದ್ರೆಯನ್ನ ಗೆಲ್ಲುವ ಮೂಲಕ ಎಲ್ಲರೂ ಅರ್ಜುನ ಗುಡಾಕೇಶನಾಗಿದ್ದ. ಲಕ್ಷ್ಮಣ 14 ವರ್ಷ ಯಾರು ರಾವಣನ ಅಕ್ಷಯ ಕುಮಾರ ಇದ್ದಾನಲ್ಲ, ರಾವಣನ ಮಗ, ಅವನು ಒಂದು ವರ ಪಡೆದಿದ್ದ. ಯಾರು 14 ವರ್ಷ ನಿದ್ರೆಯನ್ನ ಜಯಿಸಿದಂಥವನು ಮನುಷ್ಯ ಇದ್ದಾನೆ, ಅವನ ತಲೆಯಲ್ಲಿ ಇದ್ದದ್ದು ಏನಂದ್ರೆ ಮನುಷ್ಯರಿಗೆ ನಿದ್ದೆ ಮಾಡದೆ ಇರ್ಲಿಕ್ಕೆ ಸಾಧ್ಯನಾ, ಅದು 14 ವರ್ಷ ಅಂತ ಹೇಳಿ ಅವನು ಅನ್ಕೊಂಡಿದ್ದ. ಆದ್ರೆ 14 ವರ್ಷದ ವನವಾಸದಲ್ಲಿ ಲಕ್ಷ್ಮಣ ರಾಮನ ಸೇವೆ ಮಾಡ್ತಾ ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ಲ, ಬದಲಾಗಿ ಅವನು ಧ್ಯಾನಾಸಕ್ತನಾಗಿ ಕೂರ್ತಾ ಇದ್ದ. ಹಾಗಾಗಿ ಅವನು ಗುಡಾಕೇಶನಾಗಿದ್ದ. ಆ ಲಕ್ಷ್ಮಣನಿಂದ ಇವನ ಸಂಹಾರ ಆಗ್ತದೆ, ಅಕ್ಷಯ ಕುಮಾರನ ಸಂಹಾರ ಆಗ್ತದೆ. ಆಮೇಲೆ ಇನ್ನೊಂದು, ಸೀತಾಮಾತೆಯು ಕೂಡ 10 ತಿಂಗಳ ಕಾಲ ತಾನು ಗುಡಾಕೇಶಳಾಗಿದ್ದಳು. ಅಂದ್ರೆ ನಿದ್ರೆಯನ್ನ ಮಾಡದೆ ತಾನು ತಪಸ್ಸಿಗೆ ಅಶೋಕ ವೃಕ್ಷದ ಕೆಳಗೆ ತಪಸ್ಸಿಗೆ ಕೂತಿದ್ಲು ನಿರಂತರವಾಗಿ ಹಗಲು ರಾತ್ರಿ. ಆ ಒಂದು ಗುಡಾಕೇಶ ಶಕ್ತಿಯಿಂದಾಗಿ, ಗುಡಾಕೇಶ ಅನ್ನೋದು ಅದೊಂದು ಪದ ಅಷ್ಟೇ, ನಿದ್ರೆಯನ್ನ ಜಯಿಸಿದವನಿಗೆ ಕೃಷ್ಣ ಸಂಬೋಧನೆ ಮಾಡಿದ್ದಾನೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಯಾರೆಲ್ಲ ನಿದ್ದೆ ಗೆಲ್ತಾರೆ ಅವರೆಲ್ಲ ಗುಡಾಕೇಶರು ಅಂತ ಹೇಳಿ. ನೀನು ಗುಡಾಕೇಶ, ಪರಂತಪ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿದ್ದೆಯನ್ನೇ ಗೆದ್ದವನಿಗೆ ಉಳಿದಿದ್ದೆಲ್ಲ ಗೆಲ್ಲೋದು ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಅವನನ್ನ ಹುರಿದುಂಬಿಸ್ತಾನೆ. ಆಯ್ತಾ? ಬಹಳಷ್ಟು ಕಡೆ ಕೃಷ್ಣ ಅರ್ಜುನನ ಗುಡಾಕೇಶ ಅಂತ ಕರೀತಾನೆ. ಭೀಮಸೇನನು ಕೂಡ ಗುಡಾಕೇಶನಾಗಿದ್ದಾನೆ. ಆಮೇಲೆ ಯಾರು ಭೀಷ್ಮಾಚಾರ್ಯರು, ಇನ್ನೂ ಬಹಳಷ್ಟು ಜನ ಯೋಗಿಗಳು, ಪತ್ರಿಜಿಯವರು ಕೂಡ ಗುಡಾಕೇಶರಾಗಿದ್ದರು. ರಾತ್ರಿ ಎಲ್ಲ ಧ್ಯಾನ ಮಾಡ್ತಾ ಇದ್ರು, ಪುಸ್ತಕಗಳನ್ನು ಓದ್ತಾ ಧ್ಯಾನ ಮಾಡ್ತಾರೆ. ಇವತ್ತು ಇದರೆಲ್ಲ ಹಾಕಿದ್ದೆ ನಾನು. ಹಾಗೆ ಗುಡಾಕೇಶರಾಗಬೇಕು ಎಲ್ಲರೂ. ಸರ್, ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದ್ರೆ ಗೂಢಚಾರರು ಅಂತ ಅಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರಲ್ಲ ಗೂಢಚಾರರು, ಅವ್ರಿಗೆಲ್ಲ ರಹಸ್ಯಗಳೆಲ್ಲ ಗೊತ್ತಾಗ್ತವೆ. ಅದಕ್ಕೆ ಗೂಢಚಾರರು. ಕಾಮನ್ ಮಿಲಿಟರೀಸ್, ಆರ್ಮೀಸ್ ಆಸ್ ಯೂಸ್ವಲ್, ಮತ್ತೆ ಇನ್ನೊಂದು ಗೋರ್ಖಾಗಳು ಅಂತ ಹೇಳ್ತಾರೆ ಅಲ್ಲ, ಸಾಮಾನ್ಯ ಪದಗಳಲ್ಲಿ ಸಾಮಾನ್ಯ ಜನರಿಗೆ ಅರ್ಥ ಆಗುವಾಗೆ ಅವರಿಗೆಲ್ಲ ನಮ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ಗೂಢಚಾರರಿಗೆ ಗೊತ್ತಿರುತ್ತೆ ಅಂತ. ಅದು ಗೂಢಾಕೇಶದ ಸಾಮಾನ್ಯದ ಅರ್ಥ. ಕರೆಕ್ಟ್. ಭಾರತಿ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್, ಮಾತಾಡಿ. ನಮಸ್ತೆ. ಮೊದಲಿಗೆ ನಮ್ಮ ಪತ್ರಿಜಿಯವರಿಗೆ, ಅವರ ಕುಟುಂಬಕ್ಕೆ ನನ್ನ ಆತ್ಮವಂದನೆಗಳು. ಮತ್ತೆ ಈ ಗೂಢಾಕೇಶದಲ್ಲಿ ಪ್ರತಿಯೊಬ್ಬರು ಮಾಡುತ್ತಿರುವ ಎಲ್ಲ ಆತ್ಮಬಂಧಗಳಿಗೂ ಕೂಡ ನನ್ನ ಆತ್ಮವಂದನೆಗಳು. ಸರ್, ನಾನು ಈಗ ಅರುಣ್ ಸರ್, ನಾನೀಗ ಒಂದು 2-3 ಡೇಸಿಂದ ಈ ಗೂಢಾಕೇಶಕ್ಕೆ ನಾನು ಜಾಯ್ನ್ ಆಗಿದ್ದೀನಿ. ಲಕ್ಷ್ಮೀ ಮೇಡಮ್ ಜಾಯ್ನ್ ಮಾಡಿದ್ರು. ಆಮೇಲೆ ಪಾರ್ವತಿ ಮೇಡಮ್ ಇದ್ರ ಬಗ್ಗೆ ಹೇಳ್ತಿದ್ರು, ಮೊದಲು ಮಾಡಿದಾರಂತೆ ಅವರು ಹೇಳ್ತಾ ಇದ್ರು ಇದ್ರ ಮಾಡಿ ಮೇಡಮ್ ಅಂತ. ನಾನು ಕೂಡ ಮಾಡ್ತಾ ಇರ್ತೀನಿ. 12-1 ಗಂಟೆ ತನಕ ಇರ್ತೀನಿ. ಆಮೇಲೆ ಸ್ವಲ್ಪ ಹಾಗೆ ಕುತ್ಕೊಂಡು ನಿದ್ದೆಗೆ ಹೊರಟೋಗ್ಬಿಟ್ಟಿರ್ತೀನಿ. ಆಗ ಒಂದೊಂದ್ಸರಿ ನಾನು ಮೊಬೈಲ್ ಆನ್ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿ ಮಾಡಿಸ್ತಾ ಇರ್ತೀವಿ. ಕರ್ಮ ಪ್ರಕ್ಷಾಳನ, ಅದು ಹಾಸ್ಟೆಲ್ ಟ್ರಾವೆಲ್ಸ್ ಆಗಲಿ, ಇದೆಲ್ಲ ತುಂಬ ಅದ್ಭುತವಾಗಿರುತ್ತೆ. ಆವಾಗ ಅದು 3 ಗಂಟೆ ತನಕ ಏನೋ ಇರುತ್ತೆ. ಅದನ್ನು ಒಂದೊಂದ್ಸರಿ ಮಾಡ್ತೀನಿ, ಒಂದೊಂದ್ಸರಿ ಮಾಡೋಕ್ಕಾಗಲ್ಲ. ಮಾಯೆ ಅನ್ನೋದು, ಈ ನಿದ್ದೆ ಅನ್ನೋದು ಮಾಯೆ ಅವಾಗ ನನ್ನನ್ನು ಹೇಳ್ಕೊಂಡು ಹೊರಟೋಗ್ಬಿಟ್ಟಿರುತ್ತೆ. ಇದನ್ನ ಹೇಗೆ ಗೆಲ್ಲೋದು ಅಂತ. ಮತ್ತೆ ಇನ್ನೊಂದೇನೆಂದರೆ, ಇವತ್ತು ನಾವು ಒಬ್ಬ ಮುಸ್ಲಿಂ ಬಾಂಧವ್ರ ಮನೆಯಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅವರು ಈ ಧ್ಯಾನಕ್ಕೆ ಬಂದಿದ್ದಾರೆ. ಇಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ವಿ ಇವತ್ತೆಲ್ಲರೂ ಸೇರಿ. ಅದರಿಂದ ಕೂಡ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಈ ಮಧ್ಯರಾತ್ರಿ ನಾನು ಇದನ್ನ ಗೆಲ್ಲಕ್ಕಾಗ್ತಾ ಇಲ್ಲ. ಪ್ರಯತ್ನ ಮಾಡಬೇಕು. ಒಂದೇ ಸಾರಿ ಸಾಧ್ಯ ಆಗ್ಬೇಕು ಅಂತಿಲ್ಲ ಯಾವುದು ಕೂಡ. ಅದನ್ನ ನಾವು ನಿರಂತರ ಪ್ರಯತ್ನದಿಂದ ಸಾಧ್ಯ ಇದೆ. ಅದಕ್ಕೆ ಮನಸ್ಸು ಗಟ್ಟಿ ಮಾಡ್ಬೇಕು. ಮನಸ್ಸು ಗಟ್ಟಿ ಇದ್ರೆ ಮೇಜರ್ ಸಮಸ್ಯೆ ಏನು ಅಂತಂದ್ರೆ ನಿದ್ದೆ ಬರ್ಬೇಕು. ನಿದ್ದೆ ಬರ್ತದೆ ಅಲ್ವಾ? ಅದಕ್ಕೆ ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು? ನಾವು ಅದಕ್ಕೆ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡಬೇಕು. ನೀವು ಸಹಜವಾಗಿ ಧ್ಯಾನ ಮಾಡುವಾಗ ಹೇಗಾದ್ರೂ ಮಾಡಿ, ಅಂದ್ರೆ ರಾತ್ರಿ ಧ್ಯಾನ ಮಾಡುವಾಗ ನಿದ್ದೆ ಕುತ್ಕೊಂಡು
ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡುವಾಗ ಯಾಕೆ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ ಅಂತ ಹೇಳ್ತೀವಿ ಅಂದ್ರೆ, ನೀವು ಕೆಳಗೆ ಕುತ್ಕೊಂಡು ಧ್ಯಾನ ಮಾಡುವಾಗ ನಿದ್ದೆ ಬಂದ್ರೆ ಹಾಗೆವರೆಗೆ ಮಲಗಿಬಿಡ್ತೀರಿ. ಹಾ, ಹಾಗಾಗಿ ಅಭ್ಯಾಸ ಆಗ್ಬೇಕು ಅನ್ನೋ ಉದ್ದೇಶದಿಂದ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ. ಅಭ್ಯಾಸ ಆದ್ಮೇಲೆ ಅಂದ್ರೆ ನಾನು ರಾತ್ರಿ ಎಲ್ಲ ಕೂರಬಲ್ಲೆ ಅನ್ನೋ ಅಭ್ಯಾಸ ಯಾವಾಗ ಬಂತು ನೀವು ಅವಾಗ ನಿಮಗೆ ಹೇಗ್ ಬೇಕೋ ಹಾಗೆ ಕೆಳಗಡೆ ಕೂತು ಆಸನದಲ್ಲಿ ಆ ಕುಳಿತುಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಕ್ಕೆ ನೀವು ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡುವಾಗ ನಿಮ್ಗೆ ನಿದ್ರೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು. ಎದ್ದು ಹೋಗಿ ಮಲಗಬಾರ್ದು, ನಿದ್ದೆಯನ್ನ ತಡಿಬಾರ್ದು. ಅಯ್ಯೋ ನಿದ್ದೆ ಬಂತು ಅಂತ ಹೇಳಿ ಅದನ್ನ ಬಲವಂತವಾಗಿ ತಡೆಯುವ ಪ್ರಯತ್ನ ಮಾಡಬಾರ್ದು. ಅಯ್ಯೋ ನಿದ್ದೆ ಬಂತು ನಿಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಹೇಳಿ ಎದ್ದು ಹೋಗಿ ಬೆಡ್ ಮೇಲೆ ಮಲಗಬಾರ್ದು. ಮತ್ತೆ ಇನ್ನೇನ್ ಮಾಡ್ಬೇಕು, ಧ್ಯಾನ ಸ್ಥಿತಿಯಲ್ಲಿ ಧ್ಯಾನ ಮಾಡ್ತಾ ಧ್ಯಾನದಲ್ಲೇ ನಿದ್ರೆಗೆ ಜಾರಬೇಕು. ಆಳವಾದ ಧ್ಯಾನ. ಆಯ್ತಲ್ಲ, ಇದನ್ನ ಅಭ್ಯಾಸ ಮಾಡಿ. ನಿದ್ದೆ ಬಂದ್ರು ಕೂಡಲೇ ಮೊದ್ಲು ಏನ್ ಮಾಡ್ತೀವಿ, ಎದ್ದು ಹೋಗಿ ಮಲಗ್ತೀವಿ, ಇಲ್ಲ ಆಗೋಲ್ಲ ಅಂತ ಎದ್ದು ಬಿಡ್ತೀವಿ. ಆದ್ರೆ ಇವಾಗ ಏನ್ ಮಾಡ್ಬೇಕು, ನಾವು ಕೂತಲ್ಲೇ ನಾವು ಧ್ಯಾನದಲ್ಲೇ ನಿದ್ದೆಗೆ ಮಾಡ್ಬೇಕು. ಅದೇ ಯೋಗ ನಿದ್ದೆ. ಆಮೇಲೆ ಎನರ್ಜಿ ಇರುತ್ತೆ, ನಿದ್ದೆಗಿಂತ ಎನರ್ಜಿನೇ ಜಾಸ್ತಿ ಇರ್ತದೆ. ನೀವು ಸಹಜವಾಗಿ ಮಲಗಿದಾಗ ಆ ತರ ನಿದ್ದೆ ಬರಲ್ಲ. ಇಲ್ಲಿ ಎಷ್ಟೋ ಜನ ಕಣ್ಣು ಹಿಂಗ್ ಅಂತಾರೆ, ಕಣ್ಣೇ ಓಪನ್ ಮಾಡಕ್ ಆಗದಿರಷ್ಟು ಯೋಗ ಈಗ ನಮ್ಮ ಪರಿಸ್ಥಿತಿ ಕೂಡ ಹಾಗೆ ಇದೆ. ಅಷ್ಟು ಎನರ್ಜಿ ಇದೆ, ಕಣ್ ಬಿಡಕ್ಕೆ ಆಗ್ತಾ ಇಲ್ಲ. ಅಷ್ಟು ಎನರ್ಜಿ ಸುರಿತಾ ಇದೆ, ಆಕಾಶ ಗಂಗೆ ಸುರಿತಾ ಇದೆ ನಮ್ಮ ಮೇಲೆ. ಅಷ್ಟು ಇದಿರುತ್ತೆ. ಅದು ಯಾವಾಗ್ಲೂ ಹಾಗೆ ನಿದ್ದೆಗೆ ಹೋಗ್ಬಿಟ್ಟಿರ್ತೀವಿ. ಆದ್ರೆ ನೀವ್ ಹೇಳೋ ಹಾಗೆ ಆ ನೆಕ್ಕೋ ಏನೋ ನೋವು ಬಂದಿರತ್ತೆ, ಬೆನ್ನು ನೆಕ್ಕು ನೋವು ಬಂದಾಗ ಏನ್ ಮಾಡ್ಬಿಡ್ತೀವಿ, ಅಯ್ಯೋ ನೆಕ್ಕು ನೋಯ್ತಾ ಇದೆ ಅಂತ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಮಲಗ್ಬಿಟ್ಟಿರ್ತೀವಿ. ಆಮೇಲೆ ಎದ್ದೇಳೋಣ ಅಂತ ಅವಾಗ ಮತ್ತೆ ನಿದ್ದೆಗೆ ಹೋಗ್ಬಿಟ್ಟಿರ್ತೀನಿ ನಾನು. ಹೌದು, ಅದಕ್ಕೆ ಏನ್ ಮಾಡ್ಬೇಕು, ನಿಮಗೆ ಅದು ಸಹಜ ಆಗ್ತದೆ ಸ್ವಲ್ಪ ಅಭ್ಯಾಸ ಆದ್ಮೇಲೆ. ಅದಕ್ಕೆ ನಾವು ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿಸ್ತೀವಿ. ಅದನ್ನ ಮಾಡಿದ್ರೆ ಆತರ ಏನಾದ್ರು ಸಣ್ಣ ಪುಟ್ಟ ಆದದೆಲ್ಲ ಅದು ವರ್ಕೌಟ್ ಆಗ್ತದೆ. ಆಮೇಲೆ ನಿಮಗೆ ತುಂಬಾ ಕಷ್ಟ ಆಗ್ತದೆ ಅಂದ್ರೆ ಅದು ನೆಕ್ ಪಿಲ್ಲೋ ಎಲ್ಲ ಸಿಗ್ತದಲ್ಲ, ಈಗ ನಾವು ಜರ್ನಿ ಮಾಡುವಾಗಲ್ಲ ಹಾಕೊಂತೀವಿ, ಅದನ್ನ ಹಾಕೋಬಹುದು. ಅದನ್ನ ಹಾಕಿಕೊಂಡು ಕೂರ್ಬೋದು. ಅದು ಅಭ್ಯಾಸ ಮಾಡಿ, ಆಯ್ತಾ. ಆಮೇಲೆ ಈ ಹಾಗೆ ಮಧ್ಯರಾತ್ರಿ ಮಾಡಿಸ್ತಿರಲ್ಲವ ಕರ್ಮ ಪ್ರಕ್ಷಾಳನೆ ಎಲ್ಲಾನು, ಅದ್ಯಾಕೆ ಮೊದಲೇ ಮಾಡ್ತಲ್ಲ ಅಂತ. ಮೊದಲೇ 12 ಗಂಟೆ 12 ಗಂಟೆ ಹಂಗೆಲ್ಲ ಮಾಡಿಸ್ಬಿಟ್ರೆ ಎಲ್ಲ ಮಾಡಿ ಮಲ್ಕೊಂಡ್ ಬಿಡ್ತೀವಿ. ಭಾರಿ ಬುದ್ಧಿವಂತರು ಇದೀರಿ ಮೇಡಮ್ ನೀವು. ನಮ್ಗ್ ತಲೆನೇ ಹೋಗಿಲ್ಲ ನೋಡ್ರಿ. ಅದು ಆಗ್ತಾ ಇದಿಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು 2 ಡೇಸ್ ನೋಡಿದೆ, ತುಂಬಾ ಹತ್ತಾಗಿತ್ತು. ಆಮೇಲೆ ಅಯ್ಯೋ ಬಿಡಿ ಇದೆ ಅಲ್ವಾ ನಾ ಮಾಡ್ಕೊಳ್ಳೋಣ ಆಮೇಲೆ ಅಂತ ಅನ್ಕೊಳ್ತೀನಿ ನಾನು. ಇಷ್ಟೇ ಅಲ್ವಾ ಮಾಡ್ಕೊಳ್ಳೋಣ ಬಿಡು ಅಂತ. ಆದ್ರೆ ಆ ಒಂದು ಎನರ್ಜಿ ಬರಲ್ಲ. ಅವಾಗ ನೀವು ಮಾಡಿಸ್ತಿರಲ್ಲ, ಅವಾಗ ತುಂಬಾ ಚೆನ್ನಾಗಿರುತ್ತೆ ಅದು. ಅಯ್ಯೋ ಮಧ್ಯರಾತ್ರಿ ಮಿಸ್ ಆಗ್ಬಿಡ್ತಾ ಇದೆಯಲ್ಲ, ಇದು ಯಾಕೆ ಮಧ್ಯರಾತ್ರಿ ಇಟ್ಟಿದ್ದಾರೆ ಈ ಒಂದು ಇದನ್ನ ಅನ್ಕೊಂಡು. ನಿಮ್ಗೆ ಅಭ್ಯಾಸ ಮಾಡಿ, ನಿರಂತರ ಅಭ್ಯಾಸ ಮಾಡಿ, ಎಲ್ಲರಿಗೂ ಸಾಧ್ಯ ಆಗುತ್ತೆ. ಮನಸ್ಸೇ ಗಟ್ಟಿ ಇರ್ಬೇಕು, ಮಾಡುವ ಆಸೆ ಇರ್ಬೇಕು. ನಿರಂತರ ಪ್ರಯತ್ನ ಮಾಡ್ತಾ ಇದೆ. ಎಷ್ಟು ಜನ ಮಾಸ್ಟರ್ಸ್ ಆಗ್ತದೋ ಆಗಿಲ್ವೋ ಬಟ್ ಇವತ್ತಿಗೂ ಮಾಡ್ತಾ ಇದ್ದಾರೆ ಎಷ್ಟೋ ಜನ. ಎರಡು ಮೂರು ಮಂಡಲ ಪ್ರಯತ್ನ ಮಾಡಿ ಕಂಪ್ಲೀಟ್ ಮಾಡಿದವರಿದ್ದಾರೆ. ಹತ್ತತ್ರ ಬಂದು ಮತ್ತೆ ಡಿಸ್ಕನೆಕ್ಟ್ ಆಗಿ ಮತ್ತೆ ಮಾಡ್ತಾ ಇರೋರಿದ್ದಾರೆ. ಹಂಗೆ ಆಮೇಲೆ ಕರ್ಮ ಕ್ಲೆನ್ಸಿಂಗ್ ಅನ್ನೋದು ಆಗ್ತಾ ಇರ್ತದೆ, ಕ್ಲೀನಿಂಗ್ ಆಗ್ತದೆ. ಅದೆಲ್ಲ ಒಂದು ಪ್ರೋಸೆಸ್. ಏನಾದ್ರೂ ನಾವು ಸಹಕರಿಸ್ಬೇಕು, ಆಯ್ತಾ. ಮಾಡಿ ಮೇಡಮ್ ಮಾಡಿ. ಆಮೇಲೆ ಹೇಳಿ ಅವರಿಗೆ, ನಿಮ್ಮ ಗ್ರೂಪಲ್ಲಿ ಯಾರೆಲ್ಲ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್ ಅವರಿಗೂ ಮಾಡಿಸಿ, ಅವರಿಗೂ ಹೇಳಿ. ಮಾಡ್ತಾ ಇದ್ದಾರೆ ಅವ್ರು ಸರ್. ಲಕ್ಷ್ಮಿ ಮೇಡಮ್ ಅವರು ಹಾಗೆ ಜಾಯಿನ್ ಆಗಿದ್ದಾರೆ ಅನ್ಸುತ್ತೆ. ಅವರೇ ಏನೋ ನನಗೆ ಜಾಯಿನ್ ಮಾಡಿಸಿದ್ದು ಗೊತ್ತಿಲ್ಲ ನನಗೆ. ಬೆಂಗಳೂರಿಂದ ನಾನು ಭಾರತಿ. ಗೊತ್ತಿದೆ ಮೇಡಮ್, ಗೊತ್ತಿದೆ. ಲಕ್ಷ್ಮಿ ಮೇಡಮ್, ಶಶಿಕಲಾ ಮಾಸ್ಟರ್, ಆಮೇಲೆ ನಾಳೆ ಶಶಿಕಲಾ ಮಾಸ್ಟರ್ ನಿಮ್ದೇ ಎಕ್ಸ್ಪೀರಿಯನ್ಸ್ ಶೇರಿಂಗ್. ಅರುಣ್ ಕುಮಾರ್ ಅರುಣ್ ಅಲ್ಲ ತಮ್ಮ ಹೆಸರು? ಅರುಣ್ ಕುಮಾರ್. ನೀವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಈ ಗುಡಾಕೇಶ? ಏನು ಧ್ಯಾನವ? ಧ್ಯಾನ ಅಲ್ಲ, ಗುಡಾಕೇಶ ಎಷ್ಟು ವರ್ಷಗಳಿಂದ? ಆಯ್ತು ಮೇಡಮ್, ವರ್ಷ ಆಯ್ತು ನಮ್ದು. 1 ವರ್ಷ ಆಯ್ತಾ? ಎಷ್ಟು ವರ್ಷಗಳಿಂದಲೇ ಇಲ್ಲ ಮೇಡಮ್, ವರ್ಷಗಳ ಮೇಲೆ ಆಗಿದೆ.
1 ವರ್ಷ ಆಯ್ತಾ? ಓಕೆ ಮೇಡಮ್. ಹೌದು ಹೌದು. ಹಾ ಹಾ ಹಾ. ಹಾಗಾದ್ರೆ ನೀವು ಮತ್ತೆ ಮಾರ್ನಿಂಗು ಮಾಡಿ, ಮಲಗಲ್ವಾ? ಎಲ್ಲರೂ ಮಾಡಿ. ಮನಸ್ಸು ಇಲ್ಲ ಮೇಡಮ್, ನಾನು ರಾತ್ರಿ ಎಲ್ಲ ಮಾಡ್ತೀನಿ, ಮತ್ತೆ ನಾ ಯಾಕೆ ಮಾಡಿಲ್ಲ? ಎಲ್ಲರಿಗೂ ಹೇಳಿ ನಾನೇ ಮಾಡಿದ್ರೆ ಹ್ಮ್ ಕೊನೆಗೆ ನಿದ್ದೆ ಮಾಡಿದ್ರೆ ಮತ್ತೆ ನನಗೇನೋ ಇದಿರ್ತದೆ. ಆಮೇಲೆ ನಿದ್ದೆ ಬರಲ್ಲ ನನಗೆ ನಿದ್ದೆನೇ ಬರಲ್ಲ, ನಾ ಯಾಕೆ ಮಲಗಕ್ಕೆ ಹೋಗ್ತೀನಿ? ಅದ್ರ ಆ, ಅವಶ್ಯಕತೆನೇ ಇಲ್ಲ, ನನಗೆ ಬರೋದು ಇಲ್ಲ. ಹ್ಮ್. ಯಾಕೆಂದ್ರೆ ಬೆಳಗ್ಗೆ ನಾವು ಕೂಡ ವರ್ಕ್ ಮಾಡ್ತೀವಲ್ವಾ, ಹ್ಮ್. ಬೆಳಗ್ಗೆ ನಾವು ನಿದ್ದೆ ಮಾಡಕ್ ಹಾ. ಟೈಮು ಸಿಗಲ್ಲ. ಮತ್ತೆ ಬೆಳಗ್ಗೆ ಹೋದ್ರೆ ಹ್ಮ್. ಮತ್ತೆ ನಾವು ಲೇಟ್ ನಾ ಏನ್ ಆಗಿರುತ್ತೆ. ಹೇಳಿದೆ? ಹ್ಮ್ ಆ, ಅದಕ್ಕೋಸ್ಕರ ನಿದ್ರೆ ಸರಿ. ಅನ್ನೋ ಹ್ಮ್ ನಿದ್ರೆ ಅನ್ನೋ ಗೆದ್ದ. ನಿದ್ರೆ ಅನ್ನೋದು ನಿದ್ರೆ ಅನ್ನೋದು ಅದೊಂದು ಮಾಯೆ. ಅದನ್ನ ಗೆದ್ದ ಮೇಲೆ ಮತ್ತೆ ಯಾಕೆ ನಾವು ಆ ಮಾಯೆಯಲ್ಲಿ ಸಿಕ್ಕಾಗ? 1 ತಾಸು ಧ್ಯಾನ ನಿದ್ರೆಗೆ ಹೌದಲ್ಲ? ಸಮಾನ, 6 ತಾಸು ನಿದ್ರೆಗೆ ಸಮಾನ ಅಂತ ಹೇಳ್ತಿದ್ದಾರೆ ಮೇಡಮ್. ಹಾ 1 ತಾಸು ಧ್ಯಾನ ಮಾಡಿದ್ರೆ 6 ತಾಸದ ನಿದ್ರೆ ಎನರ್ಜಿ ಸಿಗುತ್ತೆ ಆ ಧ್ಯಾನದಲ್ಲಿ. ಅದಕ್ಕಾಗಿ ಇಲ್ಲಿ ನಿದ್ರೆ ಮಾಡೋದ ಅವಶ್ಯಕತೆನೇ ಬರಲ್ಲ, ಸರಿಯಾಗಿ ಧ್ಯಾನದ ಪ್ರಕ್ರಿಯೆ ತಿಳಿದು ಮಾಡಿದ್ರೆ ನಿದ್ರೆಯ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಎಲ್ಲರೂ ಇಲ್ಲಿ ಅರ್ಜುನ ಸದಾ ಎಚ್ಚರವಾಗಿರುತ್ತಿದ್ದ ಅನ್ನೋದಕ್ಕೆ ಈ ಒಂದು ಗೂಢಕ್ ಅಂದ್ರೆ ನಿದ್ರೆಯನ್ನು ಎಚ್ಚರದಿಂದ ಇರತಕ್ಕಂಥವ. ಗೂಢಕ್ ಅಂತೆಂತ ಸಂಸ್ಕೃತ ಶಬ್ದ ಇದು, ಗೂಢಾಕೇಶ ಎಂಬುದು. ಏನ್ ಮೇಡಮ್, ಹೀಗಾಗಿ ನಿದ್ರೆಯನ್ನು ಜಯಿಸಿದವರು. ನಿದ್ರೆ ಅಂದ್ರೆ ಇಂದ್ರಿಯಗಳನ್ನು ಯಾವಾಗ್ಲೂ ಎಚ್ಚರದಿಂದನೇ ವರ್ತನೆ ಮಾಡ್ತಕ್ಕಂಥ, ಕೃಷ್ಣ ಪರಮಾತ್ಮನಲ್ಲಿ ಸದಾ ಚಿಂತೆ ಉಳ್ಳವನಾಗಿರ್ತಕ್ಕಂಥವ, ಸದಾ ಎಚ್ಚರದಿಂದಿರ್ತಕ್ಕಂಥವ ಎಂಬ ಒಂದು ವಿಚಾರ. ಇವತ್ತಿನ ಒಂದು ಗೂಢಾಕೇಶದ ವಿಚಾರ ಹೇಳಿದ್ರೆ ಅನುಸಾರವಾಗಿ ಬಹಳ ಅದ್ಭುತವಾಗಿತ್ತು. ಹ್ಮ್. 1 ತಾಸು ಧ್ಯಾನ 6 ತಾಸು ನಿದ್ರೆಗೆ ಸಮಾನ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಈಗೆಲ್ಲ ಇಲ್ಲಿ ಎಲ್ಲ ಜೂಮ್ನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಬಹಳಷ್ಟು ಜನ 1 ಮಂಡಲ 2 ಮಂಡಲ 41 ಡೇಸ್ 92 ಡೇಸ್ ಮಾಡಿದವರು ಇದಾರೆ. ಯಾವ ಸಮಸ್ಯೆನೂ ಬಂದಿಲ್ಲ. ಮತ್ತೆ ನಿದ್ರೆ ಮಾಡ್ಲಾರ್ದವ್ರಿಗೆ ಎನರ್ಜಿ ಫುಲ್ ಇದೆ. ನಾವೆಲ್ಲ ಒಂದು 41 ದಿನ ಮಾಡಿದ್ದೀವಿ, ನಮ್ಗೇನ್ ಅನಿಸಿಲ್ಲ, ಆ ತರ ಏನ್ ನೆಗೆಟಿವ್ ಥಿಂಕ್ ಬಂದಿಲ್ಲ. ಬಂದಿಲ್ಲ, ಆ ತರ ಏನ್ ಇದಾಗಿಲ್ಲ. ಮಾಡಿ ಚೆನ್ನಾಗಿರುತ್ತೆ. ನಾವು ಬಟ್ ನಿಮ್ಮ ಒಂದು ವಿಚಾರಧಾರೆ ಚೆನ್ನಾಗಿರಬೇಕು. ಬಟ್ ನೀವು ಅದನ್ನೇ ನಾನು ನಿದ್ರೆ ಮಾಡಿಲ್ಲ ಅಂತಂದ್ರೆ ಮತ್ತೆ ನೆಗೆಟಿವ್ ಎನರ್ಜಿ ತುಂಬಿ ನಿನ್ನ ಮತ್ತೆ ಇದಕ್ಕೆ ಹೋಗ್ತದೆ. ನಿಮ್ಮ ವಿಚಾರಧಾರೆ ನಾನು ಏನಿಲ್ಲ, ಎನರ್ಜಿ ಫುಲ್ ಇದೆ, ನನಗೆ ಯಾವ ಇದನ್ನೇ ಇಲ್ಲ ಎಂಬ ಒಂದು ವಿಚಾರಧಾರೆಯಲ್ಲಿ ಇದ್ರಪ್ಪ ಅಂದ್ರೆ ಓಕೆ, ಯಾವಾಗ್ಲೂ ಎಕ್ಸೆಪ್ಟ್. ನಾವು ನಾವು ಡಿಸೈಡ್ ಮಾಡಿದ್ವಿ ಲೈಫ್ ಲಾಂಗ್ ನಿದ್ದೆ ಇಲ್ಲದೆ ಬದುಕ್ತೀನಿ ನಾನು. ಇನ್ನು ಮುಂದೆ ನಿದ್ದೆ ಮಾಡಲ್ಲ. ನನ್ನ ಅಂತ್ಯದವರೆಗೂ ನಾನು ನಿದ್ದೆ ಮಾಡಲ್ಲ. ಹಗಲು ಮಾಡಲ್ಲ, ರಾತ್ರಿ ಮಾಡಲ್ಲ, ಯಾವಾಗೂ ಮಾಡಲ್ಲ. ಮುಗಿತೀನಿ. ನಿದ್ದೆಗೆ ಗುಡ್ ಬೈ ಹೇಳಿ ವರ್ಷಗಳೇ ಕಳೆದಿದೆ. ನಿದ್ದೆ ಬೇಕು. ಅದು ಹೆಂಗಾಗ್ತದೆ ಅಂತಂದ್ರೆ, ನೀನು ಇಲ್ಲಿ ಯೋಗ ನಿದ್ರೆಯಲ್ಲಿ ಕೂತಿರ್ತೀರಲ್ಲ, ಹಾಗಾಗಿ ಯೋಗ ನಿದ್ರೆಯಲ್ಲಿ ಕೂತಾಗ ಆ ನಿದ್ರೆ ಅವಶ್ಯನೇ. ಯಾಕಂದ್ರೆ ಪ್ರತಿಯೊಬ್ಬ ಜೀವಿಗೂ ಪರಮಾತ್ಮ ತನ್ನದೇ ಆದ ಒಂದು ಇದನ್ನು ಕೊಟ್ಟಿದ್ದಾನೆ. ಎಷ್ಟು ತಾಸು ಏನ್ ಮಾಡಬೇಕು ಏನಿಲ್ಲ. 18 ತಾಸಿನವರೆಗೆ ವರ್ಕ್ ಮಾಡಿದ್ರೆ ಕನಿಷ್ಠ ಒಂದು 5-6 ತಾಸನ ನಿದ್ರೆಗೆ ಜಾರಬೇಕಂತ ಅದ. ಅಂದ್ರೆ ಮನಸ್ಸು ಪ್ರಶಾಂತವಾಗಿರ್ತದ, ಮೆದುಳಿನ ಕ್ರಿಯೆ ಚೆನ್ನಾಗಿ ನಡೀತದ, ಮತ್ತ ಆಮೇಲೆ ತನ್ನ ಆಕ್ಟಿವಿಟೀಸ್ ಅನ್ನ ಇದಾಗಿರ್ತದೆ. ಆದ್ರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಯೋಗ ನಿದ್ರೆ ಅಂತ ಮಾಡಿಸ್ತಾರೆ. ಯೋಗ ನಿದ್ರೆ ಮಾಡಿಸೋದ್ರಲ್ಲಿ ಸಂಪೂರ್ಣವಾಗಿ ಆ ಒಂದು ಶಾಂತತೆ ಬರ್ತದ. ಇಲ್ಲಿ ಪತಂಜಲಿ ಯೋಗದಲ್ಲಿ ಇನ್ನು ಶವಾಸನ ಅಂತ ಹಾಕ್ಸ್ತಾರೆ. ನಮ್ಮಲ್ಲಿ ಪತಂಜಲಿ ಯೋಗದಲ್ಲಿ ಶವಾಸನ ಒಂದು ಕನಿಷ್ಠಪ್ಪ ಅಂದ್ರೆ ಒಂದು 5-10 ನಿಮಿಷ ಶವಾಸನ ಹಾಕಿದ್ರೆ 2-3 ತಾಸು ಅಷ್ಟು ಯೋಗ ನಿದ್ರೆ ಮಾಡಿದಷ್ಟು ಅನುಭವ ಬರುತ್ತೆ. ಸುಮ್ಮನೆ ಒಂದು 10 ನಿಮಿಷನೇ ಶವಾಸನ ಅಂದ್ರೆ ಸಂಪೂರ್ಣವಾಗಿ ಇದು ಜೀವ ಇರ್ಲಾರ್ದು ಒಂದು ಸ್ಥಿತಿಯಲ್ಲಿ ಹೋಗ್ಬಿಟ್ರೆ, ಅಂದ್ರೆ ಯಾವ ವಿಚಾರಗಳು ಇರ್ಲಾರ್ದಂಗ ಆರಾಮವಾಗಿ ನಿಶ್ಚಿಂತೆಯಿಂದ ಪ್ರಶಾಂತವಾಗಿ ಮತ್ತೆ ಶಾಂತತೆಯಿಂದ ಯಾವಾಗ ಸಂಪೂರ್ಣತೆಯಿಂದ ನಾವು ಆ ಒಂದು ಸ್ಥಿತಿಗೆ ಹೋಗ್ತೀವೋ ಸಂಪೂರ್ಣ ನಿದ್ರೆ ಬಂದ್ಬಿಡ್ತದ. ಯೋಗ ನಿದ್ರೆ ಹೆಂಗಾದಪ್ಪ ಅಂತಂದ್ರೆ, ಅಡ್ವೈಸ್ ಮಾಡೋದ್ರೊಳಗಾಗಿ ನಿದ್ರೆಗೆ ಹೋಗಿರ್ತಾರೆ ಎಷ್ಟೋ ಜನ. ಸುಮ್ನೆ ಮಲಿಕೆರೆ ಈ ತರ ಬಿಟ್ಬಿಡ್ರಿ. ತಲೆಗಳಿದ್ದ ನೆಗೆಟಿವ್ ಎನರ್ಜಿ ತೆಗೆದು ಹಾಕ್ರಿ. ಆರಾಮ್ ಪ್ರಶಾಂತತೆಯಿಂದ ನಿಮ್ಮ ಉಸಿರಿನ ಕಡೆ ಗಮನ ಕೊಟ್ಕೊಂತ ನಿಧಾನವಾಗಿ ಉಸಿರು ತಗೊಂತ ಬಿಡ್ತಾ ನಿದ್ರೆಗೆ ಜಾರಂದ್ರೆ ಸಾಕು,
ಒಂದು 5ರಿಂದ 10 ನಿಮಿಷದ ಒಳಗಾಗಿ ನಿದ್ರೆಗೆ ಜಾರಿರ್ತಾರೆ ಎಷ್ಟೋ ಜನ. ನಿದ್ರೆ ಬರಲ್ಲ ಅನ್ನೋರಿಗೆ ಬೇಕಿದ್ರೆ ಈ ಒಂದು ಶವಾಸನ ಹಾಕಿ ಮಾಡಿಸ್ಬೋದು. ಏನ್ರಿ? ಈ ರೀತಿ ಅದ್ಭುತವಾದ ಎನರ್ಜಿ ಅದ ಇಲ್ಲಿ ಯೋಗ ನಿದ್ರೆಯಲ್ಲಿ. ಆ ಯೋಗ ನಿದ್ರೆ ಮಾಡೋದ್ರಿಂದ ಹೀಗೆ ಹೆಂಗೆ ಶರಣ ಸರ್ ಹೇಳಿದರು, ನಿದ್ರೆನೇ ಅವಶ್ಯಕತೆ ಇಲ್ಲ ಅಂತ. ಅವಶ್ಯಕತೆ ಇಲ್ಲಾರ್ದಂಗೆ ಆಗುತ್ತೆ. ರೈಟ್. ಎಸ್ ಸರ್, ಕರೆಕ್ಟ್ ಇದೆ ಸರ್ ನಿಮ್ಮ ಮಾತುಗಳು. ಓಕೆ, ತುಂಬಾ ಧನ್ಯವಾದಗಳು. ನಾಗೇಂದ್ರಪ್ಪ ಸರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಮೊದಲನೇದಾಗಿ ನಮ್ಮ ಎಲ್ಲ ಗುಡಾಕೇಶ ಧ್ಯಾನ ಬಂಧುಗಳಿಗೆ ನನ್ನ ಅನಂತ ಹೃತ್ಪೂರ್ವಕ ವಂದನೆಗಳು. ಮತ್ತೆ ನಮ್ಮ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಮೊದಲು ನನ್ನ ಅನಂತ ಕೋಟಿ ಧನ್ಯವಾದಗಳು. ಸರ್, ಒಂದು ವಚನ ಹೇಳ್ತೀನಿ ಸರ್. ಕೇಳಿಸುತ್ತೆ ಸರ್? ಹೇಳಿ ಸರ್, ಹೇಳಿ. ಖರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಕಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮ್ಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರುಹುಗನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ. ಕೂಡಲ ಸಂಗಮ ದೇವ, ಮಾಡಬೇಕಾದ ಸಾಧನೆ ದೊಡ್ಡದು, ನಾನು ಚಿಕ್ಕವನು, ನನ್ನ ಮನ ಚಿಕ್ಕದೆಂದು ಯಾವನು ತನ್ನ ಮೊರೆಯನ್ನು ಜೋಲಿಕ್ಕಬೇಕಾಗಿಲ್ಲ. ಸೊಕ್ಕೇರಿದ ಆನೆಯ ಗಾತ್ರದ ಮುಂದೆ ಬಾಗಿ ನಿಂತ ಅಂಕುಶವೆಷ್ಟು ಚಿಕ್ಕದು, ಆದರೇನು ಅದು ಆನೆಯ ಸೊಕ್ಕಿಡಿಸಿದೆ ಬಿಟ್ಟಿತೆ. ಬೆಟ್ಟವೆಷ್ಟು ದೊಡ್ಡದಾದರೇನು, ಎರಗಿ ಬರುವ ಸಿಡಿಲಿನ ಎಳೆ ಅದನ್ನು ಸೀಳದೆ ಬಿಟ್ಟಿತೆ. ಆವರಿಸಿರುವ ಅಂಧಕಾರವೆಷ್ಟು ಮಂದವಾಗಿದ್ದರೇನು, ಕಿರುದಿವಿಗೆಯ ಮಿರುಗು ಅದನ್ನು ಕರಗಿಸದೆ ಬಿಟ್ಟಿತೆ. ಹಾಗೆಯೇ ಮನಸ್ಸು ಕಿರಿದಾದರೇನು, ಅದು ಭಕ್ತಿಯ ಕಮ್ಮಟದಲ್ಲಿ ಕಾದು ಧ್ಯಾನದ ರಸವುಂಡು ಹದವಾದರೆ ಭವದ ಬೇರನ್ನು ಚಿನ್ನ ಮಾಡುವುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆರಿ ಗುಡ್. ರಾಜೇಶ್ ಸರ್ ಮಾತಾಡಿ. ಟೈಮ್ ಆಯ್ತು. ಜೈ ಹೋ ಪತ್ರಿಜಿ, ಜೈ ಹೋ ಮಹತರ ಬಾಬಾಜಿ. ಇವತ್ತು ಧ್ಯಾನ ಪ್ರಚಾರ ಮಾಡಬೇಕು ಅಂತ ಹೇಳಿದ್ದಕ್ಕೆ ಪೂರಕವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚು ಸಮಯ ನಾನು ತೆಗೊಳ್ಳೋದಿಲ್ಲ ನಿಮ್ಮದನ್ನು. ಒಬ್ಬರಿಗೆ ಮಧ್ಯಾಹ್ನ ಇದೇ ಗುಡಾಕೇಶ ನನ್ನ ಬಹಳ ಆತ್ಮೀಯರು, ಹಲವಾರು ವರ್ಷಗಳಿಂದ. ಅವರಿಗೆ ಗುಡಾಕೇಶ ಧ್ಯಾನದ ಬಗ್ಗೆ ಹೇಳುವಂತ ಮನಸ್ಸಾಯಿತು. ಫೋನ್ ಮಾಡುವಾಗ ಅವ್ರು ಹೇಳಿದ್ರು, ಈಗ ನಾನು ಬ್ಯುಸಿ ಇದ್ದೇನೆ, ಸಂಜೆ 5 ಗಂಟೆಗೆ ಫೋನ್ ಮಾಡ್ತೇನೆ ಅಂತ. ಸರಿ 5 ಗಂಟೆಗೆ ಫೋನ್ ಮಾಡಿದ್ರು. ನಾನು ನೀವು ಮಾಡ್ತಿದ್ರೆ ಮಾತ್ರ ಹೇಳ್ತೇನೆ ಅಂತ ಒಂದು ಷರತ್ತನ್ನು ವಿಧಿಸಿದೆ. ಸುಮ್ಮನೆ ನಾನು ಮಾತಾಡೋದಿಲ್ಲ ಅಂತ. ಅದಕ್ಕೆ ಇಲ್ಲ ಹೇಳಿ ಶುರು ಮಾಡಿದೆ. ನಾನು ಶುರು ಮಾಡಲಿಕ್ಕೆ ನನ್ನ ಅನುಭವ ಕೇಳಿದ್ರು. ಆಗ ನಾನು ಹೇಳಿದೆ, ನನ್ನ ಅನುಭವ ಕೇಳಬೇಡಿ, ನೀವು ಮೊದಲು ಅಖಾಡಕ್ಕೆ ಇಳೀರಿ, ಆಮೇಲೆ ಹೇಳಿದ್ರೆ ಅದು ಚೆನ್ನಾಗಿರ್ತದೆ ಅಂತ. ಇಲ್ಲ ಪಟ್ಟು ಬಿಟ್ಟರು. ಅವರು ಹೇಳಿದ್ರು, ಇಲ್ಲ ಕೇಳಬೇಕು. ಸ್ವಲ್ಪ ಹೇಳಿದೆ. ಹೇಳಿ ನಮ್ಮ ಮಾತುಕತೆ ಉದ್ದಕ್ಕೆ ಹೋಗುವಾಗ ನಾನು ಹೇಳಿದೆ, ಇದಕ್ಕೆ ಆಂಜನೇಯನ ಅನುಗ್ರಹ ಇದೆ, ಹಾಗಾಗಿ ನೀವು ಆಂಜನೇಯನ ಭಕ್ತರೇ, ಇದು ಆಂಜನೇಯ ಸ್ವಾಮಿ ನಿಮ್ಮ ಕೈಗಳಿಗೆ ಬಂದು ಇದನ್ನು ಇಡ್ತಾ ಇದ್ದಾರೆ, ಸ್ವೀಕರಿಸಿ ಅಂತ ಹೇಳಿದೆ. ಆಗ ಅವರು ಹೇಳಿದ ಮಾತೇನಂತ ಹೇಳಿದ್ರೆ, ನೋಡಿ, ನೀವು ಯಾವಾಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೋ ಆಗ ಒಂದು ಮರದಲ್ಲಿ ಬಂದು ಮಂಗ ಕೂತು ತಲೆ ಅಲ್ಲಾಡಿಸ್ತಾ ಇತ್ತು ಅಂತ ಹೇಳಿದ್ರು. ನಾನು ಹೇಳಿದೆ, ಅದು ಬರೀ ಮಂಗಲದ ಆಂಜನೇಯ ಸ್ವಾಮಿ ಬಂದು ನಮ್ಮ ಮುಖಾಂತರ ಹೇಳಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಅತೀವ ಸಂತಸ ಪಡ್ತಾ ಇದ್ದೇನೆ ಅರುಣ್ ಸರ್. ಬಹಳ ಇವರಿಗೆ ಕಣ್ಸನ್ನೆಲ್ಲ ಮಾಡ್ತಿತ್ತಂತೆ ಮಂಗ. ಸಾಮಾನ್ಯ ಮಂಗ ಆ ತರ ಮಾಡ್ಲಿಕ್ಕೆಲ್ಲ, ಬರೇ ಒಂದು ಮರದ ರೆಂಬೆಗಳನ್ನೆಲ್ಲ ಕಡ್ದಿತ್ತು, ಸೊಪ್ಪಿರ್ಲಿ, ಅದರಲ್ಲಿ ದೊಡ್ಡ ಮಂಗ ಬಂದು ಕೂತು ಇವರಿಗೆ ಕಣ್ಸನ್ನೆ ಮಾಡ್ತಿತ್ತಂತೆ, ತಲೆ ಅಲ್ಲಾಡಿಸ್ತಾ ಕಣ್ಸನ್ನೆ ಮಾಡ್ತಾ. ನಾನು ಎಷ್ಟು ಹೊತ್ತು ಮಾತಾಡ್ತಾ ಇದ್ದೇನೋ ಸಾಧಾರಣ ಅರ್ಧ ಸಮಯದಷ್ಟು ಅದು ನಿಂತು ಮತ್ತೆ ಅವರು ಈ ಕಡೆ ಬಂದ್ರಂತೆ. ಆಗ ಅವರಿಗೂ ಅವರು ಹೇಳಿದ್ರು, ಏನೋ ಒಂದು ವಿಸ್ಮಯ ಇದರಲ್ಲಿ ಇದೆ ಅಂತ. ಇದು ಗುಡಾಕೇಶದ ಶಕ್ತಿ ಸರ್. ಆಂಜನೇಯ ಸ್ವಾಮಿ ಜೊತೆಗೇ ಇದ್ದಾನೆ. ಯಾರು ಇದನ್ನು ಮತ್ತೊಬ್ಬರಿಗೆ ಹಂಚುತ್ತಾನೋ ಅವರಿಗೆ ಬೆಂಬಲಿಗನಾಗಿ ಆಂಜನೇಯ ಸ್ವಾಮಿ ಇದ್ದಾರೆ ಅಂತ ಹೇಳಲಿಕ್ಕೆ ಇವತ್ತು ನಮಗೆ ಸಿಕ್ಕಿದ ಅನುಭವ ಸರ್. ಇಷ್ಟು ಹೇಳಲಿಕ್ಕೆ ಮಾತ್ರ ನನ್ನ ಪ್ರಯತ್ನ, ಬೇರೇನಿಲ್ಲ. ಹಾಗಾಗಿ ಸುರೇಖಾ ಕೋಟೆಯವರ ಬೇಟೆ ಮುಂದುವರಿಯಬೇಕು. ಜೈ ಹೋ ಗುಡಾಕೇಶ.
ಸರ್ ರಾಜೇಶ್ ಸರ್, ನಾನ್ ನಿಮ್ಮ ಮಾತಿಗೆ ಒಂದು ಮಾತು ನಂದು. ನಾನು ಕೂಡ ನಿನ್ನೆ ನೈಟ್ ಪದ್ಮಾ ಮ್ಯಾಮ್ ಮಾತಾಡಕ್ ಟ್ರೈ ಮಾಡ್ತಾ ಇದ್ರು, ಕಾಲ್ ಮಾಡ್ತಾ ಇದ್ರು. ಅವ್ರದ್ದು ನಾನು ಕಾಲ್ ಪಿಕ್ ಮಾಡ್ಲಿಲ್ಲ. ನಾನು ಕೂಡ ಒಬ್ರಿಗೆ ಹೇಳ್ತಾ ಇದ್ದೆ ಈ ತರ ಧ್ಯಾನ ಮಾಡಿ ಹಿಂಗಿದೆ ಅಂತ. ಬಟ್ ನನಗ್ ಗೊತ್ತಿಲ್ಲ ಅವ್ರು ಆಂಜನೇಯ ಭಕ್ತರು ಅಂತ ನನಗ್ ಗೊತ್ತಿಲ್ಲ. ಇವತ್ತು ನೀವು ಆಂಜನೇಯನ್ ಬಗ್ಗೆ ಹೇಳಿದಕ್ಕೆ ನನ್ನಿಂದಾನು ನಿನ್ನೆ ಆಂಜನೇಯನ್ ಭಕ್ತರ ಮನೆಗೇನೆ ಹೋಗಿದೆ ಅದು. ನಾನ್ ಲಾಸ್ಟ್ ಅಲ್ಲಿ ಅವ್ರಿಗೆ ಅದೇ ಹೇಳಿದೆ, ಅದಕ್ಕೆ ಆಂಜನೇಯನೇ ಹೇಳಿಸ್ತಾ ಇದ್ದಾನೆ ನಿಮ್ಗೆ. ನಾನು ಎಲ್ಲಾರನ್ನ ಬಿಟ್ಟು ನನ್ನ ಹತ್ರದವ್ರನ್ನ ಬಿಟ್ಟು ನಿಮ್ಮನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರ ಹಸ್ಬೆಂಡ್ಗೆ ಆಂಜನೇಯಂದ ಇತ್ತಂತೆ, ಅವ್ರ ಭಾಷೆ ತಗೊಂಡಿದ್ರಂತೆ ನೀನ್ ಮದ್ವೆ ಆಗ್ಬಾರ್ದು ಅಂತ. ಆದ್ರೆ ಅವರು ಇಲ್ಲ ನಾನ್ ಮದ್ವೆ ಆಗ್ತೀನಿ, ನನ್ಗೆ ಇದೆಲ್ಲ ಬೇಡ ಅಂತ ಬಂದಿದಾರಂತೆ. ಸೊ ಮತ್ತೆ ಆಂಜನೇಯ ನಿಮ್ಮನ್ನ ಕರೀತಾ ಇದ್ದಾನೆ, ನನ್ನ ಮೂಲಕ ಕರೀತಾ ಇದ್ದಾನೆ ಅಂತ ನಾನು ಹೇಳ್ದೆ ನಿನ್ನೆ ನೈಟ್. ಸೊ ಗುಡ್ ಎಕ್ಸ್ಪೀರಿಯನ್ಸ್ ಸರ್. ಸೇಮ್ ಥಿಂಗ್ ನನ್ ಜೊತೆನೂ ಆಗಿದೆ, ನಿಮ್ ಜೊತೆನೂ ಆಗಿದೆ. ಹೇಳಿದ್ದೊಬ್ರು ತಾಯಿಗೆ ಹೇಳಿದ್ದು ನಾನು. ಅವ್ರು ಬರ್ತಾರೆ, ಇದಕ್ಕೆ ಬರ್ತಾರೆ. ನಾನು ಒಬ್ರ ಲೇಡಿಗೆ ಹೇಳಿದೀನಿ, ಬಟ್ ಅವ್ರ ಹಸ್ಬೆಂಡ್ ಅದಕ್ಕಿದಾರಂತೆ. ಅಂದ್ರೆ ಆಂಜನೇಯ ಅವರು ಭಾಷೆ ತಗೊಂಡಿದ್ರಂತೆ. ಅವ್ರು ಬಿಟ್ಟು ಈಗ ಸಂಸಾರ ಮಾಡ್ಕೊಂಡು 3 ಮಕ್ಕಳಾಗಿದೆ. ಅವ್ರು ಹೇಳಿದಾರಂತೆ ಆಂಜನೇಯ, ಇಲ್ಲ ನೀನು ಸಂಸಾರ ಕೇಳಿದೀಯಾ, ನಾನ್ ಬಿಟ್ಟು ಹೋಗ್ತೀನಿ, ನೀನ್ ಮತ್ತೆ ಯಾವಾಗ ಬ್ರಹ್ಮಚಾರಿ ಆಗ್ತೀಯ ಹೇಳು, ಅವಾಗ ನಾನ್ ಬಂದ್ ಸೇರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನಮ್ಮ ಮನೆಯವರಿಗೆ ಅಂತ ಹೇಳಿದ್ರು ಅವ್ರ ವೈಫು. ಬಟ್ ನಾನು ಅದಕ್ಕೆ ಹೇಳ್ದೆ, ನನಗೆ ನಿಮ್ದೆಲ್ಲ ಇದೆಲ್ಲ ಗೊತ್ತಿಲ್ಲ ಚರಿತ್ರೆ, ಬಟ್ ನನ್ಗೆ ಆಂಜನೇಯನೇ ನನ್ ಮನ್ಸಲ್ಲಿ ಬಂದು ನಿಮ್ಮನ್ನ ಹೇಳ್ಸಿದಾನೆ ಏನೋ ಗೊತ್ತಿಲ್ಲ ಅಂತ ಹೇಳ್ದೆ ನಾನು. ನನಗೆ ಅವರು ಅದನ್ನು ಹೇಳಿದ ಮೇಲೆ ಸ್ಪಷ್ಟ ಆಯ್ತಿದ್ದು ಆಂಜನೇಯ ಸ್ವಾಮಿ ಹೇಳಿಸುವುದು ಅಂತ. ನನ್ನದಲ್ಲಿ ಏನು ಪಾತ್ರ ಇಲ್ಲ, ಎಲ್ಲ ಆಂಜನೇಯನಿದೆ. ಅದು ಕರೆಕ್ಟ್ ಸರ್. ಅಂದ್ರೆ ನಾನ್ ನಿನ್ನೆ ಹೇಳಿದ ವರ್ಡಿಗೂ ಇವತ್ ನೀವ್ ಹೇಳ್ತಾ ಇರೋದಕ್ಕೂ ಆಂಜನೇಯನೇ ಹೇಳ್ಸಿದಾನೆ ಅಂತ ಅನ್ನಿಸ್ತಾ ಇದೆ ಅದು. ನಾನು ಆಗದಿಂದ ಮೆಸೇಜ್ ಕಳಿಸ್ತಾ ಇದ್ದೆ, ನನ್ನೊಂದು ಮಾತು. ನನಗೆ ಅವಕಾಶ ಕೊಡ್ತಾರ ಇಲ್ಲೋ ಅಂತ ಸಂಶಯ ಇತ್ತು. ಯಾಕೆ ಇವತ್ತು ಸಿಕ್ಕಿದ್ದು ಇವತ್ತೇ ಅದು ತಲುಪಬೇಕು ಅಂತ ನನ್ನ ಉದ್ದೇಶ ಆಗಿತ್ತು ಅಷ್ಟೇ. ಇಲ್ಲ, ಅದ್ರಲ್ಲಿ ನನ್ನ ಉತ್ತರಗಳು ಇತ್ತಲ್ಲ ಸರ್. ನಾನ್ ನಿನ್ನೆ ಒಬ್ರಿಗೆ ಹಂಗೆ ಸುಮ್ನೆ ಬಾಯಿಂದ ಅದಕ್ಕೆ ಬಂದಿರ್ಬೋದು ಆಂಜನೇಯನೇ ಹೇಳಿಸ್ತಾ ಇದ್ದಾನೆ ಅಂತ ನಾನು ವಾಕಲ್ಲೇ ಅಂದ್ರೆ ಭರದಲ್ಲಿ ಮಾತಿನಲ್ಲೇ ಹೇಳ್ದೆ. ಬಟ್ ಅದು ನಿಜ, ನಾನೇ ಹೇಳ್ಸಿದ್ದು ಅಂತ ಆಂಜನೇಯ ನಂಗೆ ಹೇಳ್ತಾ ಇದ್ದಾನೆ ಅನ್ಸುತ್ತೆ ಅಂತ. ಆಮೇಲೆ ಒಂದು ಮಾತು, ನಿಮ್ಮ ಗುಡಾಕೇಶ ಧ್ಯಾನ ಮುಂದುವರಿಬೇಕು ಮಾಸ್ಟ್ರೆ. ಹಾ ಸರ್, ನಾನ್ ಬಿಟ್ಟಿಲ್ಲ ಸರ್, ನಾನು ಬಿಟ್ಟಿಲ್ಲ. ಬಟ್ 1 2 ಅವರ್ 3 ಅವರ್ ಗ್ಯಾಪ್ ಕೊಟ್ಟಿದ್ದೆ ಮಧ್ಯದಲ್ಲಿ. ಅದು ಕೂಡ ಇವತ್ ನನ್ಗೆ ಪಾಠ ಕಲ್ಸಿದ್ದಾರೆ ಗುರುಗಳು. ಅದು ಇಂಡೈರೆಕ್ಟ್ಲಿ ನನ್ನ ಗುರುಗಳು ಪಾಠ ಹೇಳಿದ್ದಾರೆ ನನಗೆ. ಸರಿ. ನಮಸ್ತೆ. ಥ್ಯಾಂಕ್ ಯು. ವೆಲ್ಕಮ್. ಓಕೆ ಸರ್, ರಾಜೇಶ್ ಸರ್ ಚೆನ್ನಾಗಿದೆ. ಆಮೇಲೆ ಹನುಮಂತನು ಕೂಡ ಗುಡಾಕೇಶನೇ. ಓಹೋ, ಬಹಳ ಸಂತೋಷ ವಿಷಯ. ಚಿರಂಜೀವಿ ಗುಡಾಕೇಶ. ಓಕೆ, ಅವರ ವಿಶೇಷ ಅನುಗ್ರಹ ಗುಡಾಕೇಶ ಗುರುಶಕ್ತಿಯಲ್ಲಿ ಖಂಡಿತ ಇದೆ. ಹಾ ಸರ್, ಓಕೆ, ಬಹಳ ಧನ್ಯವಾದ. ಓಕೆ ಮಾಸ್ಟರ್, ಎಲ್ಲರೂ ಸಂಕಲ್ಪ ಮಾಡೋಣ. ಎಲ್ಲರೂ ನೀರು ತಗೊಳ್ಳಿ ಆಯ್ತಾ. ಒಂದು ತಂಬಿಗೆಯಲ್ಲಿ ಅಥವಾ ಕಳಶ, ನಿಮ್ಮನೇಲಿ ಅದು ಇಲ್ಲ ಅಂದ್ರೆ ತಾಮ್ರ ಅಥವಾ ಪಂಚಲೋಹ. ತಾಮ್ರ ಇದ್ರೆ ಒಳ್ಳೇದು. ಸಣ್ಣದಿಲ್ಲ ಅಂದ್ರೆ ಕೊನೆಗೆ ಅಟ್ಲೀಸ್ಟ್ ನೀರ್ ಬಾಟ್ಲಿ, ಅದು ಇಲ್ಲ ಅಂದ್ರೆ ಒಂದು ದೊಡ್ಡ ಕೊಡಪನೇ ಇಟ್ಕೊಂಡ್ ಬಿಡುತ್ತೆ ಅಲ್ಲಿ, ತೊಂದರೆ ಇಲ್ಲ. ಸಂಕಲ್ಪ ಮಾಡೋಣ. ಆಮೇಲೆ ಓಪನ್ ಅಂಡ್ ಮೆಡಿಟೇಷನ್ ಇರ್ತದೆ, ಅದಕ್ಕೆ ಒಂದು ದೀಪ ಇಟ್ಕೊಳ್ಳಿ ಆಯ್ತಾ. ವೆರಿ ಗುಡ್. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ